ಸ್ನೇಹಿತರೆ, ಆತ್ಮೀಯರೇ, ಇವತ್ತು ಪ್ರಾಯೋಗಪೂರ್ವಕ ತರಗತಿಯಲ್ಲಿ ನಾವು ವ್ಯವಸಾಯ ಅಂದ್ರೆ ಪ್ರಕೃತಿ ವ್ಯವಸಾಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಪ್ರಕೃತಿ ವ್ಯವಸಾಯ, ನೈಸರ್ಗಿಕ ಕೃಷಿ ಮತ್ತು ಒಂದು ರೀತಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತಂದ್ರೆ ಭೂತಾಪನ ಆಗ್ತಾ ಇದೆ. ಸೊ ಈ ವಾತಾವರಣದಲ್ಲಿ ಅನೇಕ ಮಾರ್ಪುಗಳು ಆಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಸೊ ತಮಗೂ ಇರುವಂತ ಯಾರೇ ಅದ್ರ ಬಗ್ಗೆ ತಿಳ್ಕೊಂಡಿರೋರು ನಿಮ್ಮ ಜ್ಞಾನವನ್ನು ಹಂಚ್ಬೋದು. ಖಂಡಿತವಾಗಿ ಅದು ಅವಕಾಶ ಇದೆ. ಸೊ ಏನೇನು ನೀವು ಮಾಡ್ತಾ ಇದ್ದೀರ ಅಂತ ಅಂದ್ರೆ, ಈ ಪ್ರಕೃತಿ ವ್ಯವಸಾಯ ಮಾಡೋರು ಖಂಡಿತ ಅವ್ರು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಈಗಾಗಲೇ ಮಾಡ್ತಾ ಇರ್ತಾರೆ ಇಲ್ಲಿರುವಂತ ಮಾಸ್ಟರ್ಸು. ಸೊ ಖಂಡಿತ ನಿಮ್ಮ ಅನುಭವನ ಹಂಚ್ಕೊಳ್ಳಿ, ಯಾಕಂದ್ರೆ ಬೇರೆಯವ್ರಿಗೆಲ್ಲ ಅದು ಉಪಯೋಗ ಆಗತ್ತೆ. ಸೊ ಈ ಪ್ರಕೃತಿ ವ್ಯವಸಾಯ ಅನ್ನೋದು ಎಷ್ಟು ಮುಖ್ಯವಾದದ್ದು ಅನ್ನೋದು ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಸೊ ಇದರಲ್ಲಿ ಯಾವುದೇ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಇರಬಾರ್ದು. ವ್ಯವಸಾಯ ಮಾಡೋರಿಗೆ ಇನ್ವೆಸ್ಟ್ಮೆಂಟ್ ತುಂಬಾ ಕಷ್ಟ ಆಗತ್ತೆ, ಆಯ್ತಾ. ಇದನ್ನು ಪ್ರತ್ಯೇಕವಾಗಿ ನಾವು ಇವತ್ತು ಚರ್ಚೆ ಓಪನ್ ಮಾಡ್ತಾ ಇದ್ವಿ. ಈಗ ಡಿಸ್ಕಷನ್ ನಡೀತದೆ ಖಂಡಿತ. ಸೊ ನನ್ನ ಕಡೆಯಿಂದ ಅಂಶಗಳು ಸ್ವಲ್ಪ ಹೇಳಿದ ಮೇಲೆ ಮತ್ತೆ ನಿಮ್ಮ ಕಡೆಯಿಂದ ನಿಮ್ಮ ಅನುಭವಗಳು ಹೇಳ್ಬೋದು, ತೊಂದರೆ ಇಲ್ಲ. ಓಕೆ, ರೈಟ್. ಈಗ ಈ ವ್ಯವಸಾಯ ಪರ್ಟಿಕ್ಯುಲರ್ಲಿ ಏನಂತಂದ್ರೆ ಎರಡು ತರ ವ್ಯವಸಾಯ ಇದೆ. ಓಕೆ, ಮೂರು ತರ ಅಂತ ಹೇಳ್ಬೋದು. ಮೊದಲನೇದು ರಾಸಾಯನಿಕ ವ್ಯವಸಾಯ, ಅಂದ್ರೆ ವಿಷಪೂರಿತ ಒಂಥರ ರಾಸಾಯನಿಕ ವ್ಯವಸಾಯ ಅಂತ ಕರಿತೀವಿ ನಾವು. ಅಲ್ಲಿ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಇದು ಅಂದ್ರೆ ಪೆಸ್ಟಿಸೈಡ್ಸ್, ರಾಸಾಯನಿಕ ದ್ರವ್ಯಗಳು, ರಾಸಾಯನಿಕ ಗೊಬ್ಬರಗಳು ಎರಡೂ ಉಪಯೋಗಿಸ್ತಾರೆ. ಸೊ ಅದರಲ್ಲಿ ತುಂಬಾ ಖರ್ಚು ಜಾಸ್ತಿ ಇದೆ, ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಖರ್ಚಿದೆ. ಈಗಾಗಲೇ ಜಸ್ಟ್ ಇತ್ತೀಚಿನ ನಾನು ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗುವಾಗ ಅಲ್ಲಿ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದೆ ನಾನು ರೈತರ ಹತ್ರ. ಅಲ್ಲಿ ತುಂಬಾ ಒಂಥರ ಹೇಗನ್ನಿಸ್ತಂತಂದ್ರೆ, ನಾನು ಇದಕ್ಕೆ ಮುಂಚೆನೆ ಶೇರ್ ಮಾಡ್ಕೊಂಡಿದ್ದೀನಿ. ಮೋಸ್ಟ್ಲಿ ನೆಕ್ಸ್ಟ್ ಬರೋ ಸಮಯದ ಹೆಂಗಿದೆ ಅಂದ್ರೆ, ನಾವು ಯಾವುದೂ ಬೆಲೆ ಮಾಡೋಕ್ಕಾಗಲ್ಲ ಅಂತ ಕಾಣಿಸ್ತಾ ಇದೆ. ಅಂದ್ರೆ ಆ ರೀತಿಯಲ್ಲಿ ವಾತಾವರಣ ತಯಾರಾಗಿದೆ ನೋಡ್ತಾ ಇದ್ರೆ. ಹೇಗಾಗ್ತಾ ಇದೆ ಅಂತಂದ್ರೆ, ಹೇಳ್ಬೇಕಂದ್ರೆ ಅವರು ಏನೋ ಬೆಲೆ ಹಾಕ್ತಾರೆ, ಅದು ಸರಿಯಾದ ಸಮಯಕ್ಕೆ ಒಂದು ಮಳೆ ಆಗ್ಲಿ ಬರ್ತಾ ಇಲ್ಲ. ಹೇಳ್ಬೇಕಂದ್ರೆ ಅಲ್ಲಿ ನೀರು ಅನ್ನೋದು ಕಾಲುವೆಯಿಂದ ಬರ್ತಾ ಇರ್ತಾನೆ. ಇಲ್ಲಿಂದ ನೀರು ಕಾಲುವೆಯಿಂದ ಬರ್ತಾ ತೊಂದರೆ ಇಲ್ಲ. ಆದ್ರೂ ಏನಾಗ್ತದೆ, ಅವರು ಬೆಲೆ ಹಾಕಿದ ಮೇಲೆ ಆ ಸಣ್ಣ ಸಣ್ಣ ಸೂಕ್ಷ್ಮ ಕ್ರಿಮಿಗಳಿರ್ತದಲ್ಲ, ಇದೆಲ್ಲ ಒಂಥರ ಆ, ಅಂದ್ರೆ ನಾವೇನ್ ಹೇಳ್ತೀವಿ, ಪೆಸ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಜಾಸ್ತಿ ಆಗಿದೆ. ಏನೇ ಬೆಲೆ ಹಾಕಿದ್ರು ಎಲ್ಲ ತಿನ್ಬಿಡ್ತದೆ. ಆ ರೀತಿಯಲ್ಲಿ ಆಗಿದೆ. ಅದೊಂದು ಪ್ರಾಬ್ಲಮ್ ಆಗಿದೆ. ಇನ್ನೊಂದು, ಭೂಮಿ ನಿಸ್ಸಾರವಂತವಾಗಿದೆ. ಭೂಮಿ ಏನಾಗಿದೆ, ಇನ್ಫರ್ಟೈಲ್ ಅಂತ ಹೇಳ್ತೀವಿ, ಇನ್ಫರ್ಟಿಲಿಟಿ. ಅದ್ರ ಒಳಗಡೆ ಪೋಷಕಾಂಶಗಳು ಯಾವುದೂ ಇಲ್ಲ, ಆಯ್ತಾ. ಸೊ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ಒಂದು ಅನ್ಟೈಮ್ಲಿ ಮಳೆ ಯಾವಾಗ ಬರ್ತದೋ ಯಾರು ಗೊತ್ತಿಲ್ಲ. ಈಗ ಮೊನ್ನೆವರೆಗೂ ಈ ಯಾವುದು ಪ್ಯಾಡಿ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ಭತ್ತ ಹಾಕಿದರೆ ಭತ್ತ ಈಗ ಎಲ್ಲ ಸಮಯ ಬಂದಿದೆ, ಹಾರ್ವೆಸ್ಟ್ ಸಮಯ. ಆದ್ರೆ ಮಳೆ ಬರ್ತಾ ಇದೆ. ಒಂದು ಕಡೆ ಸೈಕ್ಲೋನ್ ಬರ್ತಾ ಇದೆ ನೋಡಿ. ಅಲ್ಲಿ ಅವರು ಕರೆಕ್ಟಾಗಿ ಭತ್ತ ತೆಗೆಯೋ ಸಮಯ, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟಾಗಿ ತೆಗೆಯೋ ಸಮಯ. ಆ ಸಮಯಕ್ಕೆ ಮಳೆ ಬಂದು ಫುಲ್ಲು ಎಲ್ಲ ಒಂದ್ ಕಡೆಯಿಂದ ಎತ್ಕೊಂಡು ಹೋಗ್ತಾ ಇದೆ ಪೂರ್ತಿ. ಅಂದ್ರೆ ನೀರು, ಭಯಂಕರ ನೀರು. ಅಲ್ಲಿ ಅವರು ಹಾರ್ವೆಸ್ಟ್ ಮಾಡೋದು ಏನೇನೋ ಬೆಲೆ ಹಾಕಿರ್ತಾರಲ್ಲ, ಅದೆಲ್ಲ ಕಟ್ ಮಾಡಿ ಪಕ್ಕ ಇಟ್ಟಿರ್ತಾರೆ. ಮಳೆ ಒಂಥರ ಸೈಕ್ಲೋನ್ ಬರೋದು, ತುಫಾನ್ ಅಂತ ಬರೋದು, ಎಲ್ಲಾನು ಅದು ಒಂದ್ ಕಡೆಯಿಂದ ನೀರಲ್ಲೇ ನೀರ್ಪಾಲಾಗ್ತದೆ ಎಲ್ಲ. ಈ ರೀತಿಯಲ್ಲಿ ಆಗ್ತಾ ಇದೆ ನೋಡಿ. ಎಷ್ಟು ಪ್ರಾಬ್ಲಮ್ಗಳಿದೆ ಅಂತಂದ್ರೆ ರೈತಗೂ, ಈ ರಾಸಾಯನಿಕ ವ್ಯವಸಾಯ, ಎಸ್ಪೆಷಲ್ ರಾಸಾಯನಿಕ ವ್ಯವಸಾಯ, ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ವ್ಯಕ್ತಿಗಳಿಗೆ ಎಷ್ಟು ಕಷ್ಟ ಇರ್ತದೆ ಅಂತ ಅರ್ಥ ಮಾಡ್ಕೋಬಹುದು. ಓಕೆ, ಅವರು ರೈತರು ಹೇಳ್ತಾ ಇದ್ದಾರೆ, ನಮ್ಗೆ ಏನು ಬರ್ತಾ ಇಲ್ಲ. ಲಾಸ್ಟ್ 1 ಇಯರ್ ಅಲ್ಲಿ ಒಬ್ಬೊಬ್ಬರಿಗೆ 7 ಲಕ್ಷ 5 ಲಕ್ಷ ಲಾಸ್ ಆಗಿದೆ. 5 to 7 lakhs ಲಾಸ್, ಆಯ್ತಾ. ಈಗ ಇದು ಲಾಸ್ಟ್ ಇಯರ್ದೇ ಕಷ್ಟ ಆಗ್ತಾ ಇದೆ. ಈ ಇಯರ್ ಏನಾಯ್ತು ಅಂತಂದ್ರೆ, ಈ ವರ್ಷ ಮತ್ತೆ ಶುರು ಮಾಡಿದ್ರು. ಬಹುಶಃ ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಅಂದ್ರೆ ಒಂಥರ ಜನವರಿ ಆ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ಲ. ಸ್ಟಾರ್ಟ್ ಮಾಡಿದ ಮೇಲೆ ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ, ಅಲ್ಲಿ ಆಗಿರುವಂತ ಪ್ರಾಬ್ಲಮ್ಸು, ಪದೇ ಪದೇ ಸೈಕ್ಲಾನ್ಸ್, ಪದೇ ಪದೇ ತುಫಾನ್ ಬರ್ತಾ ಇದೆ. ಆಂಧ್ರದಲ್ಲಿ ನಾನು
ಗಮನಿಸಿದ ಹೇಳ್ತಾ ಇದ್ದೀನಿ. ಸೊ ಒಂದು ಈ ಇತ್ತೀಚಿನ ಸಮಯದಲ್ಲೇ ಒಂದು 4 ಇಂದ 5, 6 ಇಂದ 7 ತುಫಾನ್ ಬಂದಿದೆ. ಏನು ಬೆಲೆ ಹಾಕಿದ್ರು ಅದು ಇರ್ತಾ ಇಲ್ಲ, ಅದು ಹೋಗೋದೇ ಅಷ್ಟೇ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಆಗುವಾಗ ಒಂದು ಏನಾಗತ್ತೆ ಗೊತ್ತಾ, ಅವರು ಅಂದ್ರೆ ಈ ಬಿತ್ತನೆ ಮಾಡ್ತಾರಲ್ಲ, ಅಂದ್ರೆ ಸೀಡ್ಸ್ ಅನ್ನೋದು ಬಿತ್ತಾರೆ. ನಂಬರ್ ಒನ್, ಅದು ಒಂಥರ GM ಸೀಡ್ಸ್ ಅವೆಲ್ಲ, ಅಂದ್ರೆ ಹೈಬ್ರಿಡ್ ಸೀಡ್ಸ್ ಹೇಳ್ಬೇಕಂದ್ರೆ ಅದರಲ್ಲಿ ಯಾವುದೇ ನಿರೋಧಕ ಶಕ್ತಿ ಕಡಿಮೆ. ಆಯ್ತಾ? ಅದೊಂದು ಪ್ರಾಬ್ಲಮ್. ಅದರಿಂದ ನೆಕ್ಸ್ಟ್ ಅದು ಬಿತ್ತಿದ ಮೇಲೇನು ಆ ಭೂಮಿ ಒಳಗಡೆ ಸೂಕ್ಷ್ಮ ಪೋಷಕಾಂಶಗಳು ಇಲ್ಲ, ಎಲ್ಲ ಒಟ್ಟೋಗಿದೆ. ಯಾಕಂದ್ರೆ ಅಲ್ಲಿ ಇವರು ಪೆಸ್ಟಿಸೈಡ್ಸ್ ಹಾಕಿ 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 ಒಳಗಡೆ ಯಾವುದೇ ಒಂದು ಸೂಕ್ಷ್ಮ ಕ್ರಿಮಿಗಳು ಯಾವುದೂ ಇಲ್ಲ. ನೋಡಿ, ಈಗ ನಮ್ಮ ಹೊಟ್ಟೆದಲ್ಲಿ ಸೂಕ್ಷ್ಮ ಕ್ರಿಮಿಗಳಿಲ್ಲ ಅಂದ್ರೆ ನೀವು ಯಾವುದೇ ಆಹಾರ ತಿಂದ್ರೂ ಅದು ಪಚನ ಆಗೋದಿಲ್ಲ. ಹೌದಾ? ನಾವು ಸಣ್ಣ ಕರ್ಲು ಒಳಗಡೆ ಏನಿರಬೇಕು, ಸಣ್ಣ ಕರ್ಲು ಒಳಗಡೆ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ನಾವು. ಆ ಹೊಟ್ಟೆ ಬ್ಯಾಕ್ಟೀರಿಯಾ ಇಲ್ಲ ಅಂದ್ರೆ ಪಚನ ಆಗೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಭೂಮಿ ಒಳಗಡೆ ಸೂಕ್ಷ್ಮ ಪೋಷಕಾಂಶಗಳು ಹೆಚ್ಚಾಗಬೇಕಂದ್ರೆ ನಮಗೆ ಒಂದು ಸಸ್ಯಗೆ ಬೇಕಾಗಿರುವಂಥವು ಯಾವುದು? ಬಹುಶಃ ಭೂಮಿಯಿಂದ ತಗೊಂಡೋದಂದ್ರೆ ನತ್ರಜನಿ, ಅಂದ್ರೆ ನೈಟ್ರೋಜನ್ ತಗೊಂತದೆ, ಫಾಸ್ಫರಸ್ಸು, ಪೊಟ್ಯಾಷಿಯಂ ಅಲ್ವಾ? ಈ ಮೂರು ತಗೊಂತದೆ ಭೂಮಿ ಒಳಗಡೆಯಿಂದ. ಅಷ್ಟು ಮಾತ್ರ ಸಾಕು, ಒಂದು ಸಸ್ಯಗೆ ಎಷ್ಟು ಮಾತ್ರ ಸಾಕು, ಜಾಸ್ತಿ ಇಲ್ಲ. ಅದನ್ನು ಸಣ್ಣ ಪರಿಣಾಮದಲ್ಲೇ, ಹೆಚ್ಚು ಬೇಕಾಗಿಲ್ಲ. ಆಯ್ತಾ? ಅಂದ್ರೆ ಭೂಮಿ ಒಳಗಡೆಯಿಂದ ತಗೊಂಡೋದು ಅತಿ ಕಡಿಮೆನೆ ಅಂತ ಹೇಳ್ಬೋದು. ಆಯ್ತಾ? ಸೊ ಮತ್ತೆ ನೀರುನು ಅಷ್ಟು ಪ್ರಮಾಣದಲ್ಲಿ ಏನಿಲ್ಲ. ನೀರು ಭೂಮಿಯಿಂದ ಬರುವಂತ ನೀರು ಏನು ಬೇಕಾಗಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೆ ಬೇಕಾಗಿರೋದು ನೀರು ಆವಿರಿ ಮಾತ್ರ, ಅಂತಂದ್ರೆ ಸ್ಟೀಮ್. ವಾತಾವರಣದಲ್ಲಿ ನೀರಂಶ ಇರ್ತದಲ್ಲ, ಅಷ್ಟು ಸಾಕು, ಪ್ರತಿ ಸಸ್ಯಕ್ಕೆ ಅಷ್ಟೇ ಸಾಕು. ಯಾಕಂದ್ರೆ ಉದಾಹರಣೆಗೆ ನಾವು ನೋಡ್ತಾ ಇರ್ತೀವಿ, ಫಾರೆಸ್ಟ್ಗೆ ಹೋಗ್ತೀವಿ, ಅಲ್ಲಿ ಭೂಮಿ ಒಳಗಡೆ ನೀರು ಎಲ್ಲಿದೆ? ಎಷ್ಟೋ ಒಳಗಡೆ ಡೆಪ್ತ್ ಆಗಿರ್ತದೆ ಅಲ್ವಾ? ಅಲ್ಲಿ ಒಂದು ಫಾರೆಸ್ಟ್ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರು ಸರಿ. ಇಲ್ಲಾಂದ್ರೆ ನಾವು ರೋಡ್ ಮೇಲೆ ಹೋಗ್ತಾ ಇದ್ರೆ ರೋಡ್ ಆ ಕಡೆ ಈ ಕಡೆ ಮರಗಳು ಉದ್ದವಾಗಿ ಬೆಳೆದಿರ್ತದೆ, ಅವೆಲ್ಲ ನೀವು ನೋಡ್ಬೋದು. ಅಷ್ಟು ಉದ್ದವಾಗಿ ಬೆಳೆದಿದೆ ಅಂದ್ರೆ ಅದಕ್ಕೂ ನೀರು ಭೂಮಿಯಿಂದ ಬರ್ತಾ ಇದೆ ಅಂತ ನೀವು ಹೇಗೆ ಅನ್ಕೊಂತೀರಿ? ಭೂಮಿಯಿಂದ ಬರುವಂಥದ್ದು ಜಾಸ್ತಿ ಇಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತೆ ಎಲ್ಲಿಂದ ಬರುತ್ತೆ ಪೋಷಕಾಂಶಗಳು ಒಂದು ಸಸ್ಯ ಬೆಳಿಬೇಕಂದ್ರೆ? ಅದು ಬೇಕಾಗಿರೋದು ಏನು? ಅದು ಬೇಕಾಗಿರೋದು ಮೊದಲನೇದು ಸೂರ್ಯನ ಶಕ್ತಿ, ಆಯ್ತಾ? ಎರಡನೇದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲ, ಆಯ್ತಾ? ಮೂರನೇದು ನೀರಿನ ಆವಿರಿ, ಅಂದ್ರೆ ಒಂಥರ ಸ್ಟೀಮ್, ನೀರಾಂಶ, ಪ್ರಕೃತಿ ಅಂದ್ರೆ ವಾತಾವರಣದಂತ ನೀರಾಂಶ. ಇಷ್ಟು ಸಾಕಾಗಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇಷ್ಟು ಕೊಟ್ರೆ ಪ್ರತಿಯೊಂದು ಸಸ್ಯ ಏನ್ ಮಾಡತ್ತಂದ್ರೆ ಅದ್ರ ಒಳಗಡೆನೆ ಹೇಳ್ತೀವಲ್ಲ, ಫೋಟೋಸಿಂಥಸಿಸ್ ಅಂತ ಒಂದು ಪ್ರಕ್ರಿಯೆ ನಡೀತದೆ. ಅದು ಕನ್ನಡದಲ್ಲಿ ಏನು ಪದ ಹೇಳ್ತಾರೋ ಟೈಪ್ ಮಾಡಿ. ಸೊ ಫೋಟೋಸಿಂಥಸಿಸ್ ಅಂತ ಏನ್ ನಡೀತದೋ ಅದರಿಂದ ಅದೇನ್ ಮಾಡ್ತದೆ ಅಂದ್ರೆ ಈ ಎಲೆಗಳೆಲ್ಲ ಸ್ವೀಕಾರ ಮಾಡಿಕೊಂಡು ಒಳಗಡೆ ಫೋಟೋಸಿಂಥಸಿಸ್ ಅಂತ ಆಕ್ಟಿವಿಟಿ ಆಗಿದ ಮೇಲೆ ಅಲ್ಲಿ ಒಳಗಡೆ ಎಲ್ಲ ಕಾರ್ಬೋಹೈಡ್ರೇಟ್ಸ್ ಉತ್ಪನ್ನ ಆಗತ್ತೆ. ಕಾರ್ಬೋಹೈಡ್ರೇಟ್ಸ್ ಉತ್ಪನ್ನ ಆಗಿ ಅದು ನಮಗೆ ಆ ಸಸ್ಯ ಬೆಳೀತಾ ಇರ್ತದೆ, ಅದೆಲ್ಲ ಮಾನವನ ಆಹಾರವಾಗಿ ಸ್ವೀಕಾರ ಮಾಡ್ತಾನೆ ಅಲ್ವಾ? ಸೊ ಈ ರೀತಿ ಇರುವಾಗ ನಿಮಗೆ ಒಂದು ಸಸ್ಯಕ್ಕೆ ಭೂಮಿಯಿಂದ ಬರುವಂತ ನಾವು ಗೊಬ್ಬರ ಹಾಕಿ, ರಾಸಾಯನಿಕ ಗೊಬ್ಬರ ಹಾಕಿ ಏನೇನೋ ಮಾಡಬೇಕು ಬೇಕಾಗಿಲ್ಲ. ವಿ ಡೋಂಟ್ ನೀಡ್ ಟು ಡೂ ಎನಿಥಿಂಗ್. ಹೇಳ್ಬೇಕಂದ್ರೆ ಪ್ರಕೃತಿಯ ವ್ಯವಸಾಯ ಮಾಡುತ್ತೆ, ಪ್ರಕೃತಿಯೇ ಎಲ್ಲ ಕೊಡುತ್ತೆ. ಮಾನವನು ಏನ್ ಮಾಡ್ಬೇಕಂದ್ರೆ ಜಸ್ಟ್ ಸಂರಕ್ಷಣೆ ಮಾಡ್ಕೊಳ್ಳೋದು, ಅದು ಕೊಡುವಾಗ ತಗೊಂಡೋದು, ಇಷ್ಟು ಮಾಡಿದ್ರೆ ಸಾಕು. ಆಯ್ತಾ? ನೀವೇನು ಮಾಡಿದ್ರು ತಪ್ಪಾಗತ್ತೆ. ಅದಕ್ಕೆ ಆ ರೀತಿಯಲ್ಲಿ ಸಹಜ ವ್ಯವಸಾಯವನ್ನೇ ನಂಬ್ಕೋಬೇಕಾಗಿದೆ. ಅರ್ಥ ಆಯ್ತಾ? ಸೊ ಇದು ಏನಾಗಿದೆ ಅಂದ್ರೆ ಹೇಳ್ತೀನಿ. ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಜನ ಈ ರಾಸಾಯನಿಕ ವ್ಯವಸಾಯ ಅಂತೂ ಅರ್ಥ ಆಗಿತ್ತು. ರಾಸಾಯನಿಕ ವ್ಯವಸಾಯ, ಇನ್ನೊಂದು ಸೇಂದ್ರಿಯ ವ್ಯವಸಾಯ ಅಂತ ಇದೆ. ಅಲ್ಲಿ ಏನಾಗತ್ತಂದ್ರೆ ಈಗ ವರ್ಮಿ ಕಂಪೋಸ್ಟು ಇದೆಲ್ಲ ಹಾಕ್ತಾರೆ. ಅಂದ್ರೆ ಹಸುವಿನ ಗೊಬ್ಬರ ಆಗ್ಬೋದು, ಮತ್ತೆ ವರ್ಮಿ ಕಂಪೋಸ್ಟ್ ತಯಾರು ಮಾಡೋದು, ಮತ್ತೆ ಅದಕ್ಕೂ ಸ್ವಲ್ಪ ಡಿಫರೆಂಟ್ ಈ ಕೀಟಕನಾಶಿನಿ ಇವೆಲ್ಲ ಹಾಕ್ತಾರೆ. ಅದನ್ನು ಒಂಥರ ಕಾಸ್ಟ್ಲಿನೇ. ಅದೊಂಥರ ರಾಸಾಯನಿಕ ವ್ಯವಸಾಯ ಹೇಗೆಯೋ ಇದು ಒಂಥರ ಕಾಸ್ಟ್ಲಿನೇ. ಇದನ್ನು ಸಹ ಆಧ್ಯಾತ್ಮಿಕ ವ್ಯವಸಾಯ ಆಗೋದಿಲ್ಲ. ಆಯ್ತಾ? ಸೊ ಅದನ್ನು ಬಿಟ್ಬಿಡ್ಬೇಕಾಗತ್ತೆ ನಾವು. ಸೊ ಆದಷ್ಟು ಏನಂತಂದ್ರೆ ಪ್ರಕೃತಿ ವ್ಯವಸಾಯವನ್ನು ಆಧ್ಯಾತ್ಮಿಕ ವ್ಯವಸಾಯ ಅಂತಲೂ ಕರಿತೀವಿ ನಾವು. ಆಯ್ತಾ? ಸೊ ಅಂತ ವ್ಯವಸಾಯನೇ ಉತ್ತಮವಾದ ವ್ಯವಸಾಯ. ಯಾವುದೇ ಅದಕ್ಕೆ ಹಣಕಾಸು ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಯಾವುದೇ ವ್ಯವಸಾಯ ಅಂದ್ರೆ ಯಾವುದೇ ಇನ್ವೆಸ್ಟ್ಮೆಂಟು ನಾವು ಮಾರ್ಕೆಟಿಂದ ತಗೊಂಡು ಬಂದು ಯೂಸ್ ಮಾಡೋಂಥದ್ದು ಏನು ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ.
ಸೊ ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಈ ಆಧ್ಯಾತ್ಮ ವ್ಯವಸಾಯದಲ್ಲಿ ಎಸ್ಪೆಷಲಿ ಓಕೆ ಈ ಪರ್ಯಾವರಣದಲ್ಲಿ ಆ, ಅತ್ಯಧಿಕ ಹಾನಿ ಆಗತ್ತೆ ಈ ರಾಸಾಯನಿಕ ವ್ಯವಸಾಯದಿಂದ ನಮಗೆಲ್ಲ ಗೊತ್ತು. ಇದನ್ನೇನ್ ಮಾಡಿದೆ ಅಂದ್ರೆ ಒಂದು ಮಹಾನ್ ವ್ಯಕ್ತಿ ಪಾಲೇಕರ್, ಸುಭಾಷ್ ಪಾಲೇಕರ್ ಅಂತ ಒಂದು ವ್ಯಕ್ತಿ, ಅವ್ರೇನ್ ಮಾಡಿದ್ರು, ಆ, ಈ ಆಧ್ಯಾತ್ಮಿಕ ವ್ಯವಸಾಯ ಅನ್ನೋದು ಕಂಡಿಡಿದು ಅವರೇ, ನಮ್ಮ ದೇಶದಲ್ಲಿ ಹೆಚ್ಚು ಪ್ರಚಾರ ಮಾಡಿದ್ರು ಅವರು ಅಲ್ವಾ. ಸೊ ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರು ಇವರು, ಇವರು ಸಹ ರಾಸಾಯನಿಕ ವ್ಯವಸಾಯ ಮಾಡ್ತಾರೆ, ಮಾಡಿ ಪ್ರಯತ್ನ ಮಾಡ್ತಾರೆ. ಇವರು ಮಹಾರಾಷ್ಟ್ರ ಅಮರಾವತಿ ಜಿಲ್ಲೆ ಬೆಲೋರ ಗ್ರಾಮಕ್ಕೆ ಸಂಬಂಧಿತ ಆ ವಾಸಿ, ಬೆಲೋರ ಗ್ರಾಮವಾಸಿ ಅಂತ ಹೇಳ್ಬೋದು. ಇವರು 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 ಓದಿರೋದು BSc ಅಗ್ರಿಕಲ್ಚರ್. ಅದಾದ್ಮೇಲೆ ಇವ್ರಿಗೆ ವ್ಯವಸಾಯ ಅಂದ್ರೆ ತುಂಬಾ ಇಷ್ಟ. ಮೊದಲನೇ ಸರಿ ರಾಸಾಯನಿಕ ವ್ಯವಸಾಯ ಮಾಡ್ತಾರೆ. ಮಾಡಿದ ಮೇಲೆ ಒಳ್ಳೆ ಉತ್ಪತ್ತಿ ಆಗತ್ತೆ, ಒಳ್ಳೆ ಹಣಕಾಸು ಆಗತ್ತೆ. ಸೊ ಪರವಾಗಿಲ್ಲಪ್ಪ ಅಂತ ಅನ್ಕೊಂಡು ಮತ್ತೆ ಎರಡನೇ ಸರಿ ಹಾಕ್ತಾರೆ. ಸ್ವಲ್ಪ ಆ ಉತ್ಪತ್ತಿ ಕಡಿಮೆ ಆಯಿತು. ಮೂರನೇ ಸರಿ ಹಾಕ್ತಾರೆ, ಇನ್ನೂ ಕಡಿಮೆ ಆಯಿತು ಉತ್ಪತ್ತಿ. ನಾಲ್ಕನೇ ಸರಿ ಹಾಕ್ತಾರೆ, ಲಾಸ್ ಆಯಿತು. ಆದರೆ ರಾಸಾಯನಿಕ ವ್ಯವಸ್ಥೆಯಲ್ಲಿ ಏನಾಯಿತು, ಫೋರ್ತ್ ಟೈಮ್ ಹಾಕುವಾಗ ಪೂರ್ತಿ ಒಂಥರ ಅವ್ರಿಗೆ ಕೊಟ್ಟಿರುವಂಥ ದುಡ್ಡು ಅಂದರೆ ಅವ್ರು ಏನು ಹಣಕಾಸು ಹಾಕ್ತಾರೋ ಅದನ್ನೂ ಬಂದಿಲ್ಲ, ನಷ್ಟ ಬಂತು ಈ ಸರಿ. ಈಗ ಏನಾಯಿತು, ಇವ್ರಿಗೆ ಅರ್ಥ ಆಯ್ತು ಇದೇನೋ ಒಂಥರ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇವರು ಸತ್ಯವನ್ನು ಅನ್ವೇಷಿಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಸತ್ಯವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿದ ಅಂದ್ರೆ, ಅವರು ಅಬ್ಸರ್ವ್ ಮಾಡಿದ್ರು ಯಾವುದು ಅರಣ್ಯವನ್ನು, ಫಾರೆಸ್ಟ್ ಅನ್ನು, ಅಡವಿಯನ್ನು ಅಬ್ಸರ್ವ್ ಮಾಡಿದ್ರು. ಅರಣ್ಯವನ್ನು ಅಬ್ಸರ್ವ್ ಮಾಡುವಾಗ ಅಲ್ಲಿ ನೋಡ್ತಾ ಇದ್ರೆ ದೊಡ್ಡ ಮರಗಳು, ಮತ್ತೆ ಅದ್ರ ಕೆಳಗಡೆ ಸಣ್ಣ ಮರಗಳು, ಆ ಕಡೆ ಒಂದು ಮರ, ಈ ಕಡೆ ಒಂದು ಮರ ಎಲ್ಲ ಬೆಳೀತಾ ಇದೆ. ಯಾರು ನೀರು ಹಾಕೋರಿಲ್ಲ, ಯಾರು ಗೊಬ್ಬರ ಕೊಡೋರಿಲ್ಲ, ಏನು ಮಾಡೋರು ಇಲ್ಲ. ಅರ್ಥ ಆಯ್ತಾ? ಮತ್ತೆ ಪ್ರಕೃತಿಯ ಒಂಥರ ವ್ಯವಸಾಯ ಮಾಡ್ತಾ ಇದೆ ಅಲ್ವಾ. ಸೊ ಆ ರೀತಿಯಲ್ಲಿ ಅಬ್ಸರ್ವ್ ಮಾಡಾಗ ಅವ್ರಿಗೆ ಅರ್ಥ ಆಯ್ತು, ಅಲ್ಲಿ ದೊಡ್ಡ ಎತ್ತರ ಆಗಿರುವಂತ ಒಂದು ಮರ, ಕೆಳಗಡೆ ಇರುವಂತ ಸಣ್ಣ ಸಣ್ಣ ಮರಗಳು, ಮತ್ತೆ ಮಧ್ಯಸ್ಥ ಇರುವಂತ ಮರಗಳು ಅನೇಕವಿದೆ. ಎಲ್ಲಾನು ಚೆನ್ನಾಗಿ ಒಂಥರ ಅಂದ್ರೆ ಒಂದು ಹಸಿಯಾಗಿ ಎಲ್ಲ ಬೆಳೀತಾ ಇದೆ. ಎಲೆಗಳು, ಕಾಂಡಗಳು, ಪುಷ್ಪಗಳು, ಪುಷ್ಪಗಳು ಮತ್ತೆ ಫಲಗಳು ಎಲ್ಲ ಬರ್ತಾ ಇದೆ. ಯಾವುದಕ್ಕೂ ಕೊರತೆ ಇಲ್ಲ. ಇದನ್ನ ಅಬ್ಸರ್ವ್ ಮಾಡಾಗ ಅವ್ರಿಗೆ ಅರ್ಥ ಆಯ್ತು, ಏನೂ ಇಲ್ಲದೆ, ಯಾರು ಪ್ರಮೇಯ ಇಲ್ಲದೆ ಇಷ್ಟು ಚೆನ್ನಾಗಿ ಬೆಳೀತಾ ಇರುವಾಗ ಒಂದು ಅರಣ್ಯ, ಇದೇ ಅಲ್ವಾ ವ್ಯವಸಾಯ ಅಂದ್ರೆ, ಇದೇ ಅಲ್ಲ ಪ್ರಕೃತಿ ವ್ಯವಸಾಯ ಅಂದ್ರೆ. ಮತ್ತೆ ಇನ್ನೇನ್ ಮಾಡ್ಬೇಕು ನಾವು, ಏನ್ ಮಾಡ್ಬೇಕಾಗಿದೆ ಇಲ್ಲಿ, ಯಾವ ನೆಸೆಸಿಟಿ ಇಲ್ವಲ್ಲ, ಯಾರು ವ್ಯವಸಾಯ ಮಾಡೋದು ಬೇಕಾಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವರು ಈ ಪ್ರಕೃತಿ ವ್ಯವಸಾಯವನ್ನೇ ಇನ್ ಸ್ವಲ್ಪ ಎಚ್ಚರಿಕವಾಗಿ ಇನ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋದ್ರೆ ಅವ್ರಿಗೆಲ್ಲ ಅರ್ಥ ಆಯ್ತು. ಸೊ ಆದ್ರಿಂದ ಈ ವ್ಯವಸಾಯವನ್ನು ಇವರು ಪ್ರವೇಶ ಮಾಡಿರೋದು. ಇಲ್ಲಿ ಏನಾಗತ್ತಂದ್ರೆ, ಒಂದು ಅಂದ್ರೆ ಎಸ್ಪೆಷಲಿ ಆ ಆ ಸಸ್ಯಕ್ಕೆ ಬೇಕಾಗಿರುವಂತ ನೀರು, ಆ ನೀರು ಸಣ್ಣ ಪರಿಣಾಮದಲ್ಲೇ ಬೇಕಾಗಿದೆ. ಅದನ್ನು ಎಸ್ಪೆಷಲಿ ನೇಲದಿಂದ ಅಂದ್ರೆ ಗ್ರೌಂಡ್ ಇಂದ ತಗುವಂತ ನೀರು ಸಣ್ಣ ಪರಿಣಾಮದಲ್ಲೇ ಬೇಕಾಗಿದೆ, ಜಾಸ್ತಿ ಬೇಕಾಗಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅವರು ನೋಡುವಾಗ ಅವ್ರಿಗೆ ಅರ್ಥ ಆಗಿದೆ ಅಂದ್ರೆ, ಒಂದು ಸಸ್ಯ ಇನ್ನೊಂದು ಸಸ್ಯ ಪಕ್ಕದಲ್ಲಿದ್ರೆ ಸ್ವಲ್ಪ ಜನ ಏನ್ ಹೇಳ್ತಾರೆ ಗೊತ್ತಾ, ಇದಕ್ಕೂ ಪೋಷಕಾಂಶಗಳ ಕೊರತೆ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಎಲ್ಲ ಸ್ನೇಹಿತರೆ ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ, ನೀವು ಆಶ್ಚರ್ಯ ಆಗುವಂತ ವಿಷಯ ಅಂದ್ರೆ, ಸಸ್ಯಗಳನ್ನು ಒಳಗಡೆ ಹೋಗ್ತಾ ನೋಡಿದ್ರೆ ಬೇರುಗಳಿದೆಲ್ಲ, ಒಂದು ಬೇರು ಇನ್ನೊಬ್ರು ಬೇರಿಗೂ ಜೋಡಿಸ್ಕೊಂಡಿರ್ತವೆ. ಒಳಗಡೆ ಎಲ್ಲ ಪೋಷಕಾಂಶಗಳನ್ನು ಶೇರ್ ಮಾಡ್ಕೊಂತವೆ, ಚೆನ್ನಾಗಿ ಶೇರ್ ಮಾಡ್ಕೊಂತವೆ. ಯಾವುದು ಇನ್ನೊಂದಿಗೂ ಒಂಥರ ಏನಂತಾರೆ ಪೈಪೋಟಿ ಯಾವುದೂ ಇಲ್ಲ. ಅದನ್ನು ನೋಡ್ಬೋದು ನೀವು, ಅದು ಅಂದ್ರೆ ನೇಚರಲ್ಲಿ ನೋಡ್ಬೋದು. ಆ ರೀತಿಯಲ್ಲಿ ಇದ್ರೆ ಅಡವಿಯಲ್ಲಿರುವಂತ ಎಲ್ಲಾ ಸಸ್ಯಗಳು ಸತ್ತೋಗ್ಬೇಕಾಗಿತ್ತು. ಒಂದಕ್ಕಿನ್ನೊಂದು ಪೋಟಿ, ಒಂದಕ್ಕಿನ್ನೊಂದು ಕಾಂಪಿಟೇಷನ್ ಆಗದಿದ್ರೆ ಯಾವ ಸಸ್ಯಗಳು ಬೆಳೀತಾ ಇಲ್ಲ. ಅಲ್ಲಿ ವಿಧ ವಿಧ ಸಸ್ಯಗಳು, ಒಂದು ರೀತಿ ಅಲ್ಲಲ್ಲ ಅಲ್ವಾ. ಸೊ ಯಾವುದೇ ವ್ಯವಸಾಯನೂ ಅಷ್ಟೇ, ನೆನ್ಪಿಟ್ಕೊಳ್ಳಿ, ಒಂದೇ ತರ ಬೆಲೆ ಹಾಕಬಾರದು, ಆಯ್ತಾ. ಅದು ತಪ್ಪು ಮಾಡ್ತಾ ಇದ್ದಾರೆ ರೈತರು. ಸೊ ಆ ರೀತಿ ಮಾಡುವಾಗ ತುಂಬಾ ಕಷ್ಟಗಳು ಫೇಸ್ ಮಾಡ್ತಾರೆ. ಯಾಕಂದ್ರೆ ಒಂದೇ ರೀತಿಯಲ್ಲಿ ಬೆಲೆ ಹಾಕಿದ್ರೆ ಒಂದು ವಿಪರೀತ ವಾತಾವರಣ ಆಗಿ, ವಿಪರೀತ ಮಳೆ ಆಗಿ ಏನಾಗತ್ತೆ ರೀ, ಅದು ಒಂದ್ಸರಿ ಒಟ್ಟೋದ್ರೆ, ಎಲ್ಲ ಬೆಲೆ ಒಟ್ಟೋದ್ರೆ ಪೂರ್ತಿ ನಷ್ಟ ಬರುತ್ತೆ ರೈತಗೆ. ಅದೇ ನೀವು ದೊಡ್ಡ ಮರಗಳು, ಪಕ್ಕದಲ್ಲಿ ಇನ್ನೊಂದು ಮರಗಳು, ಮತ್ತೆ ಇನ್ನೊಂದು ಮರಗಳು, ಒಂಥರ 5 ಸ್ಟೆಪ್ ಅಂತ ಹೇಳ್ತೀವಿ ನಾವು, 5 ಸ್ಟೆಪ್ ಅಗ್ರಿಕಲ್ಚರ್, ಆಯ್ತಾ. ಸೊ 5 ತರ ಡಿಫರೆಂಟ್ ಅಲ್ಲಿ ಸಸ್ಯಗಳು ಬೆಳಿಬೇಕಾಗತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಇದೇ ಅಂತರ పంట ಅಂತ ಹೇಳ್ತೀವಿ, ಅಂತರ ವ್ಯವಸಾಯ ಇದು. ಓಕೆ. ಸೊ ಆ ರೀತಿಯಲ್ಲಿ ಮಾಡುವಾಗ ಯಾವುದೇ ನಷ್ಟ ಬರೋದಿಲ್ಲ ರೈತಿಗೆ. ಇನ್ ಕೇಸ್ ಮಳೆ ಬಂತು, ಜಾಸ್ತಿ ಬಂತು, ಸಣ್ಣ ಸಣ್ಣ ಸಸ್ಯಗಳೆಲ್ಲ ಸತ್ತೋಯ್ತು, ದೊಡ್ಡ ದೊಡ್ಡ ಸಸ್ಯಗಳು ಹಾಗೆ ಇದೆಯಲ್ಲ, ನಿಮಗೆ ಫ್ರೂಟ್ಸ್ ಕೊಡ್ತವೆ, ಸೊ ನಿಮಗೆ ಎಲ್ಲ ಕೊಡ್ತವೆ, ಅವೆಲ್ಲ ನೀವು ಸೇಲ್ ಮಾಡ್ಕೋಬಹುದು, ನೀವು ಆರ್ಥಿಕವಾಗಿ ಬಲವಾಗಿರ್ಬೋದು. ಏನೋ ಸ್ವಲ್ಪ ನಷ್ಟ ಅಲ್ಲಿಂದ ಆದ್ರೂ ಮಿಕ್ಕಿದೆಲ್ಲ
ಹಾಗೆ ಉಳ್ಕೊಂತದೆ. ಅದೇ ನೀವು ಒಂದೇ ಆ, ಈಗ ನೋಡಿ, ಈಗ ಪ್ಯಾಡಿ ಭತ್ತ ಹಾಕ್ತಾರೆ. ಭತ್ತ ಒಂಥರ ಎಡಾರಿ ತರ, ಒಂಥರ ಡೆಸರ್ಟ್ ತರ ಇರ್ತದೆ, ನೋಡಿದ್ರೆ ಅಲ್ಲಿ ಏನೂ ಇರೋದಿಲ್ಲ. ಅದನ್ನ ಅಬ್ಸರ್ವ್ ಮಾಡ್ಬೋದು ನಾವು, ಅಲ್ವಾ? ಸೊ ಒಂದು ಯಾವುದೇ ಆ, ಒಲೆ ಇದೆ ಅಂತಂದ್ರೆ, ಒಲೆ ಸುತ್ತ ಏನಿರಬೇಕು, ದೊಡ್ಡ ದೊಡ್ಡ ಮರಗಳಿರ್ಬೇಕು. ಅದು ಯಾವುದೂ ಇಲ್ಲ ಈಗ, ನೋಡ್ತಾ ಇದೀವಿ ನಾವು. ಇದೆಲ್ಲ ಏನಂತಂದ್ರೆ, ಅವ್ರು ಸೈಂಟಿಫಿಕ್ ಅಂತ ಅವ್ರು ಹೇಳಿ ಹೇಳಿ ನಮ್ಮನ್ನು, ನಮ್ಮ ತಲೆ ಎಲ್ಲ ಕೆಡಿಸಿದ್ದಾರೆ. ಈ ಭಾರತೀಯ ಸಾಂಪ್ರದಾಯಿಕ ನಮ್ಮ ಸನಾತನದ ಏನಿದೆಯೋ ಎಲ್ಲ ಕೆಡಿಸಿದ್ದಾರೆ. ಇದು ಸೈಂಟಿಫಿಕ್ ಸೈಂಟಿಫಿಕ್ ಅಂತೇಳಿ ಅನ್ಸೈಂಟಿಫಿಕ್ ಅನ್ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ. ಅವ್ರು ಮಾಡೋದೆಲ್ಲ ಅನ್ಸೈಂಟಿಫಿಕ್ ಆಗಿದೆ, ನಿಜವಾಗಿ ಹೇಳ್ಬೇಕಂದ್ರೆ. ಈಗ ನಾನು ಹೇಳ್ತಾ ಇದ್ದೀನಿ, ನಮ್ಮ ಊರಲ್ಲೇ ತಗೊಂಡ್ರೆ ಎಕ್ಸಾಂಪಲ್, ಮೊನ್ನೆ ನಾವು ಚರ್ಚೆ ಮಾಡುವಾಗ ಯಾವ ಬೆಲೆ ಹಾಕಲ್ಲ ನಾವು ಅಂತ ಕೂತಿದ್ದಾರೆ ಎಲ್ಲರೂ. ಬೆಲೆ ಹಾಕಲ್ಲ, ಬೆಲೆ ಬರಲ್ಲ, ಇದು ನಮ್ಗೆ ನಂಬಿಕೆನೇ ಇಲ್ಲ. ಈಗಾಗಲೇ ಲಾಸ್ಟ್ ಇಯರ್ ಒಂದು ಒಬ್ಬೊಬ್ಬರಿಗೆ 8 ಲಕ್ಷ ನಷ್ಟ ಬಂದ್ರೆ, ಈ ಇಯರ್ ಇನ್ನೂ ಕಂಪ್ಲೀಟೇ ಆಗಿಲ್ಲ, ಆಗ್ಲೇ ಒಂದು 5-6 ಲಕ್ಷ ಲಾಸ್ ಆಗಿದೆ. ಇನ್ನು ಏನ್ ಮಾಡ್ತೀರಾ? ಈ ರೀತಿಯಲ್ಲಿ ಇರುವಾಗ ಏನ್ ವ್ಯವಸಾಯ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ? ವ್ಯವಸಾಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಚನೆ ಕೊಡ್ಬೇಕಲ್ಲ, ರೈತರಿಗೆ ಎಜುಕೇಶನ್ ಕೊಡ್ಬೇಕಲ್ಲ. ಓಕೆ, ಒಂದು ವ್ಯವಸಾಯ ಕ್ಷೇತ್ರ ಅಂದ್ರೆ ಎಲ್ಲಾ ತರ ಸಸ್ಯಗಳಿರ್ಬೇಕು, ದೊಡ್ಡದು, ಮಿಡಿಲ್ದು. ಒಂದು ಉದಾಹರಣೆಗೆ, ಆ, ನಾವು ದೊಡ್ಡದಂದ್ರೆ ದೊಡ್ಡದಂದ್ರೆ ಏನ್ ಅನ್ಕೊಂತೀವಿ? ಒಂದು ಮಾವಿನ ಮರ, ಇಂಥ ದೊಡ್ಡ ದೊಡ್ಡ ಮರಗಳು. ಸ್ವಲ್ಪ ಅದ್ರ ಕೆಳಗಡೆ ಲೆಮನ್ ಅಂತಂದ್ರೆ ಈ ನಿಂಬೆ ನಿಂಬೆ ಸಸ್ಯಗಳು, ಅಲ್ವಾ? ಮತ್ತೆ ವಿಧ ವಿಧ ಹಣ್ಣುಗಳು. ಅದ್ರ ಕೆಳಗಡೆ ಹೋದ್ರೆ ಸ್ವಲ್ಪ ಈ ಆ, ಬತ್ತೆ, ಅಲ್ವಾ, ಇಂಥದ್ದೆಲ್ಲ ಹಾಕೋಬಹುದು. ಆಮೇಲೆ ಎಲ್ಲ ನಮ್ಮ ಸಿರಿಧಾನ್ಯಗಳು ಹಾಕೋಬಹುದು, ಅಲ್ವಾ? ಸೊ ಅದ್ರ ಕೆಳಗಡೆ ಹೋದ್ರೆ ಈ ಪ್ರತಿಯೊಂದು ಆ, ಈ ಯಾವುದು ಮೆಣಸಿನಕಾಯಿ ಆಗ್ಬೋದು, ಆಮೇಲೆ ಮೆಣಸು, ಕಾಳು ಮೆಣಸು, ಮತ್ತೆ ಜೀರಿಗೆ, ಇಂಥವೆಲ್ಲ ಸಣ್ಣ ಸಣ್ಣ ಆ, ಆ, ಏನಿದೆಯೋ ಆ ಬೆಳೆಗಳು ಹಾಕೋಬಹುದು. ಈ ರೀತಿಯಲ್ಲಿ 5 ಸ್ಟೆಪ್ ಮಾಡ್ಕೊಳ್ಳಿ. 5 ಸ್ಟೆಪ್ ಮಾಡ್ಕೊಂಡ್ರೆ ನಿಮ್ಗೆ ಯಾವಾಗಲೂ ಪ್ರಾಫಿಟೇ, ಲಾಸ್ ಅಂತೂ ಯಾವುದಿಲ್ಲ ಸ್ನೇಹಿತರೆ. ಇದೇ ವ್ಯವಸಾಯ ಒಂದು ಅರಣ್ಯದಲ್ಲಿ ಆಗ್ತಾ ಇರ್ತದೆ. ಇದೇ ತರ ವ್ಯವಸಾಯ ಅರಣ್ಯದಲ್ಲಿ ಆಗೋದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನೀವು ಕೊಡಬೇಕಾಗಿರೋದು ಏನು ಇಲ್ಲ ನಿಮ್ಮ ಕೈಯಿಂದ. ಈ ರೀತಿ ಮಾಡಿಕೊಂಡು, ಈ ರೀತಿ ಮಾಡಿ ಬಿಟ್ಬಿಟ್ರೆ ಸಾಕು, ಆಯ್ತಾ? ಸೊ ಅಲ್ಲಿ ಏನು ನಷ್ಟ ಆಗೋದಿಲ್ಲ. ಸೊ ಒಂದಕ್ಕಿನ್ನೊಂದು ಸಹಕಾರ ಮಾಡಿಕೊಂಡು ಚೆನ್ನಾಗಿ ಬೆಳೀತಾ ಇರ್ತವೆ ಎಲ್ಲ, ಆಯ್ತಾ? ಸೊ ಆ ರೀತಿಯಲ್ಲಿ ಮಾಡ್ಕೊಂಡೋದು ಉತ್ತಮವಾದ ವಿಷಯ ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ಓಕೆ. ಈ ರಾಸಾಯನಿಕ ವ್ಯವಸಾಯ ಎಷ್ಟು ಲಾಸ್ಗಳಂದ್ರೆ, ನಿಜವಾಗಿ ಹೇಳ್ಬೇಕಂದ್ರೆ ರಾಸಾಯನಿಕ ವ್ಯವಸಾಯದಲ್ಲಿ ಲಾಭ ಲಾಭ ಪಟ್ಟೋದು ಯಾರು ಗೊತ್ತಾ? ಲಾಭ ಪಡೆಯೋದು ಒಂದು ಫಾರಿನ್ ಕಂಪನೀಸು, ರಾಸಾಯನಿಕ ಗೊಬ್ಬರ ಕಂಪನೀಸ್ ಅಷ್ಟೇ. ಮತ್ತೆ ಗೌರ್ಮೆಂಟ್ಗೂ ಲಾಸೇ, ಒಂಥರ ಹೇಳ್ಬೇಕಂದ್ರೆ. ಒಂಥರ ಏನಾಗ್ತದೆ ಹೇಳಿ, ಪ್ರತಿಯೊಂದು ಸರಿ ನಷ್ಟ ಬರುತ್ತೆ ರೈತಗೆ. ಇವರು ಅಷ್ಟೋ ಇಷ್ಟೋ ಮತ್ತೆ ನಷ್ಟವನ್ನು ಪೂಡಿಸ್ತಾ ಇರ್ತಾರೆ. ಅವರ ಇವ್ರು ಸ್ವಲ್ಪ ಅಮೌಂಟ್ ಕೊಡ್ತಾರೆ ಸಬ್ಸಿಡಿಯಲ್ಲಿ, ಅದು ಇದು. ಯಾಕೆ ಬೇಕಾಗಿದೆ ಎಲ್ಲ? ಏನಕ್ಕೆ ಇದೆಲ್ಲ ನಡೀತಾ ಇದೆ? ಒಂಥರ ಹ? ಇಷ್ಟು ಮೋಸಪೂರಿತವಾಗಿ ನಡೀತಾ ಇರುವಂತ ಈ ವಿಷಯವನ್ನು ಸೊ ಎಲ್ಲಾ ಕಡೆ ನಾವು ಪ್ರಚಾರ ಮಾಡಿ ಬೇಗ ಇದರಿಂದ ಆಚೆ ಕಡೆ ಬಂದಿಲ್ಲ ಅಂದ್ರೆ, ಇದರಲ್ಲಿ ಹೆಂಗಿದೆ ಅಂತಂದ್ರೆ ನಮ್ಮನ್ನು ನಾವೇ ಮೋಸ ಮಾಡ್ಕೊಂತ ಇದೀವಿ ಅಷ್ಟೇ. ಇಡೀ ಭಾರತದಲ್ಲಿ ಇದನ್ನು ಬೇಗ ಇಲ್ಲಿಂದ ನಾವು ಒಂಥರ ಬಿಟ್ಟಿದ್ರೆ ಒಳ್ಳೇದು. ಈ ರಾಸಾಯನಿಕ ವ್ಯವಸಾಯವನ್ನು ಪೂರ್ತಿ ಬಿಡಿಸ್ಬೇಕು ಎಲ್ಲರ ಕಡೆಯಿಂದ. ಅದಕ್ಕೆ ಅವಾಗ ಪ್ರಚಾರ, ಅಂದ್ರೆ ರಸಾಯನ ಮುಕ್ತ ವ್ಯವಸಾಯ ಅಂತಂದ್ರೆ ಆಧ್ಯಾತ್ಮಿಕ ವ್ಯವಸಾಯ. ಅದೇ ಆಧ್ಯಾತ್ಮಿಕ ವ್ಯವಸಾಯ ಅಂತ ನಾವು ಏನ್ ಅನ್ಕೊಂತೀವೋ, ಈ ಪ್ರಕೃತಿ ವ್ಯವಸಾಯ ಇದೆಯಲ್ಲ, ಎಸ್ಪೆಷಲಿ ಸುಭಾಷ್ ಪಾಲೇಕರ್ ತುಂಬಾ ಪ್ರಚಾರ ಮಾಡಿದ್ದಾರೆ. ಅವರು ಒಂಥರ ಆಧ್ಯಾತ್ಮಿಕ ಈ ಕೃಷಿಗೆ ಪಿತಾಮಹ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅಂತ ವ್ಯವಸಾಯವನ್ನು ನಾವು ಹೆಚ್ಚು ಪ್ರಚಾರ ಮಾಡೋಣ. ಓಕೆ. ಪ್ರಚಾರ ಮಾಡಿಲ್ಲ ಅಂದ್ರೆ ಮುಂದಿನ ಸಮಯದಲ್ಲಿ ತುಂಬಾ ಕಷ್ಟ ಇದೆ, ಆಯ್ತಾ? ಇಲ್ಲಿ ನೋಡಿ, ಸೊ ಇಲ್ಲಿ ಈ ವ್ಯವಸಾಯದಲ್ಲಿ ಸ್ವಲ್ಪ ವಿಷಯಗಳು, ಇದು ಆಧ್ಯಾತ್ಮಿಕ ವ್ಯವಸಾಯ ಅಂತ ಹೇಳಿದ್ದಾರೆ. ಆಧ್ಯಾತ್ಮಿಕ ವ್ಯವಸಾಯ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಸೊ ಈಗಾಗಲೇ ಪ್ರಕೃತಿ ವ್ಯವಸಾಯ ಅನ್ನೋದು ಯಾವುದೇ ರಾಸಾಯನಿಕ ಗೊಬ್ಬರಗಳು ತಗೊಳಲ್ಲ, ಮತ್ತೆ ಭೂಮಿಯನ್ನು ನಾಶನ ಮಾಡಲ್ಲ, ಗಾಳಿಯನ್ನು ಮಾಲಿನ್ಯ ಮಾಡಲ್ಲ, ನೀರನ್ನು ಮಾಲಿನ್ಯ ಮಾಡಲ್ಲ, ಅಲ್ವಾ? ಸೊ ಎಲ್ಲ ಆ, ಪ್ರಕೃತಿಯಲ್ಲಿರುವಂಥ ಜಂತುಗಳಿಗೂ ಪಕ್ಷಿಗಳಿಗೆ ಒಳ್ಳೆ ಆಹಾರ ಸಿಗತ್ತೆ, ಯಾವುದೇ ತೊಂದರೆ ಬರಲ್ಲ, ಆಯ್ತಾ? ಇವೆಲ್ಲ ಇರ್ತದೆ, ಇದೆಲ್ಲ ನಾವು ಅರ್ಥ ಮಾಡ್ಕೋಬಹುದು. ಸೊ ಅದೇ ರೀತಿಯಲ್ಲಿ ಪ್ರಕೃತಿ ನಮ್ಮ ಎಲ್ಲ ರಿಸೋರ್ಸಸ್ನು ಕೊಡ್ತಾ ಇದೆ. ಪ್ರಕೃತಿಯ ಭಗವಂತ. ಆ ಭಗವಂತ ಅಂದ್ರೆ ಪ್ರಕೃತಿ ವ್ಯವಸಾಯ ಮಾಡುತ್ತೆ, ಅದಕ್ಕೆ ಆಧ್ಯಾತ್ಮಿಕ ವ್ಯವಸಾಯ ಅಂತ ನಾವು ಕರೆಯೋದು, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿರುವಾಗ ಈಗಾಗಲೇ ಆಧ್ಯಾತ್ಮಿಕ ವ್ಯವಸಾಯವನ್ನು ಸೊ ಅನೇಕ ಪ್ರಾಂತಗಳಲ್ಲಿ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್, ಇವೆಲ್ಲ ವಿಧ ವಿಧ, ಮಹಾರಾಷ್ಟ್ರ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 50 ಲಕ್ಷ ರೈತರು ಈಗಾಗಲೇ ಮಾಡ್ತಾ ಇದ್ದಾರೆ. ಸೊ ಹೇಳ್ಬೇಕಂದ್ರೆ, ಸೊ ಇದು ಅದ್ಭುತವಾದ ರೀತಿಯಲ್ಲಿ ನಡೀತಾ ಇದೆ. ಇದನ್ನು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ತಗೊಂಡು ಹೋಗ್ಬೇಕು. ಸೊ ಇದು ಒಂಥರ ಈ ಇದನ್ನು ZBNF ಅಂದ್ರೆ ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀತಾರೆ ಅವರು.
ಅಂದರೆ ಯಾವುದೇ ಬಡ್ಜೆಟ್ ಬೇಕಾಗಿಲ್ಲ ಅಂತ. ಓಕೆ. ಒಂದೇನಂತಂದರೆ ಯಾವುದೇ ನಿಮಗೆ ಆ ಬೆಲೆಕ್ಕೆ ಸ್ವಲ್ಪ ಈ ಕ್ರಿಮಿಗಳ ಅಟ್ಯಾಕು ಅದು ಆಗಿದ್ರೆ ಅವಾಗ ಏನು ಮಾಡಬೇಕು ಅಂತಂದರೆ ಅವರು ಸ್ವಲ್ಪ ದ್ರವ್ಯಗಳು ರೆಡಿ ಮಾಡ್ತಾರೆ. ಜೀವ ದ್ರವ್ಯಗಳು ಅಂತ ಇದೆ, ಅವು ರೆಡಿ ಮಾಡ್ತಾರೆ. ಸೊ ಅದು ಎಸ್ಪೆಷಲಿ ಜೀವಾಮೃತ, ಘನಾಮೃತ, ಇವೆಲ್ಲ. ಸೊ ಇದ ಒಂಥರ ಯಾವುದು ಲೆಮನ್ ಅಂದರೆ ಸಾರಿ ನೀಮ್ ಟ್ರೀ ತಗೊಂಡು ಆ ಎಲೆಗಳು ಉಪಯೋಗಿಸ್ಕೊಂಡು ಇವೆಲ್ಲ ಜೀವಾಮೃತ ರೆಡಿ ಮಾಡ್ಕೊಳ್ಳೋದು, ಇವೆಲ್ಲ ಮಾಡಿದರೆ ಅದು ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸಾಕು. ಆ ಫೆಸ್ಟ್ ಗಿಸ್ಟ್ ಎಲ್ಲ ದೂರ ಹೋಗುತ್ತೆ. ಅದೇನು ತೊಂದರೆ ಆಗಲ್ಲ, ಯಾವುದೂ ಸಾವನ್ನ ಬಿಸಲ್ಲ, ಸ್ವಲ್ಪ ದೂರ ಹೋಗುತ್ತೆ. ಅದೊಂದು ಮಾಡ್ಕೋಬೋದು ಆರಾಮಾಗಿ. ಅದು ಅಲ್ಲಿ ಪ್ರಕೃತಿ ಸಮತೋಲ್ಯತೆ ಇರುತ್ತೆ. ಯಾವುದೇ ಜೀವಿಯನ್ನು ಸಾಯಿಸೋದು ಕರೆಕ್ಟ್ ಅಲ್ಲ. ಆಯ್ತಾ? ಯಾವುದೇ ಜೀವಿ, ಭೂಮಿ ಮೇಲೆ ಯಾವುದೇ ಜೀವಿ ಉತ್ಪನ್ನ ಆಗಿದೆ ಅಂದರೆ ಅದು ದೇವರು ಉತ್ಪನ್ನ ಮಾಡೋಂಥದ್ದೇ. ಒಂದು ನಮಗೆ ಪಾಠ ಕಲ್ಸಕ್ಕನೆ ಮಾಡ್ತಾರೆ. ಈಗಾಗಲೇ ಏನಾಗಿದೆ, ಎಲ್ಲ ಕಡೆ ಈ ಈ ರಾಸಾಯನಿಕ ವ್ಯವಸಾಯ ಮಾಡಿ ಮಾಡಿ ಈಗ ಹೇಳ್ತಾರೆ ರೈತರು, ಮೊನ್ನೆ ಹೇಳ್ತಾ ಇದ್ರು, ಸಣ್ಣ ಒಂಥರ ನುಲ್ಲಿ ಥರ ಒಂದ್ಸಲ ವೆರಿ ವೆರಿ ಸ್ಮಾಲ್, ಅದು ಅದು ಆ ಥರ ಫೆಸ್ಟ್ ಬರ್ತಾ ಇದೆ ಈಗ, ಅಂಥ ಕ್ರಿಮಿಗಳು ಬರ್ತಾ ಇದೆ. ಅದನ್ನು ಏನು ಮಾಡ್ತಾ ಇದೆ ಅಂದರೆ ಅವರು 2 ದಿವಸಕ್ಕೊಂದ್ಸರಿ ಇದು ರಾಸಾಯನಿಕ ದ್ರವ್ಯಗಳು ಹಾಕ್ತಾ ಇದ್ದಾರೆ ನೋಡಿ. 2 ದಿನಕ್ಕೊಂದ್ಸರಿ ಇಷ್ಟು ಹೊಡಿತಾ ಇದ್ರೆ ಏನಾಗತ್ತೆ ಕತೆ? ಎಷ್ಟು ಖರ್ಚಾಗತ್ತೆ ರೀ? ಆ ಖರ್ಚು ಒಂದೇ ಅಲ್ಲ, ಇದೆಲ್ಲ ಹೊಡಿದ ಮೇಲೆ ಅದೆಲ್ಲ ಆ ಬೆಲೆ ಮೇಲೆ ಹೋದ್ಮೇಲೆ ಅದೆಲ್ಲ ಮತ್ತೆ ಯಾರು ತಿನ್ಬೇಕು? ರೈತರು ತಿನ್ಬೇಕು, ಮತ್ತೆ ನಾವೆಲ್ಲ ಕನ್ಸ್ಯೂಮರ್ಸ್ ತಿಂತೀವಿ. ಎಲ್ಲ ಪ್ರಜೆಗಳಿಗೆ ಕೊಡ್ತಾರೆ, ಪ್ರಜೆಗಳಿಗೆಲ್ಲ ಜನರಿಗೆಲ್ಲ ಅದೇ ಕಲಿಸ್ತಾರಲ್ವಾ. ಅವಾಗ ಜನರು ಏನು ಮಾಡ್ತಾರೆ? ಅದು ತಿಂದು ಎಲ್ಲ ರೋಗಗಳು, ಕ್ಯಾನ್ಸರ್ ಸಮೇತ ಪ್ರತಿಯೊಂದು ಕಾಯಿಲೆ ಬರ್ತಾ ಇದೆ ಈಗ. ಆಯ್ತಾ? ಡಯಾಬಿಟಿಸು, BP, ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಕ್ಯಾನ್ಸರು, ಥೈರಾಯ್ಡ್ಸ್ ಇವೆಲ್ಲ ಹೆಚ್ಚಾಗಿದೆ ಈಗ, ಹೆಚ್ಚು ಪ್ರಮಾಣದಲ್ಲಿ. ಹೇಳ್ಬೇಕಂದ್ರೆ ಹಳ್ಳಿಗಳ ವಾತಾವರಣ, ವಿಲೇಜಸ್ ಅಲ್ಲೂ ಹೆಚ್ಚಾಗಿದೆ ಈ ಕಾಯಿಲೆಗಳೆಲ್ಲ. ಕಾರಣ ಏನಂತಂದ್ರೆ ರಾಸಾಯನಿಕ ವ್ಯವಸಾಯ. ಅರ್ಥಾಯ್ತಾ? ನೀರು ಸಹ ಪೂರ್ತಿ ಮಾಲಿನ್ಯ ಆಗತ್ತೆ. ಅಲ್ಲಿ ಕಾಲುವೆಯಲ್ಲಿ ನೀರು ಹೋಗ್ತಾ ಇರ್ತದಲ್ಲ, ಆ ಆ ಕಾಲುವೆ ನೀರೆಲ್ಲನೂ ಪೂರ್ತಿ ಮಾಲಿನ್ಯ. ಅದು ಒಂಥರ ಅಲ್ಲಿ ಹೋದ್ರೆ ವಾಸನೆ, ಕೆಟ್ಟ ವಾಸನೆ, ಒಂಥರ ಹಾರ್ಮ್ಫುಲ್ ಸ್ಮೆಲ್ ಬರ್ತಾ ಇರ್ತದೆ ಅಲ್ವಾ. ಅಲ್ಲಿರುವಂಥ ಸಣ್ಣ ಸಣ್ಣ ಜೀವಿಗಳ ಆ ನೀರು ಕುಡಿದು ಅವೆಲ್ಲ ಸತ್ತೋಗ್ತವೆ. ಆಯ್ತಾ? ಸೊ ಇಂಥ ಪರಿಸ್ಥಿತಿ ಯಾಕೆ ಬೇಕಾಗಿದೆ ಯಾರಿಗೂ ಅರ್ಥ ಆಗಿಲ್ಲ. ಅಂದರೆ ಇದೆಲ್ಲ ಪ್ರಮೋಟ್ ಮಾಡೋದು ಯಾರಂದರೆ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೈಂಟಿಸ್ಟ್. ಇವ್ರಿಗೂ ಸಂಬಳ ಕೊಡ್ತಾರೆ, ಆ ಕಡೆ ಕಮಿಷನ್ಸ್ ಕೊಡ್ತಾರೆ ಯಾರು? ಈ ದೊಡ್ಡ ದೊಡ್ಡ ಕಂಪನಿಗಳು. ಈ ಎರಡು ತಗೊಂಡು ಇವರು ಮಧ್ಯದಲ್ಲಿ ಮಜಾ ಮಾಡ್ತಾ ಇರ್ತಾರೆ. ಒಂಥರ ಏನಂದ್ರೆ ಇವ್ರಿಗೆ ಬೇಕಾಗಿರೋದು ದುಡ್ಡು, ಸಂಪಾದನಾ, ಲಕ್ಸುರಿ, ಇವರು ಬೇಕಾಗಿರೋದು. ಇಲ್ಲಿ ನೋಡ್ತಾ ಇದ್ರೆ ಇವರೆಲ್ಲ ಹೋಗಿ ರೈತರಿಗೂ ಟ್ರೈನಿಂಗ್ ಕೊಡೋದು. ಏನು ಟ್ರೈನಿಂಗ್ ಕೊಡ್ತಾರೆ ಇವ್ರಿಗೆ ಗೊತ್ತಿಲ್ಲ. ವಾತಾವರಣವನ್ನು ಹೇಗೆ ಕಾಪಾಡ್ಕೊಳ್ಳೋದು ಇವ್ರಿಗೆ ಗೊತ್ತಿಲ್ಲ. ಏನು ಟ್ರೈನಿಂಗ್ ಇವ್ರು ಕೊಡೋದು? ಇವ್ರು ಕೊಡೋ ಟ್ರೈನಿಂಗ್ ಯಾರಿಗೂ ಮುಖ್ಯ? ಈ ಟ್ರೈನಿಂಗ್ ಅಂದ್ರೆ ಯಾರು ಲಾಭ ಪಡೋರು? ಎಲ್ಲ ರಾಸಾಯನಿಕ ಗೊಬ್ಬರ ಕಂಪನಿಗಳು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಚೆನ್ನಾಗಿ. ಆಯ್ತಾ? ಸೊ ಈ ರೀತಿಯಲ್ಲಿ ಆಗುವಾಗ ಸ್ನೇಹಿತರೆ, ಆದಷ್ಟು ಬೇಗ ಅದರಿಂದ ಆಚೆ ಕಡೆ ತಗೊಂಡು ಬರಬೇಕು ರೈತರನ್ನೆಲ್ಲ. ಅದಾಯ್ತಾ? ಇದು ಒಂಥರ ಪ್ರಚಾರವನ್ನು ಮಾತಾರ್ ಫೌಂಡೇಶನ್ ಆಗಲಿ ಅಂತ ಅನೇಕ ಸಂಸ್ಥೆಗಳು ಇದನ್ನು ಪ್ರಚಾರ ಹೆಚ್ಚು ಮಾಡಬೇಕಾಗಿರೋದು. ಈಗ ಆಗ್ತಾ ಇದೆ, ಈಗಾಗಲೇ ಆಗ್ತಾ ಇದೆ. ಇನ್ನೂ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ನಾವು ಹೇಳ್ಬೋದು. ಒಂದೊಂದು ಪ್ರಾಂತದಲ್ಲಿ ಗೊತ್ತಿದೆ, ಒಂದೊಂದು ಪ್ರಾಂತದಲ್ಲಿ ಒಬ್ಬ ರೈತ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ವಿಧ ವಿಧ ಬೆಳೆಗಳು ಹಾಕಪ್ಪ, ವಿಧ ವಿಧ ಸಸ್ಯಗಳು ಇರಲಿ ಅಂದರೆ ಅದೇಗೆ ಅದು ಮಾಡೋಕ್ಕಾಗ್ತದೆ? ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂತಾರೆ, ಇಲ್ಲಿ ನಷ್ಟ ಅಂತ ಹೇಳ್ತಾರೆ. ಮತ್ತೆ ಏನು ಮಾಡ್ತೀರಿ ಅಂದರೆ ಏನು ಮಾಡಲ್ಲ ಅಂತ ಹೇಳ್ತಾರೆ. ಮತ್ತೆ ಅದೇ ಮಾಡ್ತಾ ಇರ್ತಾರೆ, ಬೇಡ ಅಂತಾರೆ, ಮತ್ತೆ ನೆಕ್ಸ್ಟ್ ಮದ್ಗೆ ಹೋಗ್ತಾರೆ. ಯಾರೋ ಒಬ್ರು ಒಂದು ಒಂದು ವರ್ಷ ಯಾವುದೋ ಅಪ್ಪಿತಪ್ಪಿ ಒಳ್ಳೆ ಹಣಕಾಸು ಆಗಿದೆ ಅಂತ ಇಟ್ಕೊಳ್ಳಿ. ಯಾವುದೋ ಇದು ಮೆಣಸಿನಕಾಯಿ ಹಾಕಿರ್ತಾರೆ, ಇಲ್ಲಾಂದ್ರೆ ಕಾಟನ್ ಹಾಕಿರ್ತಾರೆ, ಹತ್ತಿ, ಯಾವುದೋ ಒಂದು ಲಾಭ ಬಂದಿದೆ ಅಂತ ಇಟ್ಕೊಳ್ಳಿ. ಎಲ್ಲರೂ ಅದೇ ಹಾಕೋದು ನೆಕ್ಸ್ಟ್ ವರ್ಷ. ಏನು ಇದು ಒಂಥರ ಮೂರ್ಖತ್ವ. ಸೈನ್ಸೇ ಇಲ್ಲ ಇಲ್ಲಿ, ಸೈಂಟಿಫಿಕೇ ಇಲ್ಲ. ಇಷ್ಟು ರೀತಿಯಲ್ಲಿ ಹೋಗ್ಬೇಕಾಗಿರೋಂಥ ಅವಶ್ಯಕತೆ ಏನಿದೆ? ಎಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಏನು ಮಾಡಿದ್ರೆ ನಾವು ಮುಂದಕ್ಕೆ ಹೋಗ್ಬೋದು ಅಂತ ರೈತರೆಲ್ಲ ನಿಜವಾಗಿ ಇಷ್ಟೆಲ್ಲ ಆಗಿದ ಮೇಲೆ ಇನ್ನು ರೈತರು ಅವರು ಒಂಥರ ಕಣ್ಣು ತೆರೆಸಿಲ್ಲ ಅಂದರೆ ಕಷ್ಟ ಆಗತ್ತೆ. ನಿಜವಾಗಿ ಅವರು ಆಲ್ಟರ್ನೇಟ್ ಹುಡುಕ್ಲೇಬೇಕು. ಏನು ಎಮರ್ಜೆನ್ಸಿ ಬೇಕಾಗಿಲ್ಲ, ಅರ್ಜೆಂಟ್ ಏನು? ಈ ವರ್ಷನೇ ಒಂದು 30 ಲಕ್ಷ 70 ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ಏನು ಅವಶ್ಯಕತೆ? ನೀವೇನೇ ಬೆಲೆ ಹಾಕ್ತಿರೋ ಅದರಲ್ಲಿ ಚೆನ್ನಾಗಿ ನೀವು ಸ್ವಲ್ಪ ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಳಿ. ಫಸ್ಟು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಈಗ ಆರೋಗ್ಯವೇ ಮುಖ್ಯ ಆಗಿದೆ, ಆರೋಗ್ಯವೇ ಭಾಗ್ಯ. ಹೇಳ್ಬೇಕಂದ್ರೆ ಹಳ್ಳಿಗಳಲ್ಲಿ ರೈತರಿಗೂ ಶಕ್ತಿ ಇಲ್ಲ, ಗೊತ್ತಾ ನಿಮ್ಗೆ ಆ ವಿಷಯ? ಯಾಕಂದ್ರೆ ಅವ್ರು ತಿನ್ನೋಂಥ ಈ ಭತ್ತ ಮತ್ತೆ ಎಲ್ಲ ರಾಸಾಯನಿಕ ಗೊಬ್ಬರಗಳು ಹಾಕಿರುವಂಥ ಆಹಾರ,
ಆ ಜೊತೆಗೆ ಈ ಶುಗರು ಪ್ರಧಾನವಾಗಿ ಪ್ರತಿ ಮನೆಗೆ ಸೇರ್ಕೊಂಡಿದೆ ಅಲ್ವಾ. ಇವೆಲ್ಲ ತಿಂದು ತಿಂದು ಅವ್ರು ರೋಗಸ್ಥಗಳಾಗುತ್ತೆ. ಅವರು ರೋಗಗ್ರಸ್ತಗಳಾಗಿದ ಮೇಲೆ ಏನ್ ಮಾಡ್ತಾರೋ ಕೆಲಸ, ಎಲ್ಲಿ ಅವ್ರಿಗೆ ಶಕ್ತಿ ಇಲ್ಲ. ಆಯ್ತಾ, ಸರಿ. ಇನ್ನೇನ್ ಮಾಡೋದು, ಈ ಕೂಲಿ ಉಪಯೋಗಿಸ್ಕೋಬೇಕಂತ ಕೂಲಿಗಳಿಗೆ ಹೋದ್ರೆ ಅಲ್ಲಿ ಎಲ್ಲರಿಗೂ ಕೂಲಿಗೆ ಏನ್ ಮಾಡ್ತಾ ಇದ್ದಾರೆ, ಗವರ್ಮೆಂಟ್ಗಳೆಲ್ಲ ಫ್ರೀ ಕೊಟ್ಟು ಕೊಟ್ಟು ಅಲ್ಲಿ ಯಾರು ಕೂಲಿಗೆ ಬರ್ತಾ ಇಲ್ಲ. ಲೇಬರ್ ಸಿಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಈಗ ವ್ಯವಸಾಯ ಮಾಡ್ಬೇಕಂದ್ರೆ. ಸೊ ಈ ರೀತಿಯಲ್ಲಿ ಆಗಿ ವ್ಯವಸಾಯಕ್ಕೆ ಕೂಲಿ ಸಿಗ್ತಾ ಇಲ್ಲ, ಅಂದ್ರೆ ಲೇಬರ್ ಸಿಗ್ತಾ ಇಲ್ಲ. ಅದಕ್ಕೆ ಕಷ್ಟ ಆಗ್ತಾ ಇದೆ ವ್ಯವಸಾಯ ಮಾಡೋದಂತ ಇವ್ರು ಹೇಳ್ತಾರೆ. ಒಂದು ಕಡೆ ರಾಸಾಯನಿಕ ವ್ಯವಸಾಯ ಮಾಡ್ತಾರೆ, ಇನ್ನೊಂದು ಕಡೆ ಇವ್ರಿಗೆ ವ್ಯವಸಾಯ ಮಾಡೋಕ್ಕೂ ಸಾಧ್ಯವಾಗ್ತಾ ಇಲ್ಲ. ಎಲ್ಲಾ ಸೇರಿ ಈ ವ್ಯವಸಾಯವನ್ನೇ ಬಿಡಬೇಕು ಅಂತ ಯೋಚನೆದಲ್ಲಿ ಇದ್ದಾರೆ ಈಗ. ಇವೆಲ್ಲ ಬಿಟ್ಟಿದ್ರೆ ಈಗ ನಾವೇನ್ ಮಾಡ್ಬೇಕು, ಸಿಟಿಯಲ್ಲಿರುವಂತವ್ರು ಏನು ತಿನ್ಬೇಕು ಹೇಳಿ ಫಸ್ಟ್. ಇವರಿಗೆಲ್ಲ ಆಹಾರ ಎಲ್ಲಿಂದ ಬರಬೇಕು, ಅವಾಗ ಫ್ಯಾಕ್ಟ್ರೀಸಿಂದ ಬರಬೇಕು. ರೆಡಿಮೇಡ್ ಫುಡ್ ಬರಬೇಕು ಈಗ. ಎಲ್ಲ ರೆಡಿಮೇಡ್ ಫುಡ್ ಆ ತಿಂದು ತಿಂದು ಎಲ್ಲ ರಾಸಾಯನಿಕದಲ್ಲಿ ಹಾಕಿ ಕೊಡ್ತಾರೆ. ಆ ಆಹಾರ ತಿಂದು ನಾವೆಲ್ಲ ರೋಗಗ್ರಸ್ತರಾಗ್ತೀವಿ. ಈ ಕಡೆ ಹಾಸ್ಪಿಟಲ್ಸು ಒಂಥರ ಫುಲ್ಲು ಒಂಥರ ರೈಸಲ್ಲಿ ಇರ್ತವೆ ಹಾಸ್ಪಿಟಲ್ಸ್. ಡಾಕ್ಟರ್ಸ್ ಎಲ್ಲ ಫುಲ್ ರೈಸಲ್ಲಿ ಇರ್ತಾರೆ. ಸೊ ಈ ರೀತಿಯಲ್ಲಿ ಒಂದಕ್ಕೊಂದು ಒಂಥರ ತುಂಬಾ ಹಾನಿ ಆಗ್ತಾ ಇದೆ, ನೆನಪಿಟ್ಕೊಳ್ಳಿ ಆಯ್ತಾ. ಅದಕ್ಕೆ ಈ ಆಧ್ಯಾತ್ಮಿಕ ವ್ಯವಸಾಯದಲ್ಲಿ ಮಾಡುವಾಗ ಸೊ ಒಂಥರ ದೊಡ್ಡ ದೊಡ್ಡ ಅಂದ್ರೆ ಒಂಥರ ಆ ಎತ್ತರ ಆಗಿರೋಂಥ ಪ್ರಧಾನ ಪ್ರಧಾನ ಬೆಲೆ ಏನಿರ್ತದೋ ಅದಕ್ಕೂ ಈ ಸಣ್ಣ ಸಣ್ಣ ಬೆಲೆಗಳಾಗ್ತೀವಲ್ಲ ಅದೆಲ್ಲ ಖಂಡಿತವಾಗಿ ಪ್ರಧಾನ ಬೆಲೆ ಏನಾದರೂ ಸ್ವಲ್ಪ ನಷ್ಟ ಕೊಟ್ಟರು ಈ ಸಣ್ಣ ಸಣ್ಣ ಬೆಲೆ ಏನಾಗ್ತೀವೋ ಅದೆಲ್ಲ ಅದಕ್ಕೂ ಪೂರೈಸ್ತದೆ, ಅದನ್ನ ಹೇಳ್ಬೋದು. ಆ ರೀತಿಯಲ್ಲಿ ಈ ವ್ಯವಸಾಯಕ್ಕೂ ಖರ್ಚಾಗೋದೆಲ್ಲ ಯಾವುದು ಮಾರ್ಕೆಟಿಂದ ನಾವು ಖರೀದಿ ಮಾಡೋದು ಬೇಕಾಗಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಈ ಸಸ್ಯಕ್ಕೆ ಬೇಕಾಗಿರೋಂಥ ಎಲ್ಲ ಪೋಷಣವನ್ನು ಎಲ್ಲ ಏನೇನು ಬೇಕೋ ಅದೆಲ್ಲ ಯಾವುದನ್ನು ಪದಾರ್ಥವನ್ನು ನಾನು ಆಚೆ ಕಡೆಯಿಂದ ತಗೊಂಡು ಅಂತ ಬೇಕಾಗಿಲ್ಲ. ಆಧ್ಯಾತ್ಮಿಕ ವ್ಯವಸಾಯದ ಎಲ್ಲ ಎಲ್ಲ ನೇಚರೇ ಕೊಟ್ಬಿಡ್ತದೆ, ಪ್ರಕೃತಿ ಕೊಟ್ಬಿಡ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಇರುವಾಗ ಸೊ ಆಧ್ಯಾತ್ಮಿಕ ವ್ಯವಸಾಯದಲ್ಲಿ ಸೊ ಈ ಪ್ರಕೃತಿ ಪ್ರಕೃತಿ ವನರುಗಳೇನಿದೆಯೋ, ಪ್ರಕೃತಿ ರಿಸೋರ್ಸ್ ಏನು ಕೊಡುತ್ತೋ, ಪ್ರಕೃತಿಯಲ್ಲಿರುವಂಥ ಯಾವುದಕ್ಕೂ ಹಾನಿ ಆಗೋದಿಲ್ಲ, ಖಂಡಿತ ನಷ್ಟ ಆಗೋದಿಲ್ಲ. ಎಲ್ಲ ಒಂದಕ್ಕಿನ್ನೊಂದು ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇರ್ತವೆ. ಆ ರೀತಿಯಲ್ಲಿ ಹೇಳ್ಬೋದು. ಓಕೆ. ಸೊ ಈ ರೀತಿಯಲ್ಲಿ ಆಂತರಿಕ ವ್ಯವಸಾಯ. ಆಂತರಿಕ ವ್ಯವಸಾಯ ಅಂದ್ರೆ ಏನು, ಪ್ರಧಾನ ಬೆಲೆ ಮತ್ತೆ ಅದ್ರ ಜೊತೆಗೆ ಇನ್ನು 4 ಡಿಫರೆಂಟ್ ಸ್ಟೇಜಲ್ಲಿರುವಂಥ ಬೆಲೆಗಳು. ಈ ರೀತಿ ಹಾಕೊಂಡು ಹೋದ್ರೆ ಯಾವುದು ನಷ್ಟ ಬರೋದಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನಾವು ಮಾಡ್ಕೊಂತ ಈ ಸಹಜೀವನವನ್ನು ನಡೆಸಿದ್ರೇನೆ ಖಂಡಿತ. ಅದಕ್ಕೆ ಹೇಳ್ತಾರೆ ಅಟವಿ ವ್ಯವಸ್ಥೆಯನ್ನು ಅಬ್ಸರ್ವ್ ಮಾಡಿದ್ರೆ ಆ ವ್ಯವಸಾಯವನ್ನೇ ನಾವು ಇಲ್ಲಿ ಮಾಡಬೇಕು, ಬೇರೆ ವ್ಯವಸಾಯ ಇಲ್ಲ. ಒಂಥರ ಅರಣ್ಯವೇ ನಮಗೆ ಒಂದು ಶಾಲಾ ಅಂತ ಹೇಳ್ಬೋದು. ಅರಣ್ಯವೇ ಒಂದು ಶಾಲಾ. ಸೊ ಅದನ್ನು ಚೆನ್ನಾಗಿ ನೆನಪಿಟ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ. ಈಗ ಈ ಆಂತರಿಕ ಬೆಳೆಗಳು, ಆಮೇಲೆ ಇನ್ನೊಂದು ನೀರು ಹೆಚ್ಚಬೇಕಾಗಿಲ್ಲ ಅಲ್ವಾ. ಸೊ ಆಮೇಲೆ ಇನ್ನೊಂದೇನಂದ್ರೆ ಈ ಎಸ್ಪೆಷಲಿ ಮಿಲ್ಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು ಅಂತಂದ್ರೆ ಸಿರಿಧಾನ್ಯಗಳನ್ನ ಅಬ್ಸರ್ವ್ ಮಾಡಿ, ಅದಕ್ಕೂ ನೀರು ತುಂಬಾ ಕಡಿಮೆ ಬೇಕಾಗತ್ತೆ, ಜಾಸ್ತಿ ನೀರೇ ಬೇಕಾಗಿಲ್ಲ. ಆರಾಮಾಗಿ 1-2 ಮಳೆ ಬಂದ್ರೆ ಸಾಕು, ನಿಮಗೆ ಮನೆಗೆ ಬೇಕಾಗಿರೋಂಥ ಸಿರಿಧಾನ್ಯ ಸಿಗ್ತದೆ. ಸ್ವಲ್ಪ ಒಂದು ಬಹುಶಃ ಒಂದು 100x100 ಇದ್ರೂ ಅಲ್ಲೇ ನೀವು ಬೆಳೆಸ್ಕೋಬಹುದು. ಆ ಥರ ನೀವು ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ನಿಮಗೆ ವ್ಯವಸಾಯ ಭೂಮಿ ಇದ್ರೆ ಅವಾಗ ಏನು ಮಾಡಬೇಕು, ನೀವು ಅದು ಕಮರ್ಷಿಯಲ್ ಥರ ಮಾಡ್ಕೋಬಹುದು. ಇನ್ ಕೇಸ್ ಅದು ನಷ್ಟ ಬಂದರೂ ಏನು ನಷ್ಟ ಇದೆ, ನೀವೇನು ಹಾಕಿದ್ರೆ ಅದಕ್ಕೇನು ಹಾಕಿಲ್ಲ, ನೀರು ಎಲ್ಲನೂ ಪ್ರಕೃತಿ ಕೊಡುವಂಥ ಸಾಕು. ಅದಕ್ಕೆ ಏನು ಪ್ರತ್ಯೇಕವಾಗಿ ಏನು ಮಾಡೋದು ಬೇಕಾಗಿಲ್ಲ. ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ಸೊ ಮಾಡ್ಕೊಂಡು ಹೋಗಿದ್ರೆ ಇಂಥ ತೊಂದರೆಗಳು ಆಗೋದಿಲ್ಲ ಆಯ್ತಾ. ಪರ್ಟಿಕ್ಯುಲರ್ಲಿ ಈ ವ್ಯವಸಾಯ ಅಂತೂ ತುಂಬಾ ಒಳ್ಳೆ ವ್ಯವಸಾಯ ಇದು, ಪ್ರಕೃತಿ ವ್ಯವಸಾಯ. ಇದನ್ನು ಪ್ರತಿಯೊಂದು ಕಡೆ ಪ್ರಚಾರ ಮಾಡಿ ಬೇಗ ಬೇಗ ಇದನ್ನು ಅಲ್ಲಿಗೆ ನಾವು ಪ್ರಚಾರ ಮಾಡಿದ್ರೇನೆ, ಒಂಥರ ನಾವು ಧ್ಯಾನ ಹೇಗೆ ಪ್ರಚಾರ ಮಾಡ್ತೀವೋ ಇದು ಆ ರೀತಿಯಲ್ಲಿ ಪ್ರಚಾರ ಮಾಡಿದ್ರೇನೆ ನಾವು ಜೀವನವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವಾಗತ್ತೆ. ಪ್ರಧಾನವಾಗಿ ನೋಡಿ, ಪ್ರತಿ ಜೀವಿಗೆ ಆಹಾರ ಮುಖ್ಯ ಅಲ್ವಾ. ನಮಗೂ ಅಷ್ಟೇ, ಪ್ರತಿ ಜೀವಿಗೆ ಅಷ್ಟೇ. ಆಹಾರ ಇಲ್ಲದೆ ಈ ದೇಹ ತಯಾರಾಗೋದಿಲ್ಲ. ಪಂಚಭೂತಗಳು, ಆಹಾರ ಅನ್ನೋದು ಪಂಚಭೂತಗಳು. ಆ ಪಂಚಭೂತಗಳಿಂದನೇ ಈ ದೇಹ ನಿರ್ಮಿತವಾಗಿರೋದು. ಈ ದೇಹವನ್ನು ಪೋಷಣೆ ಮಾಡ್ಬೇಕಂದ್ರೆ ಮತ್ತೆ ಪಂಚಭೂತಗಳೇ ಬೇಕು. ಆಚೆಗಡೆ ಪಂಚಭೂತಗಳು ಹೇಗಿದೆಯೋ ನಮ್ಮಲ್ಲಿ ಪಂಚಭೂತಗಳು ಪ್ರಚೋದನವಾಗಿದೆ. ಅದನ್ನು ಕಾಪಾಡಬೇಕಂದ್ರೆ ನಮಗೆ ಆಹಾರದಿಂದ, ನೀರು, ಗಾಳಿ, ಆಹಾರ, ಏನೇನು ಈ ಪಂಚಭೂತಗಳು ಎಲ್ಲಾನು ಮುಖ್ಯ. ಅದನ್ನು ಸರಿಯಾದ ರೀತಿ ಇಟ್ಕೋಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು. ಯಾವುದೇ ನಾವು ತೊಂದರೆ ಅದು ಕೊಡಬಾರ್ದು, ನಾವು ತೊಂದರೆ ತಗೋಬಾರ್ದು. ಅದಕ್ಕೂ ಆಧ್ಯಾತ್ಮಿಕ ವ್ಯವಸಾಯವೇ ಮುಖ್ಯ. ಸೊ ಇಂಥದ್ದು ನಾವು ಬೇಗ ಪ್ರಚಾರ ಮಾಡಿಲ್ಲ ಅಂದ್ರೆ, ಧ್ಯಾನ ಒಂದು ಪ್ರಚಾರ ಮಾಡಿದ್ರು ಅದು ಸಾಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ.
ಧ್ಯಾನ ಪ್ರಚಾರ ಮಾಡುವಾಗ ಏನಾಗತ್ತಂದ್ರೆ, ಸೊ ಧ್ಯಾನ ಅನ್ನೋದು ಎಲ್ಲರೂ ಮಾಡೋದು ಸಾಧ್ಯವಾಗಲ್ಲ. ಅವ್ರಿಗೆ ಒಂಥರ ಹೇಳ್ಬೇಕಂದ್ರೆ ಅವ್ರಿಗೇನಾದ್ರೂ ಅರ್ಹತೆ ಇದ್ರೆ ಈ ಧ್ಯಾನದಲ್ಲಿ ಬರ್ತಾರೆ, ಇಲ್ಲಾಂದ್ರೆ ಧ್ಯಾನದಲ್ಲಿ ಬರೋಕೆ ಸಾಧ್ಯವಿಲ್ಲ. ನೀವು ಹೋಗ್ಬೋದು, ನೋಡ್ಬೋದು ಹಳ್ಳಿಗಳಲ್ಲಿ ವಾತಾವರಣದಲ್ಲಿ ಎಷ್ಟಿರ್ತಾರೆ, ಒಂದು ಊರಿಗೆ ಒಂದು ಆಧ್ಯಾತ್ಮಿಕ ವ್ಯಕ್ತಿಗಳು ಬಹುಶಃ 1-2% ಇರ್ತಾರೆ ಅಲ್ವಾ. ಯಾವುದೇ ಮನೆಯಲ್ಲಿ ನೀವು ಹೋಗಿ ನೋಡಿ, ಪ್ರಾಪಂಚಿಕವೇ. ಅವ್ರಿಗೆ ಒಂದು ಅವರ ಜೀವನದಲ್ಲಿ ರೋಗಗಳು ಬಂದಿರ್ತವೆ. ಇಲ್ಲಾಂದ್ರೆ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಅವರ ಆ, ಅವರ ಅಂದ್ರೆ ಅವರ ಮನೆಯಲ್ಲಿ ಕುಟುಂಬ ಪೋಷಣೆ ಕಷ್ಟ ಆಗ್ತಾ ಇರ್ತದೆ, ಯಾಕಂದ್ರೆ ಹಣಕಾಸು ಪ್ರಾಬ್ಲಮ್. ಮೂರನೇದು ವ್ಯವಸಾಯ ಮಾಡ್ತಾ ಇರ್ತಾರೆ, ನಷ್ಟ ಬಂದಿರ್ತದೆ. ಇದ್ರ ಮೇಲೆನೆ ಫೋಕಸ್ ಮಾಡಕ್ಕೆ ಸಾಕಾಗತ್ತೆ ಅವ್ರಿಗೆ. ಇನ್ನು ಮಿಕ್ಕಿದು ಆಧ್ಯಾತ್ಮಿಕ ಅನ್ನೋದೇನಂದ್ರೆ, ಅಷ್ಟೋ ರೋಗಲ್ ಬಂದ್ಮೇಲೆ ಈ ಆಧ್ಯಾತ್ಮಿಕ ಕಡೆ ಹೊರಗೆ ತೋರಿಸ್ತಾ ಇದ್ದಾರೆ. ರೋಗಗಳನ್ನು ಚೆನ್ನಾಗಿ ಅಂದ್ರೆ ಒಂಥರ ರೋಗ ವಾಸಿ ಮಾಡ್ಕೊಂಡಿದ ಮೇಲೆ ಹಾಗೆ ಆಧ್ಯಾತ್ಮಿಕದಲ್ಲಿ ಕಂಟಿನ್ಯೂ ಆಗ್ತಾರೆ. ಅವರೆಲ್ಲ ಅಂದ್ರೆ ಅರ್ಹತೆ ಇರೋರು ಬಂದಿರೋದು. ನಿಮಗೆ ಎಷ್ಟೇ ಜನ ರೋಗ ಇದ್ರೂ ಆಧ್ಯಾತ್ಮಿಕ ಕಡೆ ಎಷ್ಟು ಜನ ಬರ್ತಾರೆ? ತುಂಬಾ ಜನ ರೋಗ ಇದ್ರೆ ಹಾಸ್ಪಿಟಲ್ಗೆ ಹೋಗ್ತಾರೆ, ಅಂದ್ರೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ. ಆ ರೀತಿ ನೋಡುವಾಗ ಆಧ್ಯಾತ್ಮಿಕವನ್ನು ನಾವು ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಬೋದು. ಅದನ್ನು ತುಂಬಾ ಬೆಳೆಸಕ್ಕೂ ಒಂದೇ ಸರಿ ಆಗೋದಿಲ್ಲ, ನಿಧಾನ ಹಂತವಾಗಿ ಆಗತ್ತೆ ಅದು. ಆದ್ರೆ ಹೆಚ್ಚು ಆಗ್ಬೇಕಾದಂಥ ಪ್ರಚಾರ ಇಂಥದ್ದು ಯಾವುದು? ಈ ಆಧ್ಯಾತ್ಮಿಕ ವ್ಯವಸಾಯ, ಎಸ್ಪೆಷಲಿ ಪ್ರಕೃತಿ ವ್ಯವಸಾಯ. ಇದನ್ನು ಎಲ್ಲರಿಗೂ ಅಳವಡಿಸಿ ಎಲ್ಲರಿಗೂ ಜ್ಞಾನ ಮೂಡಿಸಿ ಅವರೆಲ್ಲರನ್ನೂ ಈ ರಾಸಾಯನಿಕ ವ್ಯವಸ್ಥೆಯಿಂದ ಮುಕ್ತ ಮಾಡಿಲ್ಲ ಅಂದ್ರೆ, ಈ ಹೇಳ್ತೀವಲ್ಲ ನಾವು ಯಾವುದು ಒಂಥರ ರೋಗ ಮುಕ್ತ ಹೇಗೆ ಧ್ಯಾನದಿಂದ ಸಮಗ್ರ ಸ್ವಾಸ್ಥ್ಯದಿಂದ ಮಾಡ್ತೀವೋ, ಇವ್ರನ್ನು ರಾಸಾಯನಿಕ ಮುಕ್ತ ಮಾಡಿಲ್ಲ ಅಂದ್ರೆ ಭೂಮಿ ಒಂಥರ ಕೆಟ್ಟದಾಗತ್ತೆ, ನಮ್ಮ ಜೀವನ ಕೆಟ್ಟದಾಗತ್ತೆ. ಈವನ್ ನೀವು ಧ್ಯಾನ ಮಾಡೋಕ್ಕೂ ಸಾಧ್ಯವಿಲ್ಲ. ಧ್ಯಾನ ಮಾಡೋಕ್ಕೂ ಒಂದು ಆರೋಗ್ಯಕರ ದೇಹ ಬೇಕು, ಆರೋಗ್ಯಕರ ಆಹಾರ ಬೇಕು. ಆರೋಗ್ಯಕರ ದೇಹಕ್ಕೆ ಆರೋಗ್ಯಕರ ಆಹಾರ ಬೇಕು. ಎಲ್ಲಿಂದ ಬರ್ತದೆ ಆರೋಗ್ಯಕರ ಆಹಾರ? ನಾವು ಬೆಳೆಯೋದೇ, ಆ ಬೆಳೆಯೋದ ವಿಧಾನ ತಪ್ಪಿದ್ರೆ ಇನ್ನೆಲ್ಲಿಂದ ಬರ್ತದೆ ಆರೋಗ್ಯಕರ ಆಹಾರ? ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾವೆಷ್ಟೇ ಧ್ಯಾನ ಮಾಡ್ತಾ ಇದ್ರು, ಎಲ್ಲ ಧ್ಯಾನಸ್ಥರು, ಎಲ್ಲ ಆಧ್ಯಾತ್ಮಿಕರು, ದೊಡ್ಡ ದೊಡ್ಡ ಸ್ವಾಮೀಜಿಗಳು ಎಲ್ಲರೂ, ಎಸ್ಪೆಷಲಿ ಕನ್ನೇರಮಠ ಸ್ವಾಮೀಜಿ ತುಂಬಾ ಚೆನ್ನಾಗಿ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ರೈತರೆಲ್ಲ ಜೋಡಿಸ್ಕೊಂಡು ರೈತರಿಗೆ ಒಳ್ಳೆ ಜ್ಞಾನ ಕೊಡ್ತಾ ಇರ್ತಾರೆ, ಅವರು ಒಳ್ಳೆ ಕ್ಲಾಸ್ಗಳು ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಪ್ರತಿಯೊಂದು ಸ್ವಾಮೀಜಿ, ಪ್ರತಿಯೊಂದು ಮಾಸ್ಟರ್ಸು, ನಾವು ಮಾಸ್ಟರ್ಸ್ ಅಂತ ಹೇಳ್ಬಿಟ್ಟು ಒಂಥರ AC ರೂಮಲ್ಲಿ ಕೂತ್ಕೊಂಡು, ಇಲ್ಲಾಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕಂಡಕ್ಟ್ ಮಾಡಿ ಇಷ್ಟೇ ಅನ್ಕೊಂಡ್ರೆ ಸಾಕಾಗಲ್ಲ, ತಪ್ಪಾಗತ್ತೆ. ನಮ್ಮ ಬಾಧ್ಯತೆ ಅದಿಲ್ಲ, ಆಯ್ತಾ? ನಮ್ಮ ಬಾಧ್ಯತೆ ಸಂಪೂರ್ಣವಾಗಿ ಆಗಲ್ಲ. ಒಂದು ಕಡೆ ನೋಡಿ, 50% ಪ್ರಾಪಂಚಿಕ, 50% ಆಧ್ಯಾತ್ಮಿಕ ಅನ್ಕೊಂಡ್ರೆ 50% ಆಧ್ಯಾತ್ಮಿಕದಲ್ಲಿ ನಾವು ಜ್ಞಾನ ಹೇಳ್ತೀವಿ, ಜ್ಞಾನ ಬೋಧಿಸ್ತೀವಿ, ಮಾಡ್ತಾ ಇರ್ತಾರೆ, ಅದು ಓಕೆ. ಬಟ್ ಮಿಕ್ಕಿದು ಪ್ರಾಪಂಚಿಕದಲ್ಲಿ ಆಹಾರವೇ ಮುಖ್ಯ. ನಾವು ರೋಗಲ್ ಬಂದ್ಮೇಲೆ ಹಾಸ್ಪಿಟ್ಲ್ಗೆ ಹೋಗೋದು ಮುಖ್ಯ ಅಲ್ಲ, ಅದು ಬಿಡ್ಬೇಕು. ಆಕ್ಚುಲಿ ನೋಡ್ಬೇಕಾಗಿರೋದು, ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾಗಿರೋದು ಆಹಾರಕ್ಕೆ. ಆಹಾರ ಎಲ್ಲಿಂದ ಬರ್ತಾ ಇದೆ? ರೈತಿಂದ, ಭೂಮಿಯಿಂದ ಅಲ್ವಾ. ಸೊ ಅದರ ಮೇಲೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅದನ್ನು ಸರಿಪಡಿಸಿಲ್ಲ ಅಂದ್ರೆ ನಿಜವಾಗಿ ಮುಂದಿನ ಪೀಳಿಗೆಗಳಿಗೆ ತುಂಬಾ ತೊಂದರೆ ಇದೆ. ಮುಂದಿನ ವಾತಾವರಣವು ಕೆಟ್ಟದಾಗಿ ಹೋಗ್ತಾ ಇದೆ, ಈಗಾಗಲೇ ನೋಡ್ತಾ ಇದ್ದೀವಿ ನಾವು. ಈ ಜೊತೆಗೆ ನಾನು ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದು, ಅದು ಭೂತಾಪನೆ ಹೆಚ್ಚಾಗೋದು, ಗ್ಲೋಬಲ್ ವಾರ್ಮಿಂಗ್. ಅದು ಇದು ಸ್ವಲ್ಪ ಒಂದು 5 ನಿಮಿಷ ಹೇಳಿದ ಮೇಲೆ ಮತ್ತೆ ನೆಕ್ಸ್ಟ್ ನಾವು ನಿಮ್ಮೆಲ್ಲರಿಂದ ಆ, ಈ ವ್ಯವಸಾಯದ ಬಗ್ಗೆ, ಎಸ್ಪೆಷಲಿ ಆಧ್ಯಾತ್ಮಿಕ ವ್ಯವಸಾಯ ಬಗ್ಗೆ ನಿಮ್ಮ ಅನುಭವಗಳು ತಗೊಂಡು ಅದನ್ನು ಜೋಡಿಸ್ಕೊಂಡು ಮುಂದೆ ಯಾವ ರೀತಿಯಲ್ಲಿ ನಾವು ಮಾಡ್ಬೋದು. ನಾವು ಧ್ಯಾನ ಹೇಳ್ತಾ ಇರ್ತೀವಲ್ಲ ಪ್ರತಿಯೊಂದು ಕಡೆ, ಈಗ ಪ್ರತಿಯೊಂದು ಕಡೆ ಹೋಗಿದೆಲ್ಲ ಧ್ಯಾನ ಹೇಳ್ತೀವಿ, ಪ್ರಚಾರ ಮಾಡ್ತೀವಿ, ಜ್ಞಾನ ಜ್ಞಾನ ಬೋಧಿಸ್ತೀವಿ ಎಲ್ಲ. ಅದ್ರ ಜೊತೆಗೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಪ್ರಕೃತಿ ಪರವಾಗಿ ವ್ಯವಸಾಯವನ್ನು ಪ್ರತಿಯೊಬ್ಬರು ಮಾಡಿ ಅಂತ ನಾನು ಹೇಳೋದೇನಂದ್ರೆ, ನಾನು ಇಂಜಿನಿಯರು ಡಾಕ್ಟರು ಬೇಕಾಗಿಲ್ಲ. ನೀವು ಇಂಜಿನಿಯರ್ ಡಾಕ್ಟರ್ ಅಂದ್ರೆ ನೀವು ಅದೊಂದು ಒಂದು ವೃತ್ತಿ, ಪ್ರಧಾನ ವೃತ್ತಿ ಇಟ್ಕೊಳ್ಳಿ, ಪರವಾಗಿಲ್ಲ. ನಿಮ್ಮ ಸೆಕೆಂಡ್ ವೃತ್ತಿ ಅಂದ್ರೆ ಎರಡನೇ ವೃತ್ತಿ, ಪ್ರತಿಯೊಬ್ಬರು ವ್ಯವಸಾಯದಾರ ಆಗ್ಬೇಕು ಅಂತ ನಾನು ಹೇಳ್ತೀನಿ, ಆಯ್ತಾ? ಅಂದ್ರೆ ನಿಮ್ಗೆ ಪ್ರಧಾನ ವೃತ್ತಿ ಇರ್ಲಿ, ಬಟ್ ಇನ್ನೊಂದು ವೃತ್ತಿ ಏನಿರ್ಬೇಕಂದ್ರೆ ನಿಮ್ಮ ಆಹಾರವನ್ನು ನೀವು ತಯಾರು ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳಿ ಸಾಕು. ನಿಮ್ಮ ಮನೆ ಸುತ್ತ ಆಗಲಿ, ಸಿಟಿಯಲ್ಲಿ ಆದ್ರೆ, ಇಲ್ಲಾಂದ್ರೆ ನಿಮ್ಮ ಹಳ್ಳಿಗಳಾದ್ರೆ ನಿಮ್ಗೆ ವ್ಯವಸಾಯ ಕ್ಷೇತ್ರಗಳಿರ್ತವೆ, ಅಲ್ಲೆಲ್ಲ ಚೆನ್ನಾಗಿ ಬೆಳೆಸಿ ನಿಮ್ಮ ಊರಿಗೆಲ್ಲ ಕೊಡಿ. ನಾನು ನೋಡಿದ್ದೀನಿ, ನಮ್ಮ ಊರಲ್ಲಿ ಹೋದ್ರೆ ತರಕಾರಿಗೆಲ್ಲ ಆಚೆ ಕಡೆಯಿಂದ ತಗೊಂಡ್ ಬರ್ತಾರೆ. ಅಲ್ಲಿ ಯಾರು ತರಕಾರಿಗಳು ಹಾಕೋರೇ ಇಲ್ಲ. ಹಾಕಿದ್ರೆ ಬೆಲೆ ಒಂದೇ, ಯಾವ ತರ? ಮೆಣಸಿನಕಾಯಿ ಹಾಕಿದ್ರೆ ಬರೀ ಭತ್ತೆ, ಹಾಕಿದ್ರೆ ಕಾಟನ್ನು. ಇನ್ನು ಮಿಕ್ಕಿದೆಲ್ಲ ಎಲ್ಲಪ್ಪ ಅಂತಂದ್ರೆ ಸಿಟಿಯಿಂದ ಪರ್ಚೇಸ್ ಮಾಡೋದು. ಅಲ್ಲಿ ಪರ್ಚೇಸ್ ಮಾಡೋದು, ಅದು ಕ್ವಾಲಿಟಿ ಇದೆಯಾ ಇಲ್ಲ, ಎಲ್ಲಿಂದ ಬೆಳೀತಾ ಇದೆ ಅಂತ ಈ ತರಕಾರಿಗಳಂತ ಅವ್ರಿಗೆ ಗೊತ್ತಿಲ್ಲ.
ಇವರು ಒಂಥರ ನಾರ್ಮಲ್ ಬಿಸ್ನೆಸ್ ಪೀಪಲ್ ತರ ಪ್ರೊಫೆಷನಲ್ ತರ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊತಾರೆ. ಅದು ಬೇಕಾಗಿದೆಯಾ? ಅವ್ರಿಗೆ ದೊಡ್ಡ ದೊಡ್ಡ ವ್ಯವಸಾಯ ಕ್ಷೇತ್ರಗಳು ಇಟ್ಕೊಂಡು ಒಂದು ಮೂಲೆಯಲ್ಲಿ ಹಾಕೋಪ್ಪ, ಒಂದು ಅಟ್ಲೀಸ್ಟ್ ಒಂದು ಎಕರೆ ಹಾಕಲ್ಲ ಅಂದ್ರೆ ಅದನ್ನೂ ಹಾಕಲ್ಲ. ಆಯ್ತಾ? ಅದೆಲ್ಲ ಹಾಕಲ್ಲ. ನಮಗೆ ಇನ್ನು ಯೂನಿವರ್ಸಿಟಿ ಅವರು ಈ ಅಗ್ರಿಕಲ್ಚರ್ ಸೈಂಟಿಸ್ಟ್ ಬಂದು ಇದು ಹೇಳಿದ್ದಾರೆ ಅದೇ ಹೇಳಿದ್ದಾರೆ. ಅವರು ಈ ಈ ರೋಗಗಳಂತೂ ನಿಜವಾಗಿ ಹೇಳ್ತಾ ಇದ್ವಿ, ಮಾನವನಿಗೆ ರೋಗಗಳು ಹೇಗೆ ಬರ್ತಾ ಇದ್ದಾವೆ ನಿಮ್ಗೂ ಗೊತ್ತಿದೆ ಆಲ್ರೆಡಿ. ವಿಧ ವಿಧ ರೋಗಗಳು ಒಂಥರ ಕಣ್ಗತಿ ಆಗ್ತಾ ಇಲ್ಲ, ಅಷ್ಟೆಲ್ಲ ರೋಗಗಳು ಬರ್ತಾ ಇದೆ ಇತ್ತೀಚಿನ ಕಾಲದಲ್ಲಿ. ಹೌದಾ? ಯಾಕಂದ್ರೆ ಅಫ್ಕೋರ್ಸ್ ಕಾರಣವಿದೆ. ಮೇಯ್ನು ಆಹಾರ ಕೆಟ್ಟೋಗಿದೆ, ಗಾಳಿ ನೀರು ಇವೆಲ್ಲ ಕೆಟ್ಟೋಗಿದೆ, ಅದಕ್ಕೆ ರೋಗಗಳು ಬರೋದು ನಂಬರ್ ಒನ್. ನಂಬರ್ ಟು ಏನಂದ್ರೆ, ಇಲ್ಲಿ ಗಮನಿಸಿದ್ರೆ ರೈತಕ್ಕೂ ಅವಕಾಶ ಇದ್ರೂ ಅವ್ನು ಮಾಡಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಸೈಂಟಿಸ್ಟ್ಗಳು ಬಂದು ಏನಂತಾರೆ ಅಂದ್ರೆ ಒಂದೇ 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 ಬೆಲೆಗೆ ಅವರು ಅವಕಾಶ ಕೊಡ್ತಾ ಇದ್ದಾರೆ. ಮಿಕ್ಕಿದ ಬೆಲೆಗಳು ಹಾಕ್ಬೇಕಂತ ಅವ್ರಿಗೂ ಆ ಜ್ಞಾನನೇ ಇಲ್ಲ ನೋಡಿ. ಆಂತರಿಕ ಬೆಲೆಗಳು ಹಾಕ್ಬೇಕಂತ ಅವ್ರ ಜ್ಞಾನನೇ ಇಲ್ಲ. ಏನೇನು ಮಾಡ್ತೀರಾ? ಅವ್ರು ಕೊಡೋಂತ ಆ ಗೈಡೆನ್ಸು ಇವು ಸಾಕಾಗಲ್ಲ. ಖಂಡಿತ ನಿಜವಾಗಿ ಹೇಳ್ತಾ ಇದ್ರೆ ತುಂಬಾ ಹಾನಿ ಆಗತ್ತೆ ಇದು. ಅಷ್ಟು ಇಷ್ಟ ಅಲ್ಲ. ಅದಕ್ಕೆ ನಾವು ಧ್ಯಾನ ಜ್ಞಾನ ಕಾರ್ಯಕ್ರಮದಲ್ಲಿ ಎಲ್ಲೇನು ನಡೀತದೋ ಈ ಪ್ರಕೃತಿ ವ್ಯವಸಾಯವನ್ನು ನೀಟಾಗಿ ನಮ್ಮ ಸನ್ನೇಗೌಡರಂತ ತಜ್ಞರು ಮತ್ತೆ ಯಶೋಧ ಮೇಡಮ್ ಇವರೆಲ್ಲ ಮಾಡ್ತಾ ಇದಾರಲ್ಲ. ಸೊ ನೀವೆಲ್ಲ ಸೇರಿ ಒಂದು ಅದನ್ನು ರೂಪಕಲ್ಪನೆ ಮಾಡಿ ಒಂದು ಪಾಯಿಂಟ್ಸ್ ರೆಡಿ ಮಾಡಿ ಮಿನಿಮಮ್ ಇಷ್ಟು ಮಾಡ್ಕೊಳ್ಳಿ. ಒಂದು ಸಿಟಿಯಲ್ಲಿದ್ರೆ ಏನು ಮಾಡ್ಬೋದು, ಅಂದ್ರೆ ಒಂಥರ ಟೆರೇಸ್ ಗಾರ್ಡನಿಂಗ್ ಮಾಡ್ಕೋಬಹುದು, ಅಂದ್ರೆ ಅವ್ರು ಮಾಡಿ ಮೇಲೆ ಮಾಡ್ಕೋಬಹುದು, ಕೆಳಗಡೆ ಮಾಡ್ಕೋಬಹುದು, ಏನು ಸಾಧ್ಯವಾಗುತ್ತೆ ಅದು ಈ ರೀತಿಯಲ್ಲಿ ಮಾಡಿ ಮಾಡಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಧ್ಯಾನ ಜ್ಞಾನ ನಾವು ಏನು ಮಾಡ್ತೀವೋ ಸಮಗ್ರ ಸ್ವಾಸ್ಥ್ಯ ಭಾಗವಾಗಿ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಎಲ್ಲೇ ನಡೆದಲು ಈ ಪ್ರಕೃತಿ ವ್ಯವಸಾಯವನ್ನು ಜೋಡಿಸಿ ಮುಂದಕ್ಕೆ ಹೋಗೋದು ಉತ್ತಮ. ಇಲ್ಲಾಂದ್ರೆ ನನಗಂತೂ ಇತ್ತೀಚಿನ ಜಸ್ಟ್ ಲಾಸ್ಟ್ ವೀಕ್ ಮನೆಗೆ ಹೋಗಿ ಅಂದ್ರೆ ನೇಟಿವ್ ಪ್ಲೇಸ್ಗೆ ಹೋಗಿ ಬರುವಾಗ ನನಗೆ ನಿಜವಾಗಿ ಒಂದು ಅದ್ಭುತವಾದ ತಿಳುವಳಿಕೆ ಹಾಕಿರೋದೇನೆಂದ್ರೆ, ತುಂಬಾ ಸಂಕಷ್ಟದಲ್ಲಿ ರೈತಿದ್ದಾರೆ ಅಷ್ಟೇ. ಅವ್ರು ಹೇಳ್ತಾರೆ ನಾವು ಮಾಡೋಕ್ಕಾಗಲ್ಲ, ವ್ಯವಸಾಯ ಮಾಡೋಕ್ಕಾಗಲ್ಲ, ಬಿಟ್ಬಿಡ್ತೀವಿ ಅಂತ. ನಷ್ಟ ಬರ್ತಾ ಇದೆ, ತಿನ್ನೋಕ್ಕೂ ತಿಂಡಿ ಇಲ್ಲ, ಆರೋಗ್ಯ ಇಲ್ಲ, ಟೆನ್ಷನು, ಒತ್ತಡಿ, ಇದಕ್ಕಿಂತ ಇನ್ನು ಅವ್ರು ಬಿಡೋದೇ ಒಳ್ಳೇದಂತ ಅವರು ಉತ್ತಮ ಒಂದು ಥರ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಅಶಾಸ್ತ್ರೀಯ ವ್ಯವಸಾಯ ವಿಧಾನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಪ್ರಧಾನವಾಗಿ ಗವರ್ನಮೆಂಟ್ಗಳೇ ಅದ್ರ ಮೇಲೆ ಆಕ್ಷನ್ ತಗೋಬೇಕಾಗಿದೆ. ಅವ್ರಿಗೆ ಆ ಮಾಹಿತಿ ಇದೆಯೋ ಇಲ್ಲ, ಇಲ್ಲಾಂದ್ರೆ ಆರ್ಥಿಕ ಹಣಕಾಸು ವ್ಯವಸ್ಥೆದಿಂದ ಇವರು ಮಾಡಕ್ ಹೋಗ್ತಾ ಇಲ್ಲ ಅಂತ ಅನ್ನೋದು ನಾವು ಒಂದ್ಸಲ ಅರ್ಥ ಮಾಡ್ಕೋಬೇಕಾದ ಪರಿಸ್ಥಿತಿ ಇದೆ ಸ್ನೇಹಿತರೆ. ಈಗ ಸೊ ಇದು ಒಂದು ಪ್ರಕೃತಿ ವ್ಯವಸಾಯ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ರೆ, ಸೆಕೆಂಡ್ ಬಂದ್ರೆ ಏನಾಗತ್ತೆ ಗೊತ್ತಾ ಇಲ್ಲಿ? ಅದೇ ಅಫ್ಕೋರ್ಸ್ ಪ್ರಕೃತಿ ವ್ಯವಸಾಯದಲ್ಲಿ ಯಾವ ಜೀವಿಗೆ ನಷ್ಟ ಆಗಲ್ಲ. ಅವಾಗ ನಾನು ಇನ್ನೂ ಅದನ್ನು ಡೀಪಾಗಿ ಅರ್ಥ ಮಾಡ್ಕೊಂಡಾಗ ಯಾವ ಜೀವಿಗೆ ನೀವು ನಷ್ಟ ಮಾಡಿಲ್ಲ ಅಂದ್ರೆ ಪ್ರಕೃತಿ ನಿಮ್ಗೆ ಸಹಕಾರ ಕೊಡುತ್ತೆ. ಆಯ್ತಾ? ಯಾಕಂದ್ರೆ ಪ್ರಕೃತಿ ಅಂದ್ರೆ ನಾವೊಬ್ಬರಲ್ಲ. ಪ್ರಕೃತಿ ಅಂದ್ರೆ ಸಣ್ಣ ಸಣ್ಣ ಕ್ರಿಮಿಗಳು. ನೀವು ಅನ್ಕೊಂತೀವಿ ಈ ಕ್ರಿಮಿಗಳು ಕಷ್ಟ ಅಂತ ಹೇಳ್ತೀವಲ್ಲ, ಅಂದ್ರೆ ಬೆಲೆ ನಾಶ ಮಾಡೋ ಅಂತ ಇರ್ಕೊಂತೀವಿ, ಅದನ್ನು ಸಹ ಜೀವಿನೇ. ಅದಕ್ಕೂ ಯಾರು ಜನ್ಮ ಕೊಟ್ಟಿರೋದು? ಆ ಆ ಜಗನ್ಮಾತನೇ. ಅದೇ ಅಂತ ಹೇಳ್ಬೇಕಂದ್ರೆ ಆ ಸೃಷ್ಟಿಕರ್ತಾನೆ. ಅದಕ್ಕೋಸ್ಕರ ಎಲ್ಲ ಒಂದೇ. ಆಯ್ತಾ? ನಾನು ಹೇಳ್ತಾ ಇದ್ದೆ ಸಬ್ಜೆಕ್ಟು ಎಲ್ಲ ಒಂದೇ, ಎಲ್ಲ ಸಿಗ್ತೀನಿ, ಎಲ್ಲ ಪರಮಾತ್ಮ ಸ್ವರೂಪ. ಅದಕ್ಕೋಸ್ಕರ ನಾವು ಯಾವುದಕ್ಕೂ ನಷ್ಟ ಮಾಡಿಲ್ಲ ಅಂದ್ರೆ ಅದು ನಮ್ಗೆ ನಷ್ಟ ಮಾಡಕ್ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಅದು ಬಂದ್ರೆ, ಒಂದು ಪಕ್ಷಿ ಬಂದ್ರೆ ಸ್ವಲ್ಪ ಆಹಾರ ನಿಮ್ಗೆ ತಿನ್ಬೋದು, ಆದ್ರೆ ಇನ್ನೊಂದು ಲಾಭ ಮಾಡಿ ಹೋಗ್ತದೆ ಗೊತ್ತಾದು. ಅಲ್ಲಿರುವಂಥ ಕ್ರಿಮಿಗಳನ್ನು ತಿಂದು ಹೋಗ್ತದೆ. ಅವಾಗ ನಿಮಗೆ ಕ್ರಿಮಿಗಳ ಎಫೆಕ್ಟ್ ಬರೋದಿಲ್ಲ. ಆ ರೀತಿಯಲ್ಲಿ ಒಂದಕ್ಕೂ ಇನ್ನೊಂದು ಹೊಂದಾಣೆ ಆಗಿ ಅವಾಗ ಒಂದು ಅರಣ್ಯ ಹೇಗೆ ನಡ್ಕೊಂಡು ಹೋಗ್ತದೋ ನಮ್ಮ ವ್ಯವಸಾಯ ಕ್ಷೇತ್ರ ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಆಯ್ತಾ? ಸೊ ಇದು ಮಾಡ್ಕೊಂಡಿದ್ರೆ, ಸೊ ಒಂದು ರೀತಿಯಲ್ಲಿ ರೈತು ಏನ್ ಮಾಡ್ತಾ ಇದೆ ಅಂದ್ರೆ, ಏನೋ ಬೆಲೆ ಮಾಡಿ, ಏನೋ ಹಣಕಾಸು ಸಂಪಾದನೆ ಮಾಡಿ ಅವರ ಮಕ್ಕಳನ್ನ ಓದಿಸ್ಬೇಕಂತನೋ ಅವ್ರೇನೋ ಒಂದು ಆಸ್ತಿ ಮಾಡ್ಕೋಬೇಕಂತ ಮಾಡಕ್ ಹೋಗಿ ಹೋಗಿ ಏನಾಗ್ತಾ ಇದೆ, ಹೆಚ್ಚು ಕರ್ಮಗಳು ಮಾಡ್ಕೊತಾ ಇದ್ದಾನೆ. ಒಂದು ರೀತಿಯಲ್ಲಿ ನೀರು ನಾಶ ಮಾಡ್ತಾನೆ, ಭೂಮಿ ನಾಶ ಮಾಡ್ತಾನೆ. ಆ, ಇದೆಲ್ಲ ಎಷ್ಟು ಕರ್ಮ ನೋಡಿ, ಎಷ್ಟು ಕೆಟ್ಟ ಕರ್ಮ ಅದು. ಒಂದು ರೀತಿಯಲ್ಲಿ ಎಲ್ಲ ಜೀವಿಗಳನ್ನ ನಾಶ ಮಾಡ್ತಾನೆ. ಹಾವುಗಳಿದ್ರೆ, ಸ್ನೇಕ್ಸ್ ಎಲ್ಲ ಅವು ಸತ್ತೋಗ್ತವೆ. ಈ ಭಯಾನಕರ ಈ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ದ್ರವ್ಯಗಳಿಂದ ನೀವು ಅಬ್ಸರ್ವ್ ಮಾಡ್ಬೋದು. ಇಷ್ಟೆಲ್ಲ ನಷ್ಟ ಮಾಡುವಾಗ, ಇಷ್ಟೆಲ್ಲ ಒಂಥರ ಕೆಟ್ಟ ಕರ್ಮಗಳು ಮಾಡುವಾಗ ರೈತು ಅವ್ರಿಗೂ ಕೆಟ್ಟ ಕರ್ಮಗಳ ಫಲಿತನೇ ಅನುಭವಿಸಬೇಕಾದ ಪರಿಸ್ಥಿತಿಗಳು ಈಗಾಗಲೇ ಬಂದಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೆ. ಕರ್ಮ ಸಿದ್ಧಾಂತ ಚೆನ್ನಾಗಿ ಅನ್ವಯಿಸ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡೆ. ಅದಕ್ಕೆ ಆದಷ್ಟು ಬೇಗ ಇದರಿಂದ ಆಚೆ ಕಡೆ ತಗೊಂಡು ಬರಬೇಕು ಪ್ರತಿಯೊಬ್ಬನು ಅಂತ ನಾವು ನಮ್ಮ ಪ್ರಯತ್ನ. ಅಟ್ಲೀಸ್ಟ್ ಮಾತಾರ ಫೌಂಡೇಶನ್ ಇಂದ ಸಮಗ್ರ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಪ್ರತಿ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡು ರೈತನ್ನು ಕರೆಸಿ ಅಂತ ಯಾರ್ಯಾರು ಮಾಡ್ತಾರೆ ಆ ರೈತರಿಂದನೇ ಜ್ಞಾನ ಹೇಳ್ಕೊಡ್ಬೇಕಾಗತ್ತೆ ನಾವು. ಮತ್ತೆ ತಜ್ಞರು ಯಾರಿದಾರೋ ಇದರಲ್ಲಿ ಅಂದ್ರೆ ಈ ಪ್ರಕೃತಿ ವ್ಯವಸಾಯವನ್ನು ಗೊತ್ತಿರುವಂತ ತಜ್ಞರು ಅವ್ರನ್ನೂ ಕರೆಸಿ ಮತ್ತೆ
ಅಲ್ಲಿ ಪಾಠಗಳು ಹೇಳ್ಬೇಕಾಗತ್ತೆ. ಏನಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ನೆನ್ಪಿಟ್ಕೊಳ್ಳಿ. ಧ್ಯಾನವೇ ನಾವು ಮುಖ್ಯ ಅಂತ ಹೇಳ್ಬಿಟ್ಟು ಧ್ಯಾನ ಮಾತ್ರ ಪ್ರಚಾರ ಮಾಡಿ ಇದೆಲ್ಲ ಬಿಟ್ಬಿಟ್ರೆ ನಿಜವಾಗಿ ಒಂದು ಸಮಯ ಬರುತ್ತೆ. ಧ್ಯಾನ ಮಾಡೋರು ಯಾರು ಇರಕ್ ಆಗ್ತಾ ಇಲ್ಲ, ಯಾರು ಇರಕ್ ಆಗಲ್ಲ, ಅಷ್ಟು ಪರಿಸ್ಥಿತಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಧ್ಯಾನದಿಂದ ನಾವು ಹೇಳ್ಬೇಕಂದ್ರೆ ಆತ್ಮ ಉನ್ನತಿಗೆ, ನಾವೊಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಧ್ಯಾನವೇ ಮುಖ್ಯ, ನೋ ಡೌಟ್. ಬಟ್ ಆದ್ರೆ ಬೇಸಿಕ್ ಲಿವಿಂಗೇ ಕಷ್ಟ ಆಗಿದೆಯಲ್ಲ. ಹ್ಮ್ ಆಹಾರವೇ ತುಂಬಾ ತೊಂದರೆಗಳು ನಾವು ಫೇಸ್ ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಹೀಗೆ ಭೂತಾಪನದಲ್ಲಿ ಸ್ವಲ್ಪ ತಿಳ್ಕೊಬೇಕು. ನಾವು ಭೂತಾಪನ ಬಗ್ಗೆನೂ ತುಂಬಾ ತಿಳ್ಕೊಬೇಕಾಗಿರೋದು ಇದೆ. ಆದ್ರೆ ಅದರಲ್ಲಿ ಸ್ವಲ್ಪ ಮಾಹಿತಿ ಹೇಳ್ಬೇಕಂದ್ರೆ ಏನಾಗಿದೆ ಗೊತ್ತಾ? ಎಸ್ಪೆಷಲಿ ಭೂತಾಪನ ಆಗಕ್ಕೆ ಅನೇಕ ಕಾರಣಗಳು. ಒಂದು ರೀತಿಯಲ್ಲಿ ಸಹಜ ಕಾರಣಗಳಿದೆ, ಇನ್ನೊಂದು ಮಾನವನಿಂದ ಬರುವಂತ ಕಾರಣಗಳಿದೆ. ಸಹಜ ಕಾರಣಗಳು ನೋಡ್ತಾ ಇದ್ರೆ, ಸೊ ಒಂದು ರೀತಿಯಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಈ ಸೈಕ್ಲಾನ್ಸ್ ಬರೋದಾಗ್ಲಿ, ಭೂಮಿ ತಿರುಗ್ತಾ ಇರ್ತದಲ್ಲ ಅದರಲ್ಲಿ ಸ್ವಲ್ಪ ಚೇಂಜ್ ಬದಲಾವಣೆ ಆಗೋದಾಗ್ಲಿ, ಮತ್ತೆ ಸೂರ್ಯನಿಂದ ಬರುವಂತ ಈ ಅಗ್ನಿ ಶಕಲಗಳಿರ್ತಿಲ್ಲ ಅದರಿಂದ ಆಗ್ಲಿ, ಅವರು ಅವರು ಉತ್ಪನ್ನ ಮಾಡ್ತಾ ಇರುವಂತ ಅಯಾನ್ಸ್ ಆಗ್ಲಿ, ಇವೆಲ್ಲದಿಂದ ವಾತಾವರಣದಲ್ಲಿ ಸ್ವಲ್ಪ ಮಾರ್ಪುಗಳು ಆಗ್ತಾ ಇರ್ತವೆ. ಅದು ಸಹಜವಾದ ಸ್ಥಿತಿಯಲ್ಲಿ ಆಗ್ತಾ ಇರುವಂತ ಮಾರ್ಪುಗಳು ಆ ರೀತಿಯಲ್ಲಿ ಆಗ್ತಾ ಇದೆ. ಆದ್ರೆ ಮಾನವ ಮಾಡುವಂತ ಕಾರಣಗಳು ಹೆಚ್ಚಾಗಿದೆ. ಆ ಮಾನವ ಮಾಡುವಂತ ಕಾರಣಗಳು ನೋಡ್ತಾ ಇದ್ರೆ ಅದೇ ಸ್ವಲ್ಪ ಭಯಾನಕವಾಗಂತ ಅನಿಸ್ತದೆ ನೋಡಿದ್ರೆ. ಈಗ ಉದಾಹರಣೆಗೆ ನಮ್ಮ ಭೂಮಿ ಸುತ್ತು ಫಸ್ಟ್ ಬರೋದು ಏನಂತಂದ್ರೆ ಟ್ರೋಪೋಸ್ಪಿಯರ್, ಅದೊಂದು ಲೇಯರ್. ಮತ್ತೆ ಬರೋದು ಸ್ಟ್ರಾಟೋಸ್ಪಿಯರ್, ನೆಕ್ಸ್ಟ್ ಬರೋದು ಮೆನೋಸ್ಪಿಯರ್ ಅಂತ ಟಾಪ್ ಅಲ್ಲಿ ಇರ್ತದೆ. ಆ ಮಧ್ಯದಲ್ಲಿರುವಂತ ಸ್ಟ್ರಾಟೋಸ್ಪಿಯರ್ ಅಂತ ಒಂದು ಲೇಯರ್ ಇದೆಯಲ್ಲ, ಆ ಪೊರೆ. ಸೊ ಅಲ್ಲಿ ಇರುವಂತದ್ದು ಓಜೋನ್ ಲೇಯರ್. ಈ ಓಜೋನ್ ಲೇಯರ್ ಅಂದ್ರೆ O3. ಸೊ ಅಲ್ಲಿ ಓಜೋನ್ ಇರ್ತದೆ. ಓಜೋನ್ ಏನ್ ಮಾಡುತ್ತೆ, ನಮ್ಮ ಭೂಮಿಯನ್ನು ಕಾಪಾಡುತ್ತೆ ಅಂತಂದ್ರೆ ಸೂರ್ಯನಿಂದ ಬರುವಂತ ಅತಿ ಹೆಚ್ಚು ರೇಡಿಯೇಷನ್ಸ್ ಆಗಿರುವಂತ ಅಲ್ಟ್ರಾವೈಲೆಟ್ ರೇಸ್ ಅನ್ನು ಒಳಗಡೆ ಬಿಡದೆ ನೋಡ್ಕೊಂತದೆ. ಅದು ಹಾನಿ ಆಗತ್ತೆ. ಇಲ್ಲ ಅಂದ್ರೆ ಅಂತ ಅಲ್ಟ್ರಾವೈಲೆಟ್ ರೇಸಸ್ ನೇರವಾಗಿ ನಮ್ಮ ದೇಹಕ್ಕೆ ತಾಕಿದ್ರೆ ತುಂಬಾ ಹಾನಿ ಆಗತ್ತೆ. ಯಾಕಂದ್ರೆ ಅದು ಪವರ್ಫುಲ್ ರೇಸ್, ಹೆಚ್ಚು ಶಕ್ತಿ ಇರುವಂತ ಹೈ ಫ್ರೀಕ್ವೆನ್ಸಿ ರೇಸ್ ಅವೆಲ್ಲ. ಆಯ್ತಾ? ಆ ರೀತಿ ಅಂದ್ರೆ ವೈಲೆಟ್ ಇದೆಲ್ಲ ನಮ್ಮ ವಿಬ್ಜಿಆರ್ ಅಂತ ಹೇಳ್ತೀವಲ್ಲ, ವೈಲೆಟ್ ಲಾಸ್ಟ್, ಅದು ಹೈಯೆಸ್ಟ್ ಫ್ರೀಕ್ವೆನ್ಸಿ. ವೈಲೆಟ್ ಆದ್ಮೇಲೆ ಬರೋದು ಅಲ್ಟ್ರಾವೈಲೆಟ್. ಸೊ ಆ ರೇಸ್ ಅನ್ನು ಭೂಮಿಗೆ ತಾಕಬಾರದು. ಸರಿಯಾದ ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಬಂದ್ರೆ, ಸ್ವಲ್ಪ ಪ್ರಮಾಣ ಬರ್ಬೋದು, ಹೆಚ್ಚು ಪ್ರಮಾಣ ಬಂದ್ರೆ ಕಷ್ಟ ಆಗುತ್ತೆ. ಅದನ್ನು ನೋಡ್ಕೊಂಡೋದೇ ಓಜೋನ್ ಲೇಯರ್. ಈಗ ಓಜೋನ್ ಲೇಯರ್ಗೂ ಏನಾಗಿದೆ, ಪಂಕ್ಚರ್ ಆಗಿದೆ. ಪಂಕ್ಚರ್ ಅಂದ್ರೆ ಅದರಲ್ಲಿ ತೂಟುಗಳಾಗಿದೆ, ರಂಧ್ರಗಳಾಗಿದೆ. ನೆನ್ಪಿಟ್ಕೊಳ್ಳಿ. ಈ ರೀತಿ ಆಗಕ್ಕೆ ಕಾರಣ ಯಾರು? ಮತ್ತೆ ನಾವೇ, ಮಾನವನ ಮಾಡುವಂತ ಅನೇಕ ಈ ರಾಸಾಯನಿಕಗಳು, ಇಲ್ಲಿ ನಾವು ಉಪಯೋಗಿಸ್ತಿರೋಂಥ ವಸ್ತುಗಳಾಗ್ಲಿ, ಇಲ್ಲಿ ನಾವು ಮಾಡ್ತಿರೋಂಥ ಮಾಲಿನ್ಯ ಆಗಲಿ, ಪೂರ್ತಿ ಆ ರೀತಿಯಲ್ಲಿ ಅದಕ್ಕೂ ಒಂಥರ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಈಗ ಈ ತಾಪಮಾನ ಹೇಗಾಗತ್ತೆ ನೋಡೋಣ. ನೋಡಿ, ನಮ್ಮ ಭೂ ವಾತಾವರಣದಲ್ಲಿ ಹೇಳ್ಬೇಕಂದ್ರೆ ಒಂದು 10 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ಭೂಮಿಯಿಂದ ಒಂದು 10 ಕಿಲೋಮೀಟರ್ ಹೋಗಿದ್ರೆ, ಒಂದು 9-10 ಕಿಲೋಮೀಟರ್ ಇರುವಂತ ವಾತಾವರಣ ಇದೆಲ್ಲ, ಇಲ್ಲಿ ಅನೇಕ ವಾತಾವರಣದಲ್ಲಿ ಕಣಗಳು, ಅಂದ್ರೆ ಈ ಧೂಳಿ ಎಲ್ಲ ಕಣಗಳು ಇರ್ತದಲ್ಲ, ಇದರಲ್ಲಿ ಏನಾಗುತ್ತೆ ಗೊತ್ತಾ, ಪ್ರಧಾನವಾಗಿ ಸೂರ್ಯನಿಂದ ಬರುವಂತ ಶಕ್ತಿಯನ್ನು ಧೂಳಿ ಕಣಗಳು ಹಿಡಿದಿಟ್ಕೊಂತವೆ. ಆಯ್ತಾ? ಹಿಡಿದು ಹಾಗೆ ಇಟ್ಕೊಂತವೆ. ಸೊ ಇಲ್ಲಿ ಏನಾಗತ್ತಂದ್ರೆ ನಾವು ಈ ಧೂಳಿ ಕಣಗಳನ್ನು ತುಂಬಾ ಹೆಚ್ಚು ಮಾಡಿದ್ವಿ. ಯಾವ ರೀತಿಯಲ್ಲಿ ಹೇಳಿ? ಸೊ ನಾವು ನೋಡ್ತಾ ಇರ್ತೀವಿ, ಎಲ್ಲಾ ವೆಹಿಕಲ್ಸ್ಗಳು ಉಪಯೋಗಿಸೋದು ಒಂಥರ ಈ ಆಯಿಲ್ಸ್, ಎಸ್ಪೆಷಲಿ ಪೆಟ್ರೋಲು, ಡೀಸೆಲು, ಇದೆಲ್ಲ ಬರ್ನ್ ಆಗುವಾಗ ಅಲ್ಲಿಂದ ಏನು ಬರ್ತದೋ ಅಲ್ಲಿಂದ ಬರುವಂಥದ್ದೇ ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಇವೆಲ್ಲ ಇಂಥ ಕಣಗಳು, ಇಂಥ ವಿಷವಾಯುಗಳೆಲ್ಲ ಭೂಮಿ ಮೇಲೆ ವಾತಾವರಣದಲ್ಲಿ ಹಾಗೆ ಹುಲ್ಕೊಂತಾ ಇದೆ. ಅವು ಹಾಗೆ ಯಾಕೆ ಹುಲ್ಕೊಂತಾ ಇದೆ ಅಂದ್ರೆ, ಅರಣ್ಯ ಕಟ್ ಮಾಡಿದ್ವಿ ನಾವು. ಒಂದು ಕಡೆ ಅರಣ್ಯ ಎಲ್ಲ ಕಟ್ ಮಾಡಿ, ಸಸ್ಯಗಳಿದ್ರೇನೆ ನಿಮ್ಮ ಯಾವ್ದಾವ್ದು ವೆಹಿಕಲ್ಸ್ ಉತ್ಪನ್ನ ಮಾಡುವಂತ ಇಂಗಾಲನು ಉತ್ಪನ್ನ ಆಗಿರುವಂತ ಇಂಗಾಲನು ಅವು ಸಂಗ್ರಹ ಮಾಡ್ಕೊಂತವೆ. ಸಸ್ಯಗಳೇ ಕಡಿಮೆ ಆಗಿದೆ. ಅವಾಗ ಏನಾಗತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಅಂತ ಧೂಳಿ, ಇದೊಂದು ವಿಷವಾಯುಗಳು, ಈ ರೀತಿ ಅನೇಕ ವಿಷವಾಯುಗಳು ಈ ವಾತಾವರಣದಲ್ಲಿ ಸೇರ್ಕೊಂಡಿದೆ. ಈಗ ಸೂರ್ಯರಶ್ಮಿ ಬರ್ತದಲ್ಲ, ಸೂರ್ಯಕಿರಣಗಳು, ಅವೆಲ್ಲ ಇಂಥ ಕಣಗಳು ಹೆಚ್ಚಾಗಿ ಸಾಂದ್ರತೆ ಹೆಚ್ಚಿದಲ್ಲ, ಇದು ಡೆನ್ಸಿಟಿ ಹೆಚ್ಚಿದಲ್ಲ, ಆ ಸೂರ್ಯಕಿರಣಗಳು ತಗೊಂಡು ಹೀಟ್ ತಗೊಂಡು ಹೀಟ್ ಹಿಡಿದಿಟ್ಕೊಂತವೆ. ಆ ಹೀಟನ್ನು ಮತ್ತೆ ಬಿಡೋದಕ್ಕೆ ಅವಕಾಶನೇ ಇಲ್ಲ ಅಲ್ಲಿ. ಆಯ್ತಾ? ಬಿಡೋದಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಸಸ್ಯಗಳಿಲ್ಲ, ಏನಿಲ್ಲ ವಾತಾವರಣದಲ್ಲಿ. ಅಂದ್ರೆ ಎಷ್ಟೋ ಅರಣ್ಯಗಳು ಕಟ್ ಮಾಡ್ಕೊಂತ ಬಂದಿದ್ದಾರೆ. ಊರು ಅಂದ್ರೆ ಒಂಥರ ಪಟ್ಟಣಗಳು ಡೆವಲಪ್ಮೆಂಟ್ಗೆ ಎಲ್ಲ ಕಡ್ದಾಕಿದ್ದಾರೆ. ಇದೆಲ್ಲ ಮಾಡಿದ ಮೇಲೆ ನಿಮಗೆ ಒಟ್ಟಾರೆ ಏನಂತಂದ್ರೆ, ವಾತಾವರಣದಲ್ಲಿ ಇರುವಂತ ಕಣಗಳು, ಈ ಧೂಳಿ, ಇಂಥ ವಿಷವಾಯುಗಳೆಲ್ಲ, ಅನೇಕ ವಾಯುಗಳು ಹೆಚ್ಚಾಗಿದೆ. ಅವೇನ್ ಮಾಡ್ತವೆ, ಸೂರ್ಯಕಿರಣಗಳು ತಗೊಂಡು ಹಾಗೆ ಹಿಡಿದಿಟ್ಕೊಂತವೆ. ಅದು ಬಿಡಕ್ಕೆ ಅವಕಾಶ ಇಲ್ಲ. ಅವಾಗ ಭೂ ವಾತಾವರಣ ತಾಪನ ಆಗತ್ತೆ, ಒಂಥರ ಹೆಚ್ಚು ಹೀಟ್ ಆಗತ್ತೆ. ಈಗಾಗಲೇ ನೋಡ್ತಾ ಇದೀವಿ, 1 ಡಿಗ್ರಿ ಜಾಸ್ತಿ ಆಗಿದೆ. ಇನ್ನು
ಸೊ ಬೈ 21st ಸೆಂಚುರಿ ಎಂಡ್ಗೆಲ್ಲ ಹೇಳ್ತಾ ಇದ್ದಾರೆ 4 ಇಂದ 5 ಡಿಗ್ರಿ ಹೆಚ್ಚಾಗತ್ತೆ. ಆಗಿದ್ರೆ ಏನ್ ಪ್ರಮಾದ ಗೊತ್ತಲ್ಲ ನಮ್ಗೆ. ಇರುವಂತ ಐಸ್ ಎಲ್ಲ ಮೆಲ್ಟ್ ಆಗತ್ತೆ. ಅಂಟಾರ್ಕಿಟಿಕಾ, ಈ ಧ್ರುವಗಳ ನಾರ್ತ್ ಸೌತ್ ಧ್ರುವಗಳ ಅಲ್ಲಿರುವಂತ ಎಲ್ಲ ಐಸು ಮೆಲ್ಟ್ ಆಗ್ಬಿಡ್ತದೆ. ಅದು ಮೆಲ್ಟ್ ಆಗಿದ ಮೇಲೆ ಅಲ್ಲಿ ಏನಾಗುತ್ತೆ, ಸಮುದ್ರದ ಮಟ್ಟ ಹೆಚ್ಚಾಗತ್ತೆ. ನೀರು ಅದು ಲೆವೆಲ್ ಹೆಚ್ಚಾಗತ್ತೆ. ಯಾವಾಗ ಲೆವೆಲ್ ಹೆಚ್ಚಾಗತ್ತೋ ಸಮುದ್ರ ತೀರ ಇರುವಂತ ಎಲ್ಲಾ ಪಟ್ಟಣಗಳು, ನ್ಯೂಯಾರ್ಕ್ ಆಗಲಿ, ಇಂಥ ಸಿಟಿಗಳೆಲ್ಲ, ಓಕೆ, ಚೆನ್ನೈ ಆಗಲಿ, ಸೊ ಅನೇಕ ಸಿಟಿಗಳು, ಬಾಂಬೆ ಆಗಲಿ, ಎಲ್ಲ ಮುಳುಗೋಗತ್ತೆ. ಆಯ್ತಾ. ಇದು ಆಗುವಂತಕ್ಕೆ ತುಂಬಾ ಒಂಥರ ಹತ್ರ ಹತ್ರ ಬರ್ತಾ ಇದೀವಿ ನಾವು, ಹೇಳ್ಬೇಕಂದ್ರೆ ಆ ರೀತಿಯಲ್ಲಿ ಆಗಿದೆ ಈಗಾಗಲೇ. ನಿಮ್ಗೆ ಆಶ್ಚರ್ಯ ಆಗತ್ತೆ, ಸ್ವಂತ ಫಲಿತಗಳು ನಾವು ನೋಡ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ಏನಂದ್ರೆ, ನಾವು ನೋಡಿ, ನಾವು ವಿದ್ಯುತ್ ಶಕ್ತಿ ಬೇಕು. ಏನ್ ಮಾಡ್ಬೇಕು ನಾವು ವಿದ್ಯುತ್ ಶಕ್ತಿಗೆ? ಸೌರಶಕ್ತಿ ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ. ನಾವೇನ್ ಮಾಡ್ತೀವಿ, ಹೆಚ್ಚಾಗಿ ಕೋಲ್ ಉಪಯೋಗಿಸ್ತೀವಿ. ಅದೇ ಥರ್ಮಲ್ ಪ್ಲಾಂಟ್ಸ್, ಥರ್ಮಲ್ ಪವರ್ ಸ್ಟೇಷನ್ ನೋಡಿದ್ರ, ಅದರಿಂದ ಬರುವಂತ ಹೊಗೆ ಎಷ್ಟಿರ್ತದೆ ಗೊತ್ತಾ? ಅದರಿಂದ ಬಂತ ಕಾಲುಷ್ಯ ಏನು ಗೊತ್ತಾ? ಅದೇ ರೀತಿಯಲ್ಲಿ ಇಂಡಸ್ಟ್ರೀಸ್ ಏನ್ ಮಾಡ್ತಾರೆ, ಆ ಹೊಗೆಯನ್ನು ಒಂದು ರೀತಿಯಲ್ಲಿ ವಾತಾವರಣಕ್ಕೆ ಬಿಟ್ಬಿಡ್ತಾರೆ. ಅದರ ಎಲ್ಲ ಮಾಲಿನ್ಯವನ್ನು ಆ ವಾತಾವರಣ ಬಿಡ್ತಾರೆ. ಅದು ಯಾವುದೇ ಅಂದ್ರೆ ಒಂಥರ ಫಿಲ್ಟರ್ ಮಾಡಿ ಬಿಡ್ತಾ ಇಲ್ಲ, ಹಾಗೆ ಬಿಡ್ತಾ ಇದ್ದಾರೆ. ವಿಷವಾಗಲಿಲ್ಲ, ಅದು ಬರ್ತಾ ಇದೆ ಒಂದು ಕಡೆ. ಇನ್ನೊಂದು ಆ ಒಂದು ಹಾನಿಕರದ್ದು ಇನ್ನೊಂದಿದೆ ಹೇಳ್ಬೇಕಂದ್ರೆ, ಈ ನಾನ್ ವೆಜ್ ಇಂಡಸ್ಟ್ರೀಸ್ ಇದೆಲ್ಲ, ನಾನ್ ವೆಜ್ ಇಂಡಸ್ಟ್ರೀಸ್ ಏನ್ ಮಾಡ್ತಾರೆ ಇಲ್ಲಿ, ಈ ಕೋಳಿಗಳು ಮತ್ತೆ ಅನೇಕ ಇದು ಕೋಳಿ ಫಾರ್ಮ್ ಆಗ್ಬೋದು, ಇಲ್ಲಾಂದ್ರೆ ಈ ಹಸುಗಳನ್ನು ಸಾಕೋದಾಗ್ಬೋದು. ಯಾವ್ದಕ್ಕೋಸ್ಕರ? ಅನೇಕ ಹಸುಗಳಾಗ್ಲಿ, ಮತ್ತೆ ಜಂತುಗಳಾಗ್ಲಿ, ಅನೇಕ ಜಂತುಗಳು, ಮೇಕೆ ಈಕೆ ಎಲ್ಲ ಇದೆಯಲ್ಲ, ಇವೆಲ್ಲನೂ ಸಾಕುವಾಗ ಅವೆಲ್ಲ ಜಾಸ್ತಿ ಜಾಸ್ತಿ ಸಾಕ್ತಾರೆ. ಯಾಕಂದ್ರೆ ಈ ನಾನ್ ವೆಜ್ ಹೆಚ್ಚು ಬೇಕಲ್ಲ, ಅಂದ್ರೆ ಇಂಡಸ್ಟ್ರೀಸ್ ಸಪ್ಲೈ ಮಾಡ್ಬೇಕಲ್ಲ. ಅವಾಗ ಅದು ಆ ಈ ಜೀವಿಗಳು ಆಗ್ತಾ ಇರೋಂಥ ಆ ಮಲ ಇದೆಯಲ್ಲ, ಅದರಿಂದ ಈ ಮೀಥೇನ್ ಅಂತ ಒಂದು ಬರುತ್ತೆ. ಮೀಥೇನ್ ಇದು ಒಂಥರ ಒಂದು ಕೆಟ್ಟ ವಾಯು ಅಂತಾನೆ ಹೇಳ್ಬೋದು. ಅದು ಹೋಗಿ ವಾತಾವರಣ ಸೇರ್ಕೊಂಡಿದೆ ಹೆಚ್ಚಾಗಿ. ಅದಕ್ಕೆ ಈ ಲೈವ್ ಸ್ಟಾಕ್ ಇಂಡಸ್ಟ್ರಿ, ಈ ಅನಿಮಲ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಲ್ಲ, ಇದರಿಂದನೂ ಹೆಚ್ಚಾಗ್ತಾ ಇದೆ ಮೀಥೇನು. ಆಯ್ತಾ. ಸೊ ಆಮೇಲೆ ಈ ನಾನ್ ವೆಜ್ ಇಂಡಸ್ಟ್ರೀಸ್ ಅವರು ಸಹ ಸೊ ಅನೇಕ ಈ ಈ ಮೀಥೇನ್ ಅಂತದ್ದು ಇಂಥದ್ದು ಹೆಚ್ಚಾಗಿ ಉತ್ಪನ್ನ ಮಾಡ್ತಾ ಇರ್ತಾರೆ. ಇದಕ್ಕೆ ವಾತಾವರಣ ತಾಪನ ಖಂಡಿತ ಆಗಿದೆ, ಈಗಾಗಲೇ ಆಗಿದೆ. ಇವೆಲ್ಲ ನಾವು ಯಾವ ರೀತಿ ಅಂದ್ರೆ, ನಾನ್ ವೆಜ್ ಪ್ರಿಯರು ಹೇಳ್ಬೇಕಂದ್ರೆ 80% ಸೇರಿದ್ದಾರೆ ಈ ಭೂಮಿ ಮೇಲೆ. ಅವಾಗ ಏನಾಗುತ್ತೆ, ಇದೆಲ್ಲ ಇನ್ನು ಎಲ್ಲ ಅರಣ್ಯವನ್ನು ಕೆಡದಾಕಿ, ಅರಣ್ಯವೆಲ್ಲ ಕಟ್ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲ ಹಸುಗಳನ್ನು ಮತ್ತೆ ಈ ಜಂತುಗಳನ್ನು ಸಾಕಕ್ಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ, ಜಾಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ರೀತಿಯಲ್ಲಿ ಒಂಥರ ಫಾರ್ಮಿಂಗ್ ಇಂಡಸ್ಟ್ರಿ ಆಗ್ತಾ ಇದೆ. ಅಂದ್ರೆ ವ್ಯವಸಾಯ ತರನೇ ಇದೊಂದು ವ್ಯವಸಾಯ ಮಾಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಸಸ್ಯಗಳೆಲ್ಲ ಕಟ್ ಮಾಡ್ತೀವಿ. ಸಸ್ಯಗಳಿಲ್ಲ ಅಂದ್ರೆ ಭೂ ವಾತಾವರಣದಲ್ಲಿರುವಂತ ಈ ವಿಷವಾಯುಗಳನ್ನು ತಗೊಂಡಕ್ಕೆ ಯಾರಿಲ್ಲ. ನೋಡಿ, ಎಲ್ಲ ಭೂ ವಾತಾವರಣದಲ್ಲಿ ಏನೇನು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಮತ್ತೆ ಇಂಥದ್ದು ನೈಟ್ರಿಕ್ ಆಕ್ಸೈಡ್ ಆಗ್ಬೋದು, ಮತ್ತೆ ಇನ್ನೊಂದು ಯಾವುದು ಮೀಥೇನ್ ಆಗ್ಬೋದು, ಇಂಥವೆಲ್ಲ ಬರ್ತಾವಲ್ಲ, ಇವೆಲ್ಲ ಒಂಥರ ಅಬ್ಸರ್ವ್ ಮಾಡ್ಬೇಕಂದ್ರೆ ಸಸ್ಯಗಳೇ ಮಾಡ್ತಾ ಇರ್ತವೆ ಆ ಕೆಲಸ. ಸಸ್ಯಗಳೇ ಪೂರ್ಣವಾಗಿ ಕ್ಲೀನ್ ಮಾಡ್ಕೊತಾ ಇರ್ತವೆ. ಬಟ್ ಅದು ಮಾಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು, ಇಲ್ಲ ಇವೆಲ್ಲ ಟಾಕ್ಸಿನ್ಸು ಏರ್ ಅಂದ್ರೆ ಗಾಳಿ ಒಳಗಡೆ ಸೇರ್ಕೊಂಡವೆಲ್ಲನೂ ಪಾಸಿಟಿವ್ ಅಯಾನ್ಸ್. ಅದು ನೆಗೆಟಿವ್ ಅಯಾನ್ಸ್ ಅಂದ್ರೆ, ಒಂದು ಸಸ್ಯ ಇದ್ರೆ ಸಸ್ಯ ಆ ಪಾಸಿಟಿವ್ ಅಯಾನ್ಸ್ ಅಬ್ಸರ್ವ್ ಮಾಡ್ಕೊತದೆ, ಮಾಡ್ಕೊಂಡು ಬಹುಶಃ ಅದನ್ನು ಗ್ರೌಂಡ್ ಮೇಲೆ ಬಿದ್ದಕ್ಕೆ ಅವಕಾಶ ಕೊಡ್ತದೆ. ಅವಾಗ ಗ್ರೌಂಡ್ ಮೇಲೆ ಇದ್ರೆ ತೊಂದರೆ ಇಲ್ಲ, ವಾತಾವರಣದಲ್ಲಿದ್ರೆ ತೊಂದರೆ ಆಗ್ತದೆ. ನಾವು ಉಸಿರಾಟವು ಕಷ್ಟ ಆಗಿದೆ. ಈಗ ಸಿಟಿಯಲ್ಲಿ ಉಸಿರಾಟ ಕಷ್ಟ ಆಗಿದೆ. ಯಾಕಂದ್ರೆ ಆ ವಾತಾವರಣದಲ್ಲಿ ಇಂಥ ವಾಯುಗಳು, ಇಂಥ ಧೂಳಿ ದುಮ್ಮು ಜಾಸ್ತಿ ಸೇರ್ಕೊಂಡಿದೆ. ನಾವೇನೇ ಉಸಿರಾಟ ಮಾಡ್ತಾ ಇದೀವಿ ಅಂದ್ರೆ ಆ ಧೂಳಿ ದುಮ್ಮು ಇದಂತ ಈ ವಿಷವಾಯುಗಳೇ ನಾವು ಉಸಿರಾಟ ಮಾಡೋಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಈಗಾಗಲೇ. ಅರ್ಥ ಆಯ್ತಾ? ಇಷ್ಟೆಲ್ಲ ನಾವು ಮಾಡ್ಕೊಂತ ಹೋದ್ರೆ ಸ್ನೇಹಿತರೆ, ಇದು ಭೂತಾಪನ ಹೆಚ್ಚಾಗಿ ಅನೇಕ ಕಾರಣಗಳು, ಮಾನವನ ತಪ್ಪಿದಗಳೇ ಅನೇಕ ಕಾರಣಗಳು ಆಗ್ತಾ ಇದೆ, ಈಗಾಗಲೇ ಆಗಿದೆ. ಅದಕ್ಕೋಸ್ಕರ ಪ್ರತಿಯೊಂದು ನೆನಪಿಟ್ಕೊಂಡು ಪ್ರತಿಯೊಂದು ಎಚ್ಚರಿಕವಾಗಿ ಮಾಡಬೇಕು. ಈಗ ವಿದ್ಯುತ್ ಶಕ್ತಿ ಬೇಕು ನಿಮಗೆ, ಸೌರಶಕ್ತಿ ಉಪಯೋಗಿಸ್ಕೊಳ್ಳಿ, ಥರ್ಮಲ್ ಪ್ಲಾಂಟ್ ಬಿಟ್ಬಿಡಿ, ಬೇಗನೆ ಬಿಟ್ಬಿಡಿ. ನಷ್ಟ ಇದೆ ಅಂತ ಇದ್ಮೇಲೆ ಮತ್ತೆ ಯಾಕೆ ಅದು ಮುಂದುವರಿಸ್ತೀರಾ? ಆಯ್ತಾ. ಅದನ್ನು ಮಾಡ್ಬೇಕಾಗತ್ತೆ. ಆ ರೀತಿಯಲ್ಲಿ ನಾನ್ ವೆಜ್ ಇಂಡಸ್ಟ್ರೀಸ್ ಕಂಪಲ್ಸರಿ ತೊಲಗಿಸ್ಬೇಕಾಗತ್ತೆ. ನಾನ್ ವೆಜ್ ಅನ್ನೋದು ಭೂಮಿಯಿಂದ ಹೋಗ್ಬೇಕಾಗತ್ತೆ. ಅವಾಗ ನಿಮಗೆ ಖಂಡಿತ ಇಂಥದ್ದೆಲ್ಲ ಪ್ರಮಾದ ಆಗೋದಿಲ್ಲ. ಮೀಥೇನ್ ಆಗಲಿ, ಮತ್ತೆ ಎಲ್ಲ ಅರಣ್ಯಗಳನ್ನ ಕಡ್ದಾಕುವಂತ ಅವಶ್ಯಕತೆ ಏನಿದೆ. ಆ ರೀತಿಯಲ್ಲಿ ಅಮೆಜಾನ್ ಅಂತ ಅರಣ್ಯ ಪ್ರಾಂತವನ್ನು ಕಡ್ದಾಕಿದ್ದಾರೆ, ಸುಮಾರು ಕಡ್ದಾಕಿದ್ದಾರೆ. ಇದೇನು ಅಂದ್ರೆ, ಅಲ್ಲಿ ಯಾವ್ದು ಕಟ್ ಮಾಡ್ತಾ ಇದೆ ಅಂದ್ರೆ, ಅದೇ ಈ ಲೈಫ್ ಸ್ಟಾಕ್ ಇಂಡಸ್ಟ್ರಿಗೋಸ್ಕರ, ಅನಿಮಲ್ ಇಂಡಸ್ಟ್ರಿಗೋಸ್ಕರ ಕಟ್ ಮಾಡ್ತಾ ಇದ್ರಂತ ಅವರು. ಅದಕ್ಕೂ ಸಹ ಇದು ಬೇಕಲ್ಲ, ಮೇವು ಬೇಕಲ್ಲ, ಅದಕ್ಕೆಲ್ಲ ಏನ್ ತಿಂಡಿ ಬೇಕೋ ಅದಕ್ಕೋಸ್ಕರ ಕಟ್ ಮಾಡಿ ಅರಣ್ಯ ಪ್ರಾಂತಗಳೆಲ್ಲ
ಒಂಥರ ಮೈದಾನ ಮಾಡ್ತಾ ಇದ್ದಾರೆ. ಆಯ್ತಾ? ಇಂಥದ್ದೆಲ್ಲ ನಷ್ಟ ಆಗ್ತಾ ಇದೆ. ನಾವು ಜಸ್ಟ್ ಇದೆಲ್ಲ ಥಿಂಕ್ ಮಾಡ್ತಾ ಹೋದ್ರೆ ಇದು ಭಯಾನಕರ ವಾತಾವರಣ ಅಂತ ಅನಿಸ್ತದೆ ನನಗೆ. ಅದಕ್ಕೋಸ್ಕರವೇ ನಾವು ಖಂಡಿತವಾಗಿ ಇನ್ನೂ ಎಚ್ಚರಿಕವಾಗಿ ನಾವು ಮುಂದಕ್ಕೆ ಹೋಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಭೂತಾಪನ ಹೆಚ್ಚಾಗಿದ ಮೇಲೆ ಇನ್ನು ಏನೇನು ನಷ್ಟಗಳಾಗ್ತದೆ ನೀವು ನೋಡ್ಬೋದು. ಇಂಥವೆಲ್ಲ ಆಗಿದ ಮೇಲೆ ಭೂ ವಾತಾವರಣ ಒಂಥರ ಮಾಲಿನ್ಯವಾಗಿ ಆ ಹೆಚ್ಚು ಆ ಸೂರ್ಯಕಿರಣಗಳು ಹಿಡಿದಿಟ್ಕೊಂಡು ಆ ಉಷ್ಣೋಗ್ರತವನ್ನು ಆ ಆ ಆ ಹೀಟ್ ಅನ್ನು ರಿಲೀಸ್ ಮಾಡಕ್ಕೆ ಆಗ್ತಾ ಇಲ್ಲ, ಅವಕಾಶ ಆಗ್ತಾ ಇಲ್ಲ. ಅವಾಗ ಅದು ವಾತಾವರಣದಲ್ಲಿ ಹಾಗೆ ಉಳ್ಕೊತದೆ. ಅದಕ್ಕೆ ಭೂತಾಪನ ಹೆಚ್ಚಾಗ್ತದೆ. ಎರಡನೇದು, ನಾವು ನೋಡುವಾಗ ಇನ್ನೂ ಏನು ಅಬ್ಸರ್ವ್ ಮಾಡೋದು ಅಂದ್ರೆ, ಅಫ್ಕೋರ್ಸ್ ನಾವು ತಗೊಂತ ಉಸಿರಾಟ ಕೆಟ್ಟದಾಗಿದೆ, ಅದು ಪ್ರಾಬ್ಲಮೇ ಒಂದ್ ಕಡೆಯಲ್ಲ ಅಲ್ವಾ. ಆಮೇಲೆ ಇನ್ನು ನಾವು ನೋಡ್ತಾ ಇದ್ರೆ ಬೇಗನೆ ಈ ಸಮುದ್ರಗಳೆಲ್ಲ ಒಂಥರ ಇನ್ನು ಸಮುದ್ರಗಳಿಂದ ಬರುವಂತ ಅನೇಕ ವಿಪತ್ತುಗಳು ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಸೈಕ್ಲಾನ್ಸ್ಗಳು, ಈ ತುಫಾನ್ ಅಂತ ಹೇಳ್ತೀವಲ್ಲ, ಸೈಕ್ಲಾನ್ಸ್ ಪದೇ ಪದೇ ಬರ್ತಾ ಇದೆ. ಎಷ್ಟು ವಾತಾವರಣ ಕೆಟ್ಟದೆ ಅಂದ್ರೆ, ವಾತಾವರಣ ಇಂಬ್ಯಾಲೆನ್ಸ್ ಆಗಿದೆ ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಒಂದು ಮಳೆ ಅನ್ನೋದು ಒಂದು ಸೀಸನ್, ಋತುಪವನಗಳು ಅಂತ ಹೇಳ್ತೀವಿ, ಆ ಸಮಯದಲ್ಲಿ ಬರಬೇಕಾಗಿರೋಂಥದ್ದು. ಬಟ್ ಯಾವಾಗ ಬೇಕಂದ್ರೆ ಸಮ್ಮರ್ ಅಲ್ಲಿ ಬೇಕಂದ್ರೆ ಈಗ ತುಫಾನ್ ಬರೋಂಥ ಅವಕಾಶ ಇದೆ. ಸಮ್ಮರು, ವಿಂಟರು, ಒಂಥರ ಯಾವುದೇ ಸೀಸನ್ ಇರಲಿ ಅಲ್ಲಿ ತುಫಾನ್. ನೋಡ್ತಾ ಇದ್ರ? ಸೊ ಇದು ಎಷ್ಟು ಕೆಟ್ಟದಿದು. ನಿಮ್ಗೆ ಭೂಮಿ ಮೇಲೆ ನೀವು ಏನು ಊಟಕ್ಕೆ ಬೇಕಾಗಿರೋಂಥ ಆಹಾರ ಧಾನ್ಯಗಳು ಯಾವುದು ಸಿಗೋದಿಲ್ಲ. ಈ ತರ ಮಾಡ್ತಾ ಇದೆ, ಈ ತರ ಹೋಗ್ತಾ ಇದೆ. ವಾತಾವರಣವೇ ಅಷ್ಟು ಅಸ್ತವ್ಯಸ್ತವಾಗಿ ಅಸಮತೋಲನವಾಗಿದೆ ಅಂದ್ರೆ ನೀವು ಇನ್ನು ಏನು ಏನು ಭೂಮಿ ಮೇಲೆ ಉಳ್ಕೊಂಡಕ್ಕಿದೆ, ಈ ಭೂಮಿ ಮೇಲೆ ನಿವಾಸ ಮಾಡಕ್ಕೆ ಏನು ಸಾಧ್ಯವಾಗತ್ತೆ? ಯಾವ ರೀತಿಯಲ್ಲಿ ನಾವು ಇಲ್ಲಿ ಉಳ್ಕೊಂಡಕ್ಕೆ ಸಾಧ್ಯವಾಗತ್ತೆ? ಅಂದ್ರೆ ನಮ್ಗೇನು ಸಿಟಿಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದೆಲ್ಲ ಇದ್ರೆ ಸಾಕಾಗತ್ತಾ? ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೋಡಕ್ಕೆ ಇಟ್ಕೊಳಕ್ಕೆ ಸಾಕಾಗತ್ತೆ ಅಷ್ಟೇ. ನೋಡಕ್ಕೆ ಅಂದ್ರೆ ಒಂಥರ ಅನುಭವಿಸಕ್ಕೆ ಸಾಕಾಗತ್ತೆ. ಬಟ್ ತಿಂಡಿ ನಾವು ಅಂದ್ರೆ ಈ ದೇಹಕ್ಕೆ ಕೊಡುವಂತ ಆಹಾರ ಇಲ್ಲ, ಸಿಗ್ತಾ ಇಲ್ಲ ಅಂತರುವಾಗ, ಆ ಪರಿಸ್ಥಿತಿ ಬರುವಾಗ, ಸೊ ನಮ್ಮ ಆಂಧ್ರ ಪ್ರದೇಶದಲ್ಲಿ ಒಬ್ರು ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳ್ತಾ ಇದ್ರು, ನೀವು ಒಂದು ಒಂದು ಗೋನೆ ಇದೆಯಲ್ಲ, ಅದು ತುಂಬಿಕೊಂಡು ದುಡ್ಡು ತಗೊಂಡು ಹೋದ್ರೆ ಇಷ್ಟೇ ಒಂದು ಮುಷ್ಟಿ ಅಂತ ಆಹಾರ ಸಿಗತ್ತೆ ಫ್ಯೂಚರ್ ಅಲ್ಲಿ ಅಂತ ಹೇಳ್ತಾ ಇದೆ. ಅದೇ ಕಾಣಿಸ್ತಾ ಇದೆ, ಕಣ್ಣು ಕಾಣಿಸ್ತಾ ಇದೆ ಈಗ ನೋಡ್ತಾ ಇದ್ರೆ. ರೈತರು ಇನ್ನೇನು ಮಾಡಕ್ಕೆ ಸಾಧ್ಯವಾಗಲ್ಲ, ಬಿಟ್ಬಿಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ, ಇವರೆಲ್ಲ ಕೂಲಿ ಆಗ್ತಾರೆ ಈಗ ರೈತರೆಲ್ಲ. ಆಯ್ತಾ? ಭೂಮಿ ಇದ್ರೂ ಏನು ಪ್ರಯೋಜನ ಇಲ್ಲ. ಓಕೆ, ಎಲ್ಲ ಇಂಡಸ್ಟ್ರಿಗಳು ನಾವು ಎಷ್ಟು ಇಂಡಸ್ಟ್ರಿಗಳು ತಂದು ಹಾಕ್ಬೇಕಾಗತ್ತೆ, ಎಲ್ಲರೂ ಕೂಲಿ ಆಗ್ಬಿಡ್ತಾರೆ. ಇದು ಎಷ್ಟು ಪ್ರಮಾದ ನೋಡ್ಕೊಳ್ಳಿ. ಓಕೆ, ರೈಟ್. ಸೊ ಇಷ್ಟೆಲ್ಲ ನಾವು ಹೇಳ್ಬೇಕಂತ ಅನ್ಕೊಂಡಿದ್ವಿ. ಸೊ ಇದ್ರ ಮೇಲೆ ಸ್ವಲ್ಪ ನಿಮ್ಗೆ ನಿಮ್ಮ ಅನಿಸಿಕೆ ಕೊಡಿ, ಸ್ವಲ್ಪ ಚರ್ಚೆ ಮಾಡಿ ಮುಕ್ತಾಯ ಮಾಡೋಣ. ರೈಟ್, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ನೀವ್ ಹೇಳ್ದಂತ ಇಷ್ಟು ಮಾಹಿತಿ 50 ವರ್ಷ ಹಿಂದೆ ಹೋಗ್ಬಿಟ್ಟಿದ್ದೆ ಗುರುಜಿ, ನಾನು ಕಳ್ದೋಗ್ಬಿಟ್ಟಿದ್ದೆ. ಅಂದ್ರೆ ಹಿಂದೆ ಹೆಂಗಿತ್ತು ಅಂತಂದ್ರೆ ರಾಸಾಯನಿಕ ಗೊಬ್ಬರನೇ ಇಲ್ಲ, ಔಷಧಿ ಇಲ್ಲ. ಎಷ್ಟು ಚೆನ್ನಾಗಿ ಕೀಟಗಳು, ವಿಧ ವಿಧವಾದ ಕೀಟಗಳು ನೋಡ್ತಿದ್ವಿ. ಜೀರಿಂಬೆ ಆಗ್ಲಿ, ಮಿಂಚುಳ ಆಗ್ಲಿ, ಆಮೇಲೆ ಮಳೆ ಬರುವಾಗ ಇದು ರೆಕ್ಕೆ ತರ ಬರುತ್ತಲ್ಲ, ಒಂದು ಏರೋಪ್ಲೇನ್ ಚಿಟ್ಟೆ ಅಂತ ಹೇಳ್ತೀವಿ, ಅವೆಲ್ಲ ಮಾಯವಾಗಿ ಹೋಗಿದೆ ಗುರುಜಿ, ಈಗ ಇಲ್ವೇ ಇಲ್ಲ. ಆಮೇಲೆ ಗುಬ್ಬಚ್ಚಿನೂ ಮಾಯ ಆಗಿದೆ. ಬರ್ತಾ ಬರ್ತಾ ಕಾಗೆನೂ ವಿಧ ವಿಧವಾದ ಪಕ್ಷಿಗಳು ಕೂಡ ಮಾಯವಾಗ್ತಿದೆ. ವಿಧ ಪ್ರಾಣಿಗಳು ಏನ್ ನಾಟಿ ಅಂತ ಇತ್ತು ಅದೆಲ್ಲ ಮಾಯವಾಗಿ ಈಗ ಹೈಬ್ರಿಡ್ ಬಂದ್ಬಿಟ್ಟಿದೆ ಗುರುಜಿ. ಇದಕ್ಕೆಲ್ಲ ಇಂಪಾರ್ಟೆಂಟ್ ಹೇಳಿದ್ರಿ ಏನ್ ಕಾರಣ ಅಂತನೂ ಕೂಡ. ಅದು ಮತ್ತೆ ತರಬೇಕು ಅಂತಂದ್ರೆ ಈ ವಿಡಿಯೋ ನೋಡಿ ಮಾಸ್ಟರ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ. ಸಣ್ಣಗೌಡ್ರು ಸರ್, ಅದ್ಭುತವಾದ ನಿಮ್ಮ ತೋಟ ತೋರಿಸ್ತಿದ್ದೀರಾ, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರ್ಬೇಕು. ಅವಾಗಿಂದ ತೋರಿಸ್ತಿದ್ದಾರೆ ಅವರು ಕೃಷಿ, ಎಂತ ಒಂದು ಕೃಷಿಕರು ಅಂತಂದ್ರೆ ಸಾವಯವ ಕೃಷಿಕರು ಅಂತಾಳೆ ಹೇಳ್ಬೇಕು. ನೋಡಿ ಎಷ್ಟು ಕೃಷಿ ಅನ್ನೋದು ಹಚ್ಚ ಹಸಿರು ಕಾಣಿಸ್ತಾ ಇದೆ. ಅವ್ರ ಮನ ತುಂಬಿ, ತೋಟ ತುಂಬಿ, ಮನೆ ತುಂಬಿ, ಇಡೀ ಮನೆನೇ ತೋರಿಸಿದ್ರು ಗುರುಜಿ ಅವರು. ತೋಟ ಅವ್ರದ್ದು, ಹಸು ಆಗಿರ್ಬಹುದು, ಅವ್ರು ಬೆಳೆದಿರೋ ಅಂತ ಹೂವು ಪ್ರತಿಯೊಂದನ್ನು ತೋರಿಸಿದ್ರು ಗುರುಜಿ ಇಲ್ಲಿ. ಎಸ್, ಥ್ಯಾಂಕ್ ಯು ಸನ್ಗೌರು ಸರ್, ಥ್ಯಾಂಕ್ ಯು ನಿಮ್ಗೆ. ಮತ್ತೆ ನಮ್ಮ ಶಿವಗಂಗಮ್ಮ ಅವರು ಕೂಡ ಅವ್ರ ತೋಟ ತೋರಿಸಿದ್ರು. ಅದ್ಭುತವಾದ. ಎಲ್ಲರೂ ಕೂಡ ಕೃಷಿ ಬಗ್ಗೆ ಯಾರ್ಯಾರಿಗೆ ಅನಿಸಿಕೆ ಇದೆ ಅದನ್ನ ನಾವು ಮಾಸ್ಟರ್ಸ್ ಮಾತಾಡಿ ಮಾಸ್ಟರ್ಸ್. ರೈಟ್, ರೇವತಿ ಮೇಡಮ್. ಎಸ್ ಸರ್, ನಮಸ್ತೆ ಗುರೂಜಿ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಯಶೋಧ ಮೇಡಮ್ ಹೇಳಿದ ಹಾಗೆ ನಾನು ಸಹ ಬಹಳ ದೂರದ ಒಂದು ಪ್ರಯಾಣಕ್ಕೆ ಹೊರಟಂಗಾಯ್ತು ಸರ್. ಯಾಕಂದ್ರೆ ನಾನು ಒಬ್ಳು ಕೃಷಿಕರ ಮಗಳು. ನಿಜವಾಗ್ಲೂ ಹೇಳಿದ್ರೆ ನಾನು ಈಗ್ಲೂ ಸಹ ಇಲ್ಲಿಂದ ರಜೆಯಲ್ಲಿ ಹೋದ್ರೆ ಒಂದು ದಿನಕ್ಕೆ ಹೋದ್ರೂ ಗದ್ದೆ ತೋಟಕ್ಕೆಲ್ಲ ಹೋಗಿಯೇ ಬರುದು. ಆಶ್ಚರ್ಯ ಏನು ಅಂತಂದ್ರೆ, ಗದ್ದೆಯಲ್ಲಿ ಹೋದಾಗ ನಾವು ಮೊದ್ಲು ಈ ನೀರಿನಲ್ಲಿ ಚಿಕ್ಕ ಚಿಕ್ಕ ಏಡಿಗಳು ಹರಿದಾಡೋದ್ ನೋಡ್ತಾ ಇದ್ವಿ, ಚಿಕ್ಕ ಚಿಕ್ಕ ಮೀನುಗಳನ್ನ ನೋಡ್ತಾ ಇದ್ವಿ, ಕಪ್ಪೆಗಳನ್ನ ನೋಡ್ತಾ ಇದ್ವಿ, ಕೆಲವು ವಿಧದ ನೀರಿನ ಹಾವುಗಳನ್ನ ಸಹ ನೋಡ್ತಾ ಇದ್ವಿ. ಅದು ಬಿಟ್ಟು ಬೇರೆ ವೆರೈಟಿ ಆಫ್ ಕೀಟಗಳು
ನಾವು ಆಕ್ಚುಲಿ ಚಿಕ್ಕ ಮಕ್ಕಳಿದ್ದಾಗ ಆ ಕೀಟಗಳ ಕಲರ್, ಅದರ ಡಿಸೈನ್ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಇದು ಯಾವುದು ಸಹ ಈಗ ಕಾಣುದಿಲ್ಲ, ಯಾಕಂತಂದ್ರೆ ಎಲ್ಲ ಕೆಮಿಕಲ್ ಹಾಕಿ ಅದನ್ನೆಲ್ಲ ಸಾಯಿಸ್ಬಿಟ್ಟಿದ್ದಾರೆ, ಏನು ಕಾಣುದಿಲ್ಲ. ಇನ್ನೊಂದು ನನಗೆ ನೆನಪಾಯ್ತು, ನಾವು ಇಂದ್ರಪ್ರಸ್ಥಕ್ಕೆ ಹೋಗಿದ್ವಿ ಸರ್. ಇಂದ್ರಪ್ರಸ್ಥವು ಸಹ ಮೈಸೂರಲ್ಲಿ ಇಂದ್ರಪ್ರಸ್ಥಕ್ಕೆ ಫಾರ್ಮಿಗೆ ಹೋಗಿದ್ವಲ್ಲ, ಅದು ನ್ಯಾಚುರಲ್ ಫಾರ್ಮಿಂಗ್. ನನಗೆ ಬಹಳ ಇಷ್ಟ ಆಯ್ತು. ನಾನು ನನ್ನ ಅಣ್ಣನೊಟ್ಟಿಗೆ ಸಹ ಹೇಳಿದೆ, ಅವರೊಂದು ಕತ್ತಿ ಗುದ್ಲಿಯನ್ನ ಸಹ ಹಾಕೋದಿಲ್ಲ, ಅಲ್ಲಿ ಬಿದ್ದಂತ ಮರದ ಎಲೆಗಳು ಅದು ಇದು ಅದರಿಂದನೇ ಗೊಬ್ಬರ. ಮತ್ತೆ ಅವರು ಒಂದು ಮಾತು ಹೇಳಿದ್ರು, ಇಲ್ಲಿ 18 ವೆರೈಟಿ ಹಾವಿದೆ ಅಂತ ಹೇಳ್ಕೊಂಡು, ಈ ಎಲೆಗಳ ಮಧ್ಯದಲ್ಲಿ ಇದೆ ಮೇಡಮ್, ನಮಗೆ ಗೊತ್ತೇ ಆಗುದಿಲ್ಲ ಅಂತ ಹೇಳಿ. ಬಟ್ ಅವರು ಇಷ್ಟವರೆಗೆ ನಮಗೆ ಏನು ಮಾಡಿಲ್ಲ, ನಾವು ಸಹ ಅವ್ರಿಗೇನು ತೊಂದರೆ ಮಾಡಿಲ್ಲ. ಹಾಗೇನೆ ಹಾಗಾದ್ರೆ ಒಳಗಡೆ ಇನ್ನೆಷ್ಟು ಕೀಟಗಳು ಇರ್ಬೋದು ಅಂತ ಅದು ಒಂದು ಅನುಭವ. ಇನ್ನೊಂದು ನಾನು ಶೇರ್ ಮಾಡ್ಕೊಳ್ಳೋದು, 2003ರಲ್ಲಿ ನಾವು ಬೆಂಗಳೂರಿಂದ ಅನಂತಪುರಕ್ಕೆ ಹೋಗುವಾಗ ಟಿಂಬಕ್ಟು ಅಂತ ಒಂದು ಪ್ಲೇಸ್ ಇದೆ ಸರ್. ಆ ಟಿಂಬಕ್ಟು ಆಕ್ಚುಲಿ ಈ ಈ ತರ ನ್ಯಾಚುರಲ್ ಫಾರ್ಮಿಂಗ್. ಆಕ್ಚುಲಿ ನಾವಲ್ಲಿ ಯುನಿಸೆಫ್ ಸಂಸ್ಥೆಯೊಟ್ಟಿಗೆ ನಮ್ಮ ಅಡಾಲಸೆಂಟ್ ಗರ್ಲ್ಸ್ ಒಂದು ಟ್ರೈನಿಂಗ್ ಮಾಡ್ಯೂಲ್ ಅನ್ನು ಅಲ್ಲಿ ನಾವು 5 ಜನ ಇದ್ದು ಪ್ರಿಪೇರ್ ಮಾಡಿರತಕ್ಕಂಥದ್ದು. ನಿಜವಾಗ್ಲೂ ಅಲ್ಲಿ ಚಿಕ್ಕ ಚಿಕ್ಕ ಬಂಬು ಅದು ಗಳಿಂದ ಬ್ಯಾಂಬು ಇದೆಯಲ್ಲ, ಅದರಿಂದ ಮಾಡಿದ ಕಾಟೇಜಸ್ ಸರ್. 4 ಗಂಟೆ ಆಗುವಾಗಲೇ ಇಡೀ ಆ ನಮ್ಮ ಕಾಟೇಜ್ ಅಲ್ಲಿ ಫುಲ್ ಪಕ್ಷಿಗಳು, ಏನೇನೋ ಕೀಟಗಳು, ಅದರ ಶಬ್ದ ಬೆಳಿಗ್ಗೆ 4 ಗಂಟೆನೆ ಎಬ್ಸೋ ಹಾಗೆ. ಜೊತೆಗೆ ಆಕ್ಚುಲಿ ಅಲ್ಲಿ ಅವರ ಮಕ್ಕಳು ಇಲ್ಲಿ ಕ್ರೈಸ್ಟ್ ಕಾಲೇಜಿನಲ್ಲೆಲ್ಲ ಓದ್ತಾ ಇದ್ರು, ಬಟ್ ಊರಿಗೆ ಬಂದ್ರೆ ಅವರು ಹೊಳೆ ತೋಡಿನಲ್ಲಿ ಹೋಗಿ ಸ್ನಾನ ಮಾಡ್ತಾ ಇದ್ದಿದ್ದು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಸಹ. ಅಂತ ಒಂದು ನ್ಯಾಚುರಲ್. ಮತ್ತೆ ಯಾವ ಗಿಡಕ್ಕೂ ಅವರು ಗೊಬ್ಬರ ಆಗ್ಲಿ, ಕತ್ತಿ ಹಾಕುದಾಗ್ಲಿ, ಅಗಿಯುದಾಗ್ಲಿ, ಯಾವ ಗೊಬ್ಬರವನ್ನು ಹಾಕ್ತಿರ್ಲಿಲ್ಲ. ಜೊತೆಗೆ ಅಲ್ಲಿ ರೈತರಿಗೆ ಅದನ್ನ ಟ್ರೈನಿಂಗ್ ಕೊಟ್ಟು ಅವರು ಸಹ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಅಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ, ಅಲ್ಲಿ ಮಾರಾಟನೂ ಮಾಡ್ತಾರೆ. ಜೊತೆಗೆ ಬಟ್ಟೆ, ಕಾಟನ್ ಬಟ್ಟೆಯನ್ನು ಸಹ ಅವರೇ ನೇಯ್ದು ಮಾರಾಟ ಮಾಡತಕ್ಕಂಥದ್ದು. ನಿಜವಾಗ್ಲೂ ಒಂದು ಅದ್ಭುತವಾದದ್ದು. ಬಟ್ ಈಗ ನಾನು 2003ಯಲ್ಲಿ ಅಲ್ಲಿಗೆ ಹೋಗುದು, ಈಗ ಹೇಗಿದೆ ಏನು ಅಂತ ಕಟ್ ಆಗಿದೆ ಮೋಸ್ಟ್ಲಿ. ಮೇಡಮ್ ಕಟ್ ಆಯ್ತು. ಡಿಸ್ಕನೆಕ್ಟ್ ಆಯ್ತು ಎಸ್ ಗುರೂಜಿ. ಸಣ್ಣಗೌಡ್ರು ಸರ್, ಈಗ ನಿಮ್ಮ ಫೇವರೇಟ್ ಸಬ್ಜೆಕ್ಟೇ ಬಂದಿದೆ, ನೀವು ಮಾತಾಡ್ಲಿಲ್ಲ ಅಂದ್ರೆ ಹೇಗೆ? ಹೋಸ್ಟ್ ಇದೆ, ನೀವು ಬಂದ್ ಮಾತಾಡಿ. ಎಸ್ ಗುರೂಜಿ. ಮಾತಾಡಿ. ಎಲ್ಲ ಆತ್ಮಬಂಧುಗಳಿಗೂ ಶರಣತೆಗಳು. ಫಸ್ಟ್ ಆಫ್ ಆಲ್, ನಾ ಮೊದಲನೇದಾಗಿ ಯೂನಿವರ್ಸ್ ಅಂದ್ರೆ ಪ್ರಕೃತಿಗೆ, ಕೇಳ್ತಾ ಇತ್ತು ನಾ ಮಾತಾಡೋದು? ಕೇಳಿಸ್ತಿದೆ ಸರ್. ಕೇಳ್ತಾರೆ. ಯೂನಿವರ್ಸ್ ಅಂತ ಹೇಳ್ತಾವಲ್ಲ, ಪ್ರಕೃತಿ ಮತ್ತೆ ಬ್ರಹ್ಮಾಂಡಕ್ಕೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಏನಕ್ಕೆ ಅಂತಂದ್ರೆ ಕೃಷಿಕನ ಮಗನಾಗಿ ಹುಟ್ಟಿಸಿದ್ದಕ್ಕೆ. ಎರಡನೇದು, ನನ್ನ ತಂದೆ ತಾಯಿಗಳು ಕೃಷಿಕರಾಗಿರೋದ್ರಿಂದ ಅವ್ರಿಗೂ ಕೂಡ ನಾನು ಅನಂತ ನಮನಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಕೃಷಿಗೆ ಒತ್ತು ಕೊಡ್ತಕ್ಕಂತ ಒಂದು ಸಂಸ್ಥೆ, ಒಂದು ಕೃಷಿಕರ ಬಗ್ಗೆ ಕಾಳಜಿ, ಕೃಷಿಕರ ಕಷ್ಟ ನಷ್ಟ ಮತ್ತು ಬೆಳೆಗಳ ಬಗ್ಗೆ, ಬೆಳೆಯ ರೀತಿಯಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಸರಿಪಡಿಸೋಕೆ ಏನು ಸಹಾಯ ಮಾಡ್ಬೋದು ಅಂತಕ್ಕಂಥ ವಿಷಯ ಕುರಿತು ಚರ್ಚೆಯನ್ನ ಮಾಡಿ ಅವರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ಆಲೋಚನೆ ಬಂದಿರತಕ್ಕಂಥ ನಮ್ಮ ಮಾಸ್ಟರ್ ಆಫ್ ದಿ ಮಾಸ್ಟರ್ ಅಂತ ಹೇಳ್ಬೋದು, ಅಂತ ಒಂದು ರಂಗನಾಥ್ ಗುರೂಜಿಗಳಿಗೆ ಕೋಟಿ ಅನಂತ ನಮನಗಳು. ಎಸ್ ಮಾಸ್ಟರ್ಸ್, ಇಷ್ಟತನ ತಾವು ಕೇಳಿದಂಗೆ ನಿಜ, ಕೃಷಿಕರ ಬದುಕು ಹೇಗಾಗಿದೆ ಅಂತಂದ್ರೆ, ವ್ಯವಸಾಯ ಅಂತಂದ್ರೆ ನಾ ಸಾಯ ನೀ ಸಾಯ ಮನಿ ಮಂದಿ ಎಲ್ಲ ಸಾಯ ಅನ್ನೋ ತರ ಆಗಿದೆ ಇವತ್ತು. ಗುರೂಜಿ ಹೇಳಿದ್ರು ಒಂದೇ ತರದ ಬೆಳೆ ಬೆಳಿತಾರ ಅಂತ ಹೇಳ್ಬಿಟ್ಟು, ಅದು ಮೆಕ್ಕೆಜೋಳನೇ ಎಲ್ಲರೂ ಹಾಕ್ತಾರ ಅಂತಂದ್ರೆ ಹಾಕ್ತಿದ್ರು. ನೋಡಿ, ಹೋದ್ ಸರಿ 2800 ಮಟ್ಟ ಒಂದು ಕ್ವಿಂಟಲ್ಗೆ ರೇಟ್ ಆಗಿತ್ತು. ಒಂದು 100 kgಗೆ ಒಂದು ಕ್ವಿಂಟಲ್ಗೆ 2800 ಮಟ್ಟ ರೇಟ್ ಸಿಗ್ತಾ ಇತ್ತು. ಈ ಸಾರಿ 1600ಕ್ಕಂತ ಕೆಳಗೆ ಹೋಗಿದೆ ರೇಟ್. ತಗೊಳ್ಳೋರೇ ಇಲ್ಲ ಅದನ್ನ. ಏನಾಗಿದೆ? ಎಲ್ಲರೂ ಅದನ್ನೇ ಬೆಳಿತಾ ಇದಾರೆ. ಏನ್ ಮಾಡ್ಬೇಕು? ಅದು ಎದಕ್ಕೆ? ಅದು ಪ್ಲೇಟ್ನ ಹಾಕಿ ತಿನ್ನಕ್ ಬರುತ್ತಾ? ಅದು ಇಲ್ಲ. ಹಸಿ ಇದ್ದ ಬಾ ಅಂದ್ರೆ ಬೇಸ್ಕೊಂಡ್ ತಿನ್ಬೋದು ಅಷ್ಟೇ. ಅದು ಒಣಗ್ತಂದ್ರೆ ಎಂತಕ್ಕೂ ಬರಲ್ಲ. ದನಗಳಿಗೆ, ದನಗಳು, ಕೋಳಿಗಳೇ ತಿನ್ಬೇಕು. ಅವು ಯಾವ ಮಾಂಸ ತಯಾರಿ ಆಗ್ತಕ್ಕಂಥವು ತಿನ್ಬೇಕು. ಆ ಮಾಂಸವನ್ನ ಮನುಷ್ಯರು ತಿನ್ಬೇಕು. ಎಲ್ಲಿದೆ ಹೋಗ್ತಾ ಇದೆ? ಎಲ್ಲಿ ಹೋಗ್ತಾ ಇದೀವಿ ನಮ್ಮ ವ್ಯವಸ್ಥೆ? ಗುರೂಜಿ ಹೇಳಿದಂಗೆ ನಿಜಾಗ್ಲೂ ನೈಸರ್ಗಿಕವಾಗಿರ್ತಕ್ಕಂಥದ್ದನ್ನ ಯಾರು ಇದು ಮಾಡ್ತಾ ಇಲ್ಲ. ತಾವು ನೋಡ್ತಿರ್ಬೋದು, ಇದು ವಾಣಿಜ್ಯ ಬೆಳೆ. ಆಕ್ಚುಲ್ ನನಗೆ ಅಡಿಕೆ ಹಾಕೋ ಮನಸ್ಸು ಇರ್ಲಿಲ್ಲ, ಬಟ್ ಇವತ್ತು ಪೊಸಿಷನ್ ಹೆಂಗ್ ಹೋಗಿದೆ ಹಳ್ಳಿಗಳಲ್ಲಿ ಅಂತಂದ್ರೆ, ಹೆಣ್ಣು ಕೊಡ್ಬೇಕು ಅಂತಂದ್ರೆ ಅಡಿಕೆ ತೋಟ ಐತೆ ಅಂತ ಕೇಳ್ತಾರೆ. ಹಾಗಾಗಿಬಿಟ್ಟು 2 ಎಕರೆ ನಾನು ಅಡಿಕೆ ಹಾಕಿರೋದು. ಇದು ಪಕ್ಕದಲ್ಲಿ 1 ಎಕರೆ ಇದೆ. ಇದು ನೈಸರ್ಗಿಕ ಕೃಷಿ, ನ್ಯಾಚುರಲ್ ಕೃಷಿ ಅಂತ ಹೇಳ್ತಿರಲ್ಲ, ಆ ತರ. ಇದಕ್ಕೆ ಒಂದು ಕಾಳು ರಾಸಾಯನಿಕ ಗೊಬ್ಬರ ಆಗ್ಲಿ ಯಾವ್ದು ಬಳಸಿಲ್ಲ. ಇದು ಹೆಂಗ್ ಹುಲ್ಲು ಬೆಳೆಯುತ್ತೆ, ಅದ್ರಲ್ಲಿ ಆಕಳ ಕಟ್ತೀನಿ, ಮೇಯ್ತೈತೆ. ಅದು ಅಲ್ಲೇ ಹೊತ್ಲ ಆಗುತ್ತೆ, ಅಲ್ಲೇ ಗೊಬ್ಬರ ಆಗುತ್ತೆ. ಇದಿರ್ತಕ್ಕಂಥ ನೋಡಿ, ಇಲ್ಲಿ ಎಲ್ಲಾ ತರದ ಆಲ್ ಕ್ರಾಪ್ ಇದಾವೆ. ಇಲ್ಲಿ ಮಾವು, ಮಸಾಲೆ ಗಿಡ, ತೆಂಗು, ಹೌದ್ರಾ, ಈ ಕಡೆ ಹಲಸಿನ ಗಿಡ ಇದೆ, ಈ ಕಡೆ ಚಿಕ್ಕು ಗಿಡ ಇದೆ, ಆ ಕಡೆ ನೀರ್ಲಿ ಗಿಡ ಇದೆ, ಆ ಕಡೆ ಹುಣಸೆ ಗಿಡ ಇದೆ, ಸೈಡ್ಸ್ ತೆಂಗಿನ ಗಿಡ ಇದಾವೆ,
ತೆಗೆದ ಗಿಡ ವ್ಯಾಲ್ಯೂ ಕಟ್ಟಿದ್ರೆ ಒಂದು 5-6 ವರ್ಷ ಹೋದ್ರೆ ಒಂದೊಂದ್ ಗಿಡ ಸುಮಾರು ಒಂದು 30-35 ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಈ ಹಾಕಿರ್ತಕ್ಕಂಥ ಗಿಡ. ಇವನ್ನೆಲ್ಲ ಸೈಡ್ ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ. ಇದು ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡಿದಂಗೆ ದುಡ್ಡನ್ನ. ಈ ತರ ಮಸಾಲಾ ಗಿಡ ಹಾಕೊಳ್ಳೋದ್ರಿಂದ ಅವು ಕೆಲವೊಂದು ಅರೆ ನೆರಳಿನಲ್ಲಿ ಬೆಳಿತಕ್ಕಂಥ ಗಿಡಗಳು ಇದಾವೆ. ಇವೆಲ್ಲ ಮಸಾಲಾ ಗಿಡ ಅರೆ ಫುಲ್ ಬಿಸಿಲು ಬಿದ್ರೆ ಬೆಳೆಯಲ್ಲ ಇವು. ನೆರಳು ಅರ್ಧ ಬಿಸಿಲು ಬೀಳ್ಬೇಕು, ಅಂದ್ರೆ ನೆತ್ತಿ ಮೇಲಿನ ಬಿಸಿಲು ಮಾತ್ರ ಬೀಳ್ಬೇಕು, ಸೈಡ್ ಬಿಸಿಲು ಬಿದ್ರೆ ತಡ್ಕೊಳ್ಳಲ್ಲ ಅವು. ಈ ತರದ ಗಿಡಗಳು ಇರ್ತವೆ, ಇಂಥವನ್ನೆಲ್ಲ ಹಾಕೋಬೇಕಾಗತ್ತೆ. ಅಂದ್ರೆ ಇದ್ರ ಬಗ್ಗೆ ಫಸ್ಟ್ ತಿಳ್ಕೋಬೇಕು. ಜೊತೆಗೆ ಭೂಮಿ ಗುರುಜಿ ಹೇಳಿದಂಗೆ ಕಾಡಿನಲ್ಲಿ ಏನೂ ಬೇಕಾಗಿಲ್ಲ, ಅದಕ್ಕೆ ಯಾವುದೇ ಗೊಬ್ಬರ ಹಾಕಲ್ಲ, ಯಾರು ನೀರು ಉಣಿಸಲ್ಲ, ಅದಕ್ಕೆ ರೋಗ ಬಂದಂತ ಔಷಧಿ ಹೊಡೆಯರು ಯಾರು ಇಲ್ಲ. ಅಲ್ಲಿ ತನ್ನ ಪಾಡಿ ತಾವು ಬೆಳಿತಾ ಇದಾವೆ. ಒಂದು ಮಿಕ್ಕಿನೊಂದು ಇಲ್ಲಿ ಕೆಳಗಡೆ ಇದೆ, ತೋರಿಸ್ತೀನಿ. ಗಂಧದ ಗಿಡ, ಶ್ರೀಗಂಧ ಅಂತೇಳಿ, ಅದು ಸ್ವಯಮಾಗಿ ಬೆಳೆಯಲ್ಲ. ಅದು ಯಾವ್ದಾದ್ರು ಗಿಡ ಇದ್ರೆ ಆ ಗಿಡದ ಬೇರ್ ತಗೊಂಡಂತ ಆಹಾರನ ತಾನ್ ಕಸ್ಕೊಂಡು ಬೆಳಿತೈತ ಅಂತ ಕಳ್ಳ ಗಿಡ ಅದು ಅಂತ ಹೇಳ್ತಾರೆ ಅದಕ್ಕೆ, ಗಂಧ ಗಿಡಕ್ಕೆ. ಬಟ್ ಅದನ್ನ ಕಳ್ಳ ಗಿಡ ಬೇರೆ ಆಹಾರ ಕದ್ ಬೆಳಿತೀವಿ, ಅದನ್ನ ನಮಗ್ ಗೊತ್ತಿಲ್ಲದಂಗೆ ಜನ ಕದ್ಕೊಂಡ್ ಹೋಗ್ತಾರೆ ಅದನ್ನ. ಅದೊಂದು ವ್ಯವಸ್ಥೆ. ಈ ತರ ಇರೋದ್ರಿಂದ ನಾವು ಎಲ್ಲಾ ಆಲ್ ಕ್ರಾಪ್ ಮಾಡೋದ್ರಿಂದ ನೈಸರ್ಗಿಕ ಒಂದು 10 ಎಕರೆ ಜಮೀನ್ ಇದೆ ಅಂತಂದ್ರೆ ರೈತರದು ಕನಿಷ್ಠ ಅದರಲ್ಲಿ ಒಂದು 3 ಎಕರೆನಾದ್ರೂ ನ್ಯಾಚುರಲ್ ಕೃಷಿ, ನೈಸರ್ಗಿಕ ಕೃಷಿ ಬಿಟ್ಟು ಬಿಡ್ಬೇಕು. ಅಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್, ಏನು ಅದಕ್ಕೆ ಹಾಕಂಗಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ಸಿಸ್ಟಮೆಟಿಕ್ ಆಗಿ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡು ನೀರಿಂದ ಒಂದ್ 3 ವರ್ಷ 4 ವರ್ಷ ನೀರ್ ಕೊಟ್ರೆ ಸಾಕು. ಆನಂತರ ತನ್ನ ಪಾಡಿ ಬೆಳೆದ್ ಬಿಡ್ತತೆ. ಆಮೇಲೆ ಎಷ್ಟೇ ಮಳೆ ಬಂದ್ರು ಅದೇ ಮಳೆನ ಬೇರಿನ ಮುಖಾಂತರ ಭೂಮಿ ಒಳಗೆ ಸ್ಟೋರ್ ಮಾಡ್ಕೊಂಡು ಇರುತ್ತೆ, ಅದೇನ್ ತೊಂದ್ರೆ ಇಲ್ಲ. ಬಟ್ ಈ ಬೆಳೆಗಳದವಲ್ಲ, ಈ ಅಡಿಕೆ ಇದೆ, ಇದು ಎನಿ ಟೈಮ್ ನೀರ್ ಕೊಡ್ಬೇಕು. 1-2 ತಿಂಗಳು ಏನಾದ್ರೂ ನಾನು ನೀರ್ ಕೊಡೋದು ಸ್ಟಾಪ್ ಮಾಡಿದೆ ಅಂದ್ರೆ ಒಣಗಿ ಹೋಗುತ್ತೆ ಅದು. ಈ ತರ ಗಿಡಗಳು ಕೆಲವೊಂದಿರ್ತವೆ. ಬಟ್ ಇದು ಫುಲ್ ಒಣಗಿ ಹೋಯ್ತು ಅಂತಂದ್ರೆ, ಅಥವಾ ಇವತ್ತು ಮೆಕ್ಕೆಜೋಳಕ್ಕೆ ರೇಟ್ ಹೆಂಗ್ ಬಿದ್ದು ಹೋಗಿದೆ, ಹಂಗ ಅಡಿಕೆ ಇವತ್ತೇನೋ 50,000-60,000 ರೂಪಾಯಿ ಕ್ವಿಂಟಲ್ ಇದೆ. ಬಟ್ ನಾಳೆ 5,000-10,000 ಬಂತಂದ್ರೆ ಅದು ಮೇಂಟೈನ್ ಮಾಡಿದ್ ಖರ್ಚು ಆಗಲ್ಲ, ಗಿಡ ಕಡ್ದು ಹೋಗಿಬೇಕಾಗುತ್ತೆ. ಎಲ್ಲರೂ ಅಡಿಕೆ ಬೆಳೆದ್ರೆ ಏನಾಗುತ್ತೆ ಪರಿಸ್ಥಿತಿ? ಅದು ಯಾರು ಮನಿ ರಿಲೇಷನ್ ಬಂದ್ರ ಅಂದ್ರೆ ಒಂದು ಪ್ಲೇಟ್ನ ಹಾಕಿ ತಗೊಳ್ರಪ್ಪ ತಿನ್ರಿ ಅಂತ ಕೊಡಕ್ ಬರಲ್ಲ ಅದು ಅಡಿಕೆ. ಬಟ್ ಅದೇ ಹಣ್ಣಿದ್ರೆ ಕೊಡ್ಬಹುದು. 2 ಹಣ್ಣು ಹೆಚ್ಚು ಕೊಟ್ರೆ ವಾವ್ ಎಂತ ಹಣ್ಣು ಕೊಟ್ರಪ್ಪ, ಟೇಸ್ಟ್ ಇರೋ ಹಣ್ಣು ಕೊಟ್ರಿ ಅಂತ ಹೇಳ್ತಾರೆ. ಹಂಗೆ ಎಲ್ಲಾ ಕ್ರಾಪ್ ಬೆಳಿಬೇಕು ಅನ್ನೋ ಮನೋಭಾವ ರೈತರಲ್ಲಿ ಬರ್ಬೇಕು. ಬಟ್ ನ್ಯಾಚುರಲ್ ಆಗಿ ಇರ್ಬೇಕು ಅಂತಕ್ಕಂಥದ್ದು ಬರ್ಬೇಕು. ಇದು ಹೆಂಗ್ ಬರುತ್ತೆ? ಬರೀ ಬೀಜ ಹಾಕಿದ್ರೆ ಅಥವಾ ಅದನ್ನ ಅದ್ರ ಪಡಿ ಅದ್ ಬಿಟ್ರೆ ಬರಲ್ಲ. ಅದಕ್ಕೂ ಕೂಡ ನಾವ್ ಹೆಂಗೆ ಧ್ಯಾನ ನೋಡ್ರಿ, ಉಣ್ತೀವಿ ತಿಂತೀವಿ, ಧ್ಯಾನ ಪ್ರಪಂಚ ಗೊತ್ತಿಲ್ಲ. ಧ್ಯಾನ ಪ್ರಪಂಚ ಗೊತ್ತಾಗಿರೋದ್ರಿಂದ ಯೂನಿವರ್ಸ್ ಜೊತೆ ನಾವು ಲಿಂಕ್ ಇಟ್ಕೋಬೇಕು. ನಾವು ಭೂಮಿ ಏನಕ್ಕೆ ಬಂದವಿ, ಎಲ್ಲಿ ಹೋಗ್ತಾವಿ, ಏನ್ ನಮ್ಮ ಲೈಫ್ ಅನ್ನೋ ತಿಳ್ಕೊಳ್ತಾ ಇದ್ರಲ್ಲ, ಹಂಗೆ ಪರಿಸರಕ್ಕೂ ಕೂಡ ಗಿಡಗಳಿಗೂ ಕೂಡ ಜೀವ ಇದೆ ಅಂತಂದ್ರೆ ಅವಕ್ಕೂ ಕೂಡ ನಾವು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಆ ಯೂನಿವರ್ಸಿನ ಲಿಂಕ್ ಕೊಡ್ತಕ್ಕಂಥ ಪ್ರಯತ್ನ ಮಾಡೋಕು. ಜೊತೆಗೆ ಪ್ರಕೃತಿ ಬಗ್ಗೆ ತಿಳ್ಕೋಬೇಕು. ಯಾವ ಗಿಡ ಯಾವ ತರ ಎಷ್ಟು ವರ್ಷದ ಬೆಳೆ, ಅದು ಅದಕ್ಕೆ ಏನ್ ಆಹಾರ ಬೇಕು, ಅದು ಫಲ ಯಾವಾಗ ಕೊಡುತ್ತೆ, ಋತುಮಾನಕ್ಕೆ ತಕ್ಕಂಗೆ ಬೆಳಿತಕ್ಕಂಥ ಬೆಳೆಗಳದವು. ಈ ಯಾವ್ದು ಗುರುಜಿ ಹೇಳಿದಂಗೆ ನಾಲೇಜ್ ಇಲ್ಲ ಟೋಟಲ್ ರೈತರಿಗೆ. ಹಂಗಾಗ್ಬಿಟ್ಟು ಆಮ್ಯಾಗ ಏನ್ ತಿನ್ಬೇಕು ಅನ್ನೋ ನಾಲೇಜ್ ಜನರಿಗೆ ಗೊತ್ತಿಲ್ಲ, ಹಂಗಾಗಿ ಕಾಯಿಲೆಗಳು ಬರ್ತದವ. ಗುರುಜಿ ಹೇಳಿದಂಗೆ ಮೆಡಿಕಲ್ ಇಂಡಸ್ಟ್ರಿ ಅನ್ನೋದು ಅದು ಒಂದ್ ಬಿಟ್ರಿ ಇವತ್ತು ಬೇರೆ ಯಾವುದು ಇಲ್ಲ. ಇವತ್ತು ಎಲ್ಲಿ ಹೋದ್ರು ದೇವಸ್ಥಾನಗಳು ಬೇಕಾದ್ರೆ ಸ್ಟಾಪ್ ಮಾಡ್ತಾರೆ. ನೋಡಿ, ಕೊರೋನಾ ಪರಿಸ್ಥಿತಿ ಬಂದ ದೇವಸ್ಥಾನ ಎಂತ ಮಹಾನ್ ದೇವ್ರನ್ನು ಕೂಡ ಬಾಗಿಲು ಹಚ್ಚಿಬಿಟ್ರು. ಸುಮ್ ಕುತ್ಕೊಳಪ್ಪ ನೀನು ಏನ್ ಮಾಡ್ತೀಯ ಅಂತ ಹೇಳಿ. ಬಟ್ ಡಾಕ್ಟರ್ಗೆ ನೀವು ಮಾತಾಡಪ್ಪ, ನಿಂದು ದುಡ್ಕೊಳಪ್ಪ ಅಂತ ಹಚ್ಚಿಬಿಟ್ರು. ಹೌದಾ? ವ್ಯವಸ್ಥೆ ಹೆಂಗ್ ಹೋಗಿದೆ, ನಾವು ಎಲ್ಲಿ ಹೋಗ್ತಾ ಇದೀವಿ? ಇವೆಲ್ಲ ಸಾಮಾನ್ಯ ತಿಳುವಳಿಕೆ ಇದು ಇದೆ. ಇದನ್ನೇ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಚೂರು ಬಲ್ಲವರು ಹೇಳ್ತಾರೆ. ಹೇಳಿದ ತಕ್ಷಣ ಅವ್ರನ್ನೇ ಮಾಡ್ತಾರ ಇದೆಂತದ ಸಮಾಜ ಅಥವಾ ಸರ್ಕಾರ, ಕೆಲವು ಲೀಡರ್ಸ್ ಅವ್ರನ್ನ ಮಾಸ್ಟರ್ ಮಾಡಿ ಅವ್ರಿಗೊಂದಿಷ್ಟು ಫೀಸ್ ಕೊಟ್ಟು ಅವ್ರನ್ನ ದೊಡ್ಡ ಕಾರ್ ಕೊಟ್ಟು ಕೈ ಬಿಟ್ಬಿಡ್ತಾರೆ. ಅವ್ರೆಲ್ಲ ಕಡೆ ಬರೀ ಟೀಚ್ ಮಾಡ್ತಾ ಹೋಗ್ತಾರೆ. ಎಷ್ಟೋ ಜನ ಟೀಚ್ ಮಾಡ್ತಕ್ಕಂಥ ಕೃಷಿಕರು ಅಂತ ಹೆಸರು ಅವರು, ಬಟ್ ಅವ್ರ ಮನೆಗೆ ಹೋದ್ರೆ ಅವ್ರಿಗೆ ರಾಸಾಯನಿಕ ಗೊಬ್ಬರ ಹಾಕ್ತಿರ್ತಾರೆ. ಎಷ್ಟೋ ಜನ ಮಾಂಸಾಹಾರಿಗಳು ಆಬಾಡ್ರಿ ಅಂತ ಹೇಳ್ತಾರೆ, ಬಟ್ ಅವರು ಕೋಳಿ ಫಾರ್ಮ್ ಕುರಿ ಫಾರ್ಮ್ ಇರ್ತಿರ್ತಾವ. ಅಂದ್ರೆ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಅಂತೇಳಿ. ಅಂದ್ರೆ ರಿಯಲ್ ಆಗಿ ನಿಜಕ್ಕೂ ಕೂಡ ವಾಸ್ತವ ಹೆಂಗಿರುತ್ತೆ ಹಂಗೆ ಹೇಳ್ಬೇಕು. ಅಂದ್ರೆ ನುಡಿದಂತೆ ನಡೆ ಈ ಜನ್ಮ ಕಡೆ ಅಂತ ಹೇಳ್ತಾರ ಬಲ್ಲವರು. ಆದ್ರೆ ನುಡಿದಂತೆ ನಡೆಯೋರು ಇಲ್ಲ ಇವತ್ತು. ಕೆಲವರು ಮಾಸ್ಟರ್ ಅಂತ ಅನ್ಸ್ಕೊಂತಾರ, PhD ಮಾಡಿದಾರೆ, ಡಾಕ್ಟರೇಟ್ ಪಡೆದಾರ, ಬಟ್ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಅವ್ರು ಎಷ್ಟೋ ಜನ ವಕೀಲರು, ಕೋರ್ಟ್ ಜಡ್ಜ್ ಇದಾರೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದಾರೆ. ಮನ್ಯಾಗ ಹೋದ್ರೆ ಹೆಂಡತಿ ಗುಟ್ಟಿ ಸಮಂಜಸ ಇರಲ್ಲ. ಅವ್ರ ಮಕ್ಕಳು ಅವ್ರ ಮಾತು ಕೇಳ್ತಿರಲ್ಲ. ಅಂದ್ರೆ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಇದು? ಇದಕ್ಕೆಲ್ಲ ಕಾರಣ ತಿಂತಕ್ಕಂಥ ಆಹಾರ ಹೆಂಗ್ ಬೆಳಿತಾ ಇದಾರೆ? ವಿಷ ಕೊಟ್ಟು ಆಹಾರ ಬೆಳಿತಾರೆ. ಆ ವಿಷ ದೇಹದ ಒಳಗೆ ಹೋಗಿ ನಮ್ಮನ್ನು ವಿಷ ಮಾಡ್ತಾ ಇದೆ. ಭಾವನೆಗಳನ್ನ, ಆಲೋಚನೆಗಳನ್ನ, ನಮ್ಮ ಬಿಹೇವಿಯರ್ ಎಲ್ಲದೂ ಕೂಡ ಆತರ ಆಗ್ತಾ ಇದೆ ಅಂತ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನೋ ಉದ್ವೇಗದಲ್ಲಿ ಏನೋ ರಫ್ ಆಗಿ ಮಾತಾಡಿನಿ ಅನ್ಸುತ್ತೆ, ಕ್ಷಮೆ ಇರಲಿ ಯಾರಿಗಾದ್ರೂ ಆತರ ಅನ್ಸಿದ್ರೆ. ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕಾಗಿ, ನನ್ನ ಭಾವನೆಗಳ ಹಂಚ್ಕೊಳಕ್ ಅವಕಾಶ ಕೊಟ್ಟಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಅನಂತ ಕೋಟಿ ನಮನಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಒಳ್ಳೆ ಅದ್ಭುತವಾದ ಮಾಹಿತಿನೂ ಕೊಡ್ತೀವಿ. ಅಂದ್ರೆ ಅವತ್ತು ಹೇಳಿದ್ರಲ್ಲ ಗುರುಜಿ, ಗೋ ಸಾಕಾಣಿಕೆ ಬಗ್ಗೆ, ಅಂದ್ರೆ ನಾಟಿ ಹಸುಗಳ ಬಗ್ಗೆ ಹೇಳಿದ್ರಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೂ ಅನಿಸ್ತಿದೆ ಗುರುಜಿ, 1-2 ಹಸು ನಾಟಿ ಹಸು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಮುಂಚೆ ಇತ್ತು, ಈಗ ಅದ್ ಮೇಂಟೈನ್ ಮಾಡಕ್ ಆಗಲ್ಲ, ನಾವ್ ಇಬ್ರೇ ಅಂತ ಹೇಳ್ಬಿಟ್ಟು ಅದನ್ನ ಕೊಟ್ಬಿಟ್ಟಿದ್ವಿ, ಸಿಂಧಿ ಹಸು ಕೊಟ್ಟಿದ್ವಿ. ಈಗ ಇನ್ನೊಂದು ಸಣ್ಣಗೌಡ್ರು ಹೇಳಿದ್ರು, ಮಾಡ್ಕೊಳ್ಳಿ ಮೇಡಮ್ ನೀವೊಂದು ಅಂತ ಹೇಳ್ಬಿಟ್ಟು. ಈಗ ಮೊನ್ನೆ ಒಂದ್ ತಗೊಂಬಂದಿದೀವಿ ಮೇಡಮ್. ಸಣ್ಣಗೌಡ್ರೆ ನೀವ್ ಹೇಳಿದ್ಮೇಲೆ ತಗೊಂಬಂದಿದೀವಿ, ಒಂದು ಮೊಳಕ ತಗೊಂಬಂದಿದೀವಿ. ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ.
ಸ್ವಲ್ಪ ಅದನ್ನು ಕೂಡ ಈ ನಿಮ್ಮ ಭಾವನೆಗಳ ತರ ಬೆಳೆಸಿ ಮೇಡಮ್. ಅಂದ್ರೆ ಸೇಮ್ ನಮ್ಮ ಮನುಷ್ಯರು ಒಂದು ಮನೆಯ ಒಂದು ಸದಸ್ಯರಾಗೇ ಇರುತ್ತೆ ಅದು. ಅದಕ್ಕೆಲ್ಲದು ಕೂಡ ನೀವು ತಿನ್ಬೇಕಾದ್ರೆ ಒಂದು ತುತ್ತು ಅದಕ್ಕೆ ಕೊಡಿ ಫಸ್ಟ್. ಅದ್ರ ಮೇಲೆ ನಿರಂತರ ಕೈ ಆಡಿಸ್ತಾ ಇರಿ. ಬೆಳಗಿನ ಸೂರ್ಯನ ಕೆಂಪು ಕಿರಣಗಳು ಅದಕ್ಕೆ ಬೀಳೋ ತರ ಕಟ್ರಿ ಹೊರಗಡೆ. ಆ ತರ ಕೆಳಗಡೆ ಅದ್ರ ಗಂದಲ್ಗು ಅಂತ ಹೇಳ್ತಾರೆ. ಅಂದ್ರೆ ಗದ್ದದ ಕೆಳಗಡೆ ಇರ್ತಕ್ಕಂಥ ತೆಳ್ಳು ಪೊರೆ ಇದ್ದಂಗೆ ಇರುತ್ತಲ್ರಿ ಅದು. ಅದನ್ನ ಸವರಿಸ್ತಾ ಇರಿ ನೀವು. ಎಷ್ಟು ಇದಾಗುತ್ತೆ ಅಂದ್ರೆ ನಿಮ್ಮನ್ನ ಬಂದು ನೆಕ್ಕುತ್ತೆ ಅದ. ಅಷ್ಟು ಲವ್ ಬರುತ್ತೆ ಅದಕ್ಕೆ ಆ ತರ ಮಾಡೋದ್ರಿಂದ. ಮಾಡಿ ಮೇಡಮ್, ಥ್ಯಾಂಕ್ ಯು. ಜಸ್ಟ್ ಬರ್ತಾ ಇದ್ರೆ ಒಬ್ಬೊಬ್ರಾದ್ರೂ ಬರ್ತಾ ಇದ್ರಲ್ಲ ಇದಕ್ಕೆ, ಅದಕ್ಕೆ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸಣ್ಣಗೌಡ್ರೆ. ಸೊ ಅದ್ಭುತವಾದ ವಿಚಾರ. ಅಂದ್ರೆ ನೀವು ಆಲ್ರೆಡಿ ರೈತರಾಗಿ, ಕೃಷಿಕರಾಗಿ ಅದ್ಭುತ ಸಾಧನೆ ಮಾಡ್ತಾ ಇದ್ರ. ಒಂಥರ ಧ್ಯಾನ ಸಾಧನೆ ಹೇಗೋ ಅದು ವ್ಯವಸಾಯ ಮಾಡೋದು ಈ ಕೃಷಿ ಸಾಧನ ಅಂತ ಹೇಳ್ಬೋದು. ಅದು ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ರಂತ ಮೊದಲಿಂದ ಗೊತ್ತು ನಮ್ಗೆ. ಈಗ ಇವತ್ತಿನ ಸಬ್ಜೆಕ್ಟು ಈ ರೀತಿಯಲ್ಲಿ ಎಲ್ಲರಿಗೂ ತಿಳಿಬೇಕಂತಾನೆ ನಾವು ಕೊಟ್ಟಿರೋದು ಈ ಸಬ್ಜೆಕ್ಟ್. ಯಾಕಂದ್ರೆ ತುಂಬಾ ಜನ ತಿಳುವಳಿಕೆ ಇಲ್ಲದೆ, ನಿಮಗೆ ವ್ಯವಸಾಯ ಭೂಮಿ ಇದ್ರೂ ನೀವು ಹಳೆ ಪದ್ಧತಿಯಲ್ಲಿ, ಅಂದ್ರೆ ಈ ನಮ್ಮ ಸಾಂಪ್ರದಾಯ ಪದ್ಧತಿಯನ್ನು ಬಿಟ್ಬಿಟ್ಟು ಈ ರಾಸಾಯನಿಕ ವ್ಯವಸಾಯ ಮಾಡ್ಕೊಂತ ಹೋಗ್ತಾ ಇದ್ರ. ಅದನ್ನು ಬೇಗ ಅದರಿಂದ ಆಚೆ ಕಡೆ ಬನ್ನಿ ಎಲ್ಲರಿಗೂ. ಮತ್ತೆ ಈ ಜ್ಞಾನವನ್ನು ಹೆಚ್ಚಾಗಿ ಹಂಚ್ಕೊಂಡು ಹೋಗೋಣ. ಇಲ್ಲಾಂದ್ರೆ ಈ ಭೂಮಿ ಮೇಲೆ ಖಂಡಿತ ಒಂಥರ ಮಾನವನು ಅಂತ ಆ ನೆಕ್ಸ್ಟ್ ಜಾತಿ ಏನಿದೆಯೋ, ಈ ನೆಕ್ಸ್ಟ್ ಪೀಳಿಗೆ ಏನಿದೆಯೋ ತುಂಬಾ ವಿಹೀನವಾಗಿರುತ್ತೆ. ಏನು ಅದರಲ್ಲಿ ಒಂದು ರೀತಿಯಲ್ಲಿ ಬಲವಾದ ಒಂದು ಮಾನವನ ಜಾತಿನ ಕಟ್ಟಕ್ಕಾಗಲ್ಲ. ಮುಂದೆ ಇನ್ನೂ ತುಂಬಾ ಕಷ್ಟ ಆಗತ್ತೆ. ಆಯ್ತಾ? ನಾವು ಔಷಧಗಳು ತಿಂದು ಬದುಕಾಗಲ್ಲ. ಆಯ್ತಾ? ಹಾಸ್ಪಿಟ್ಲ್ಗೆ ಹೋಗಿ ಔಷಧಗಳು ತಿಂದ್ಕೊಂಡು ಬದುಕಾಗಲ್ಲ. ಇಲ್ಲಾಂದ್ರೆ ಯಾವುದೋ ಫ್ಯಾಕ್ಟ್ರೀಸ್ಗಳು ಕೊಡುವಂತ ಪ್ರಾಸೆಸ್ಡ್ ಫುಡ್ಸ್, ಸಂಸ್ಕರಿಸಿದ ಆಹಾರಗಳು ತಿಂದು ಬದುಕಾಗಲ್ಲ. ರೋಗಗಳು ಇನ್ನೂ ಹೆಚ್ಚಾಗತ್ತೆ. ಇದು ಗಮನಿಸಿಕೊಂಡು ನಾವೆಷ್ಟೇ ಆಧ್ಯಾತ್ಮಿಕ ಚಿಂತನೆ ಇದ್ರೂ ನಮಗೆ ಆಹಾರ ಮುಖ್ಯ. ಆಹಾರ ಅನ್ನೋದು ಅದು ಸಾವಯವ ಆಹಾರನೇ ಮುಖ್ಯ ಅನ್ನೋದು ಅರ್ಥ ಮಾಡ್ಕೋಬೇಕು ದಯವಿಟ್ಟು. ರೈಟ್. ಒಂದೇ ನಿಮಿಷದಲ್ಲಿ ಒಂದ್ ಮಾತು ಹೇಳ್ತೀನಿ ಗುರುಜಿ. ನಮ್ ಪಕ್ಕದ ತೋಟದವ್ರು ಒಬ್ರಿದ್ದಾರೆ. ಅದು ತುಂಬಾ ಬರೀ ಸೊಪ್ಪಿನ ವ್ಯಾಪಾರನೇ ಅವ್ರದ್ದು. ಸೊಪ್ಪು ಬೆಳಿತಿರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಇದು ಪ್ರೈಸ್ ಇರಲ್ವಲ್ಲ, ಅವಾಗ ಒಂದ್ ಔಷಧಿ ಹೊಡಿತಾರೆ. ಆದ್ರೆ ಬೇಗ ಬರಬಾರ್ದು ಅಂತ. ಈ ಕೊತ್ತಂಬರಿ ಹಾಕಿದಾಗ, ಈಗ ಕೊತ್ತಂಬರಿ ಬೆಲೆ ಕಡಿಮೆ ಆಯ್ತು ಅಂತಂದಾಗ ಒಂದ್ ಔಷಧಿ ಹೊಡಿತಾರೆ, ಅದು ಬೇಗ ಬರಬಾರ್ದು ಅಂತ. ಕೊತ್ತಂಬರಿ ವಿಪರೀತ ರೇಟ್ ಆಯ್ತು ಅಂದಾಗ ಇನ್ನೊಂದು ಔಷಧಿ ಹೊಡಿತಾರಂತೆ, ಅದು 2-3 ದಿನಕ್ಕೆ, 1 ವಾರದಲ್ಲೇ ಬಂದೋಗುತ್ತಂತೆ ಗುರುಜಿ. ಅಂತ ಒಂದು ಟೆಕ್ನಿಕ್ ಅವ್ರದ್ದು ಎಷ್ಟು ಮಾಡ್ತಿದ್ದಾರೆ ಅಂದ್ರೆ ಗುರುಜಿ, ನಾನು ಅನ್ಕೊಂತಿರ್ತೀನಿ ಪ್ರತಿಯೊಂದಕ್ಕೂ ಔಷಧಿ ಮಯ ಮಾಡ್ಬಿಟ್ಟು ಲೋಡ್ ಗಟ್ಲೆ ಕಳಿಸ್ತಾರೆ ಗುರುಜಿ ಅವರು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪಾಪ ಅದೆಷ್ಟು ಜನ ತಿಂದು ಅದೆಷ್ಟು ಜನ ರೋಗ ಅನುಭವಿಸ್ತಿದಾರೋ ಗುರುಜಿ. ನಾನ್ ಮನ್ಸಲ್ಲೇ ಅನ್ಕಂತಿದ್ದೆ ಗುರುಜಿ, ಅವರು ಮಗ ಏನ್ ಮಾಡಿದಾರೆ, ಅದೇ ಪಾಯಿಸನ್ ತಗೊಂಡು ಸತ್ತೋದ್ರು ಗುರುಜಿ. ಒಬ್ನೇ ಮಗ ಇದ್ದಿದ್ದು. ಹೆಣ್ಮಕ್ಳು 1-3 ಜನ ಇದ್ದಾರೆ. ಅವ್ರು ಎಷ್ಟು ಅಂದ್ರೆ ದುಃಖ ಪಟ್ರು ಅಂತಂದಾಗ, ಆ ದುಃಖದಿಂದ ಎಷ್ಟು ಜನ ದುಃಖ ಪಟ್ಟಿರ್ತಾರೆ ಗುರುಜಿ. ರೋಗ ಅನುಭವಿಸ್ತಾ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ, ಖರ್ಚು ಮಾಡಕ್ ದುಡ್ಡಿರಲ್ಲ. ಅವ್ರದ್ದೆಲ್ಲ ಶಾಪ ತಟ್ಟಿರುತ್ತೆ ಅಂತ ನನಗೆ ಅನ್ನಿಸ್ತು ಗುರುಜಿ. ಅಂದ್ರೆ ಆಧ್ಯಾತ್ಮಕ್ಕೆ ಬಂದಾಗ ನನಗೆ ಅಂತ ಮನೋಭಾವ ಬಂದಿದ್ದು. ನಾವು ಎಷ್ಟು ಜನ ನೋಯಿಸಿರ್ತೀವೋ, ರಿಟರ್ನ್ ಭಗವಂತ ನಮ್ಮ ಮನ್ಸಲ್ಲಿ ಎಷ್ಟು ಜನ ಮನೆಯಲ್ಲಿ ಇರ್ತಾರ ಅಷ್ಟು ಜನ ನೋವು ಪಡ್ತಿರ್ತೀವಿ ನಾವು. ಒಬ್ಬ ಮಗ ಸತ್ತ ಅಂದ ತಕ್ಷಣನೇ ಅಪ್ಪ ಅಮ್ಮಂಗ್ ಬರೋದಿಲ್ಲ. ಸೋದರ ಸಂಬಂಧತ್ವ ಎಷ್ಟಿರುತ್ತೋ ಅಷ್ಟು ಜನ ನೋವು ಪಡ್ತಿರ್ತೀವಿ. ಅದು ಒಂದು ಉದಾಹರಣೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಅದಕ್ಕೆ ನಾವ್ ಏನೇ ಒಳ್ಳೆ ರೀತಿ ಮಾಡ್ಬೇಕು, ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು, ಒಳ್ಳೆ ರೀತಿನೇ ಎಲ್ಲರಿಗೂ ಕೊಡ್ಬೇಕು. ಏನ ಸ್ವಲ್ಪನೇ ಬೆಳೀಲಿ, ಸ್ವಲ್ಪನೇ ಬೆಳೆಯೋಣ, ಅಷ್ಟೊಂದೇನ್ ಬೇಕಿಲ್ಲ. ಈಗ ದುಡಿಮೆ ಯಾರಿಗ್ ಮಾಡ್ಬೇಕು? ಒಬ್ಬ ಮಗನು ಕೂಡ ಹೊರಟೋದ ಅಂದ್ಮೇಲೆ ಇನ್ ಯಾರಿಗಾಗಿ ದುಡಿಬೇಕು? ಸಮಾಧಾನವಾಗಿ ಇದ್ಕೊಂಡು ಕೃಷಿ ಏನು ರಾಸಾಯನಿಕ ಅದೆಲ್ಲ ಬಿಟ್ಬಿಟ್ಟು ಸ್ವಲ್ಪನೇ ಬೆಳ್ಕೊಂಡು ಅವರು ಇದು ರವಾನೆ ಮಾಡ್ತಾ ಬಂದಿದ್ದಾಗ ಅವ್ರಿಗೆ ಇಂಥ ಒಂದು ಕಠಿಣವಾದ ದೇವ್ರ ಪರೀಕ್ಷೆ ಕೊಡ್ತಿರ್ಲಿಲ್ಲ ಅಂತ ನನ್ನ ಮನೋಭಾವನೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮಸ್ತೆ ಗುರುಗಳೇ. ನಮಸ್ತೆ. ಯಶೋಧ ಮೇಡಮ್ ಹೇಳಿದ್ ನೋಡಿದ್ರೆ ಅದಕ್ಕೊಂದು ಮಾತಲ್ಲಿ ಉತ್ತರ ಕೊಡ್ಬೇಕು ಅಂದ್ರೆ, ಆಸೆಯ ದುಃಖಕ್ಕೆ ಕಾರಣ ಆಗುತ್ತೆ. ಅತಿ ಆಸೆ ಮಾಡಿ ಅವ್ರ ದುಃಖ ಅವರೇ ತಂದ್ಕೊಂಡ್ರು. ಅದನ್ನ ಅವ್ರು ಹೇಳಿದ ಮಾತು ಅನ್ಬೇಕು ಅನ್ನಿಸ್ತು. ನಾವು ಊರ್ಗಳಿಗೆ ಹೋಗ್ತೀವಿ ಅಂತಂದ್ರೆ ಜನಗಳನ್ನೆಲ್ಲ ಮಾತಾಡ್ಸ್ಬೋದು, ಫೋನಲ್ಲಿ ಮಾತಾಡ್ಬೋದು, ನಾವು ಅಕ್ಕ ತಮ್ಮ ಎಲ್ಲರೂ ಒಬ್ರಿಗೊಬ್ರು ಮೀಟ್ ಆಗ್ಬೋದು. ಬಟ್ ಈ ಸಸಿಗಳು, ಗಿಡಗಳು, ಈ ಪ್ರಕೃತಿ ನೋಡೋಕ್ಕೋಸ್ಕರ ನಾವು ಹಳ್ಳಿಗೆ ಹೋಗ್ಬೇಕು. ಹಳ್ಳಿಗೆ ಹೋಗ್ತಾ ಇರೋದು, ನಾವು ತಂದೆ ತಾಯಿ ಮನೆಗೆ ಹೋಗ್ತೀವಿ ಅಂದ್ರೆ ತಂದೆ ತಾಯಿ ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತಿರ್ತೀವಿ, ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಮೀಟ್ ಆಗ್ತೀವಿ. ಈ ಗಿಡ ಮರಗಳು ಆ ತರ ಅಲ್ವಲ್ಲ, ಅದರಿಂದ ಅದನ್ನ ನೋಡಕ್ಕಾದ್ರೂ ನಾವು ಹೋಗ್ಬೇಕು ಅಂತ ಹಳ್ಳಿಗಳಿಗೆ ಹೋಗ್ತಾ ಇರ್ತೀವಿ ನಾವು. ಅದು ಇವಾಗ ಹೇಳಿದ್ರಲ್ಲ, ಅದು ತುಂಬಾನೇ ಇವತ್ತೊಂದು ಕ್ಲಾಸ್ ಅನ್ನಕ್ಕೂ ರೈತರುಗಳಿಗೆ ಮತ್ತೆ ವ್ಯವಸಾಯ ಪ್ರಕೃತಿ ಬಗ್ಗೆ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಸ್ವಲ್ಪ ಜನ. ಮತ್ತೆ ಈ ಸಣ್ಣೇಗೌಡ್ರಂತವ್ರು, ಯಶೋಧ ಮೇಡಮ್ ಅಂತವ್ರು, ಈ ತರದವರು ನಮ್ಮ ಮಹಾತಾರ್ ಫೌಂಡೇಶನ್ ಅಲ್ಲಿ 1-2-3 ಜನ ಇರೋದ್ರಿಂದ ನಾವು ಸ್ವಲ್ಪ ತುಂಬಾ ಸಮಾಧಾನವಾಗಿದ್ದೀವಿ ಅನ್ಸುತ್ತೆ. ಯಾಕೆ ಅಂದ್ರೆ ಸ್ವಲ್ಪನಾದ್ರೂ ಅದ್ರ ಮೂಲ ಇದೆಯಲ್ಲ ಅಂತ ತಿಳ್ಕೊಂಡಿದ್ದವ್ರು ಇದಾರೆ, ಮೂಲ ಇದೆ.
ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕಷ್ಟೇ. ಯಾಕೆ ಬೇರೆ ಇದ್ರೆ ಅದು ಮೇಲ್ ಸಿಗುತ್ತೆ. ಆತರ ಇವತ್ತು ಅವ್ರಿಗೆ ಗೊತ್ತಿರೋ ವ್ಯವಸಾಯ ಮಾಡೋದ್ರಿಂದ ಸ್ವಲ್ಪ ಜನಕ್ಕಾದ್ರೂ ಹೇಳ್ಕೊಡ್ತಾರೆ. ಈಗ ಇವರು ಸಣ್ಣಗೌಡ್ರು ಹೇಳ್ತಾ ಇದಾರೆ ನಾಟಿ ತಳಿಗಳು, ಮತ್ತೆ ಈ ಯಾವ್ಯಾವ್ದು ವ್ಯವಸಾಯದ ಬಗ್ಗೆ ಹೇಳ್ತಾರೆ. ಮತ್ತೆ ನೀವು ಹೇಳಿದ್ರಲ್ಲ ಗುರುಗಳೇ, ಒಂದು ವ್ಯವಸಾಯ ಯಾವ್ದಾದ್ರು ಒಂದು ತೆಂಗಿನ ಮರ ಮೇಲ್ ಹೋಗುತ್ತೆ ಅಂದ್ರೆ ಅದು ಕೆಳಬಡ ಭಾಗದಲ್ಲಿ ಸಣ್ಣ ಸಣ್ಣ ಇದು ಅರ್ಶನ, ಒಂದ್ ಸಣ್ಣ ಸಣ್ಣ ಶುಂಠಿ, ಈ ತರದ್ದೆಲ್ಲ ಬೆಳೆಗಳೆಲ್ಲ ಬೆಳಿಬೋದು ಅದ್ರಲ್ಲಿ. ನಮ್ ತಂದೆ ಇದನ್ನೆಲ್ಲ ಹೇಳ್ಕೊಡ್ತಿದ್ರು, ಮಾಡ್ತಿದ್ರು. ನಾವು ಕೂಡ ವ್ಯವಸಾಯ ಮಾಡೋರು ಮಗಳೇ ಆಗಿರೋದ್ರಿಂದ ನಮಗೂ ಒಂದ್ 7-8 ಎಕರೆ ಜಮೀನಿದೆ. ಬಟ್ ನನ್ ತಮ್ಮ ಇಸ್ರೋ ಇಂಜಿನಿಯರ್ ಆಗ್ಬಿಟ್ಟು ಬಂದ್ಬಿಟ್ಟು ಅವ್ನು ರಿಟೈರ್ಡ್ ಆಗೋವರ್ಗುನು ಅದು ಗಂಡ ಹೆಂಡತಿ ಇಬ್ರು ಅಲ್ಲೇ ಇದ್ರು. ಬಟ್ ಮಧ್ಯದಲ್ಲಿ ಹೋಗಿ ಹೋಗಿ ನೋಡ್ಕೊಂಡು ಈ ವ್ಯವಸಾಯದವ್ರು ಬಿಟ್ರೆ ಇವ್ರಿಗೆ ಏನೂ ಕೊಡ್ತಾನೆ ಇಲ್ಲ. ಮೊದ್ಲು ಅವ್ರ ಹತ್ರನೇ ಇವ್ರು ಈಸ್ಕೊಳಕ್ ಶುರು ಮಾಡುದು. ಈ ತರ ಆಗಿ ಯಾಕೆಂದ್ರೆ ನಮ್ಗೆ ಏನು ಬರ್ತಾ ಇಲ್ಲ, ನಮ್ಗೆ ವ್ಯವಸಾಯದಲ್ಲಿ ಏನು ಗಿಟ್ತಾ ಇಲ್ಲ ಅಂತ ಅನ್ನೋದು ಕಾಡ್ ಪಾಲ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇದ್ರ ಮನೆ ಅಷ್ಟೇ ಬರೀ ಭತ್ತ ಅಷ್ಟೇ ಬೆಳೆದ, ಅವ್ರಿಗೆ ಇನ್ನೇನು ಗೊತ್ತಿಲ್ಲ. ಭತ್ತ ರಾಗಿ ಬೆಳಿತಾ ಇದ್ರು. ಕೊನೆಗೆ ಏನಾಯ್ತು ಅಂದ್ರೆ ನಮ್ಗೆ ಬೇಜಾರಾಗಿ ಆ ವ್ಯವಸಾಯ ಮಾಡೋರ್ನ ಬಿಡಿಸಿ ಬೇರೆಯವ್ರಿಗೆ ಕೊಟ್ವಿ. ಅವ್ರು ಏನ್ ಮಾಡಿದ್ರು, ನೀಲಗಿರಿ ಹಾಕ್ಬಿಟ್ರು. ಯಾಕೆಂದ್ರೆ ಅವ್ರು ಆರಾಮಾಗಿ ಕುತ್ಕೊಂಡ್ 1-2 ವರ್ಷ ಅದನ್ನ ಸಾಕ್ಬಿಟ್ರೆ ಆಮೇಲೆ ಬರುತ್ತೆ ಅದೇ ದುಡ್ಡು ಅಂತ ತಿಳ್ಕೊಂಡು ಅವ್ರು ಆ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀಲಗಿರಿ. ಅದು ಎಲ್ಲಾದ್ರಿಂದ ಹೋದ್ರೆ ನಮ್ಗನ್ಕೋ ಜಮೀನ್ದಾರ ನಮ್ಗೆ ಏನೂ ಸಿಗ್ತಾ ಇಲ್ಲ. ನಾವೆಲ್ಲ ಬರೀ ಇದೆ ಅಂತ ಪೇಪರ್ ಅಲ್ಲಿ ನಮ್ ಪತ್ರ ಇಟ್ಕೋಬೇಕಷ್ಟೇ. ವ್ಯವಸಾಯದಿಂದ ನಮಗೂ ಏನು ಲಾಭ ಇಲ್ಲ, ಅವ್ರು ಮಾಡ್ಸಲ್ಲ. ಪತ್ರ ನಮ್ಮ ಹತ್ರ ಇದೆ, ಏನಿದೆ ಅಂದ್ರೆ ನಮ್ಮ ಹತ್ರ ಜಮೀನಿದೆ, ಒಂದ್ 5 ಎಕರೆ ಜಮೀನಿದೆ. ಅದರಿಂದ ಆದಾಯ ನಾವು ತಂದು ತಿಂತಾ ಇಲ್ಲ. ಅವ್ರಿಗೂ ಅದ್ರಲ್ಲಿ ಹೆಚ್ಚಿಗೆ ಆದಾಯ ಇಲ್ಲ. 2 ಕಡೆ ಇರೋದ್ರಿಂದ ಒಂದ್ ಕಡೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅದೇ ನೀಲಗಿರಿ ಇಂಥದ್ದೇನಾದ್ರು ಏನಪ್ಪಾ ಅದಕ್ಕೆ ಹೇಳ್ತಾರೆ ಆರ್ಥಿಕ ಫಸಲುಗಳು ಹಾಕೊಂಡ್ಬಿಟ್ಟು ಅದ್ರಲ್ಲಿ 1 ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಅವರು ಕಟಾವ್ ಮಾಡ್ಕೊಂಡು ಅವ್ರ ದುಡ್ಡು ನೋಡ್ತಾ ಇದಾರೆ. ನಾವ್ 1 ಲಕ್ಷ ಕೊಟ್ಬಿಟ್ಟಿರ್ತಾರಲ್ಲ ನಮ್ಗೆ ಅದಷ್ಟೇ. ಅವ್ರಿಗೆ ಅದು ಬಂಡವಾಳ ನಾವು ಲೀಸ್ಗೆ ಅಂತ ಕೊಟ್ಟಿರ್ತೀವಿ, ಅದ್ ನಾವು ಮತ್ತೆ ಅವ್ರು ಇಸ್ಕೋಬೇಕು. ಅವ್ರು ನಮ್ಗನ್ಕೋ ಏನು ಲಾಭ ಇಲ್ಲ. ಈ ತರ ಆಗಿದೆ ಗುರುಗಳೇ. ನೀವ್ ಹೇಳ್ದಂಗೆ ನಾವು ಇನ್ನು ಸ್ವಲ್ಪ ದಿವಸ ತಿಳ್ಕೊಂಡು ನಾವು ಇದನ್ನೆಲ್ಲ ಸಣ್ಣ ಪುಟ್ಟ ಮಾಡ್ಕೋಬೇಕು. ಈಗ ಮಗ ಒಬ್ಬನೇ ಅದಕ್ಕೆ ಇರೋದ್ರಿಂದ ನಾನು ಹೇಳಿದ್ದೇನೆ, ಎಲ್ಲರೂ ಈಗ ನಿವೃತ್ತಿ ಆದ್ಮೇಲೆ ಮತ್ತೆ ವಾಪಸ್ ಹೋಗಿ ವ್ಯವಸಾಯ ಶುರು ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಆಯ್ತಾ? ಹೌದು. ಆಮೇಲೆ ಇನ್ನೊಂದೇನಂದ್ರೆ, ಇನ್ನೂ ಯಾವುದೇ ವೃತ್ತಿಯಲ್ಲಿದ್ರು ಒಂದು ಸ್ವಲ್ಪ ಲೀವ್ ಸಿಕ್ಕಿದ್ರೆ ಇನ್ನೊಂದು ವೃತ್ತಿ ಪಕ್ಕದಲ್ಲಿ ವ್ಯವಸಾಯ ಇಟ್ಕೊಳ್ಬೇಕಾಗತ್ತೆ. ಅವ್ರ ಮನೆ ಹತ್ರ ಆಗ್ಲಿ, ಅವರ ಕ್ಷೇತ್ರ, ಅವ್ರ ಭೂಮಿ ಇದ್ರೆ ಭೂಮಿ, ಎಲ್ಲ ಊರಲ್ಲಿ ಇಲ್ಲ ಎಲ್ಲನ ತಗೊಂಡೋದಾಗ್ಲಿ, ಲೀಸ್ ಮಾಡ್ಕೊಳ್ಳೋದಾಗ್ಲಿ, ಏನೋ ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ಅವರು ಅದನ್ನೊಂದ್ ಕಡೆ ಸೆಕೆಂಡ್ ಆಲ್ಟರ್ನೇಟ್ ಅಂದ್ರೆ ಇನ್ನೊಂದು ಇನ್ಕಮ್ ಅಂತ ಏನ್ ಹೇಳಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರಿಗೆ ಬೇಕಾಗಿರೋ ಆಹಾರಕ್ಕೋಸ್ಕರ ಇನ್ನೊಂದು ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಹೌದೌದು. ದೇಹಕ್ಕೆ ಕೊಡುವಂತ ಆಹಾರನೇ ಈಗ ವಿಷ ಆಗಿದ್ಮೇಲೆ ಇನ್ನೇನು ಸಿಗೋದಿಲ್ಲ ನಿಮ್ಗೆ. ಖಂಡಿತ ಅದು ಹೌದು. ಕಷ್ಟನೇ, ಮುಂದೊಂದು ದಿವಸ ತುಂಬಾ ಕಷ್ಟನೇ ಆಗೋದು. ಓಕೆ. ಅದಕ್ಕೆ ಈಗ ನನ್ನ ತಮ್ಮ ಇಸ್ರೋ ಇಂಜಿನಿಯರ್ ಆದ್ರು, ರಿಟೈರ್ಡ್ ಆದ್ಮೇಲೆ ಊರಲ್ಲೂ ಮನೆ ಕಟ್ಸಿ ಮತ್ತೆ ಊರಿಗೆ ಶಿಫ್ಟ್ ಆಗಕ್ಕೆ ರೆಡಿ ಇದ್ದಾರೆ. ಸಿಟಿಲಿ ಇರೋದೆಲ್ಲ ಸಿಟಿಗಾಯ್ತು, ಮಗನ್ಗಾಯ್ತು. ನನ್ನ ವಯಸ್ಸಾದ ಕಾಲದಲ್ಲಿ ನಮ್ ತಂದೆ ಇದ್ದಂಗೆ ನಾನು ಹಳ್ಳಿಲೇ ಹೋಗಿ ಕಾಲ ಹಾಕ್ಬೇಕು ಅಂತ ಅವನು ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ನಾವು ಮನೆ ಹೋಗ್ ಬಂದ್ವಿ, ಖುಷಿ ಆಯ್ತು ಗುರುಗಳೇ, ತುಂಬಾ ಖುಷಿ ಆಯ್ತು. ಬಟ್ ಅಂದ್ರೆ ಜಮೀನ್ ಅವ್ರ ಅನ್ಕೋ ಏನು ಮಾಡ್ತಾ ಇಲ್ಲ. ಜಮೀನ್ಗಳೆಲ್ಲ ನೀವ್ ಹೇಳ್ದಂಗೆ ನಮ್ಗೆ ಏನು ಸಿಕ್ಕಲ್ಲ, ನಮ್ಗೆ ಅದ್ರಲ್ಲಿ ಏನು ಉಪಯೋಗ ಆಗ್ತಾ ಇಲ್ಲ ಅಂತಾರೆ. ಯಾಕೆಂದ್ರೆ ಎಲ್ಲ ರಾಸಾಯನಿಕ ಎಲ್ಲ ಮಾಡ್ಬಿಡ್ತಾರೆ. ಅಂದ್ರೆ ಗಿಡ ಮರಗಳು ದೇವ್ರಿ ಅಂತಾರಲ್ಲ, ಆ ಕಡೆ ಸುತ್ತ ಬೆಳೆದಿರೋ ಬೆಳೆಗಳಲ್ಲಿ ಹಣ್ಣುಗಳು ಕಾಯಿಗಳು ಅದೆಲ್ಲ ಸಿಗುತ್ತೆ ಗುರುಗಳೇ. ಎಲ್ಲ ಹಣ್ಣುಗಳು ಮರಗಳು, ಇದು ಚಕ್ಕೋತ ಆಗಿರ್ಬೋದು, ಮತ್ತೆ ಮಾವು, ಇದೆಲ್ಲ ಸಿಗ್ತಾ ಇದೆ ಗುರುಗಳೇ. ತುಂಬಾ ಖುಷಿ ಆಯ್ತು ಗುರುಗಳೇ, ಎಸ್ ಮೇಡಮ್. ಒಳ್ಳೆ ವಿಷಯ ತಗೊಂಡು ಧನ್ಯವಾದ ಗುರುಗಳೇ. ಎಸ್ ಮೇಡಮ್, ಪ್ರತಿಯೊಬ್ಬರದೂನು ಈಗ ಇವತ್ತಿಂದು ವ್ಯವಸಾಯ ಕೃಷಿ ಕೇಳಿದಾಗ ಎಲ್ರಲ್ಲೂ ನಾವೆಲ್ಲ ಕೃಷಿಕರೇನೆ. ಈಗ ನಾವು ಮಾಡದಿದ್ರು ನಮ್ಮ ತಂದೆ ಅವರ ಹಿಂದಿನವರೆಲ್ಲ ಮಾಡಿರ್ತಾರೆ. ನಾವೆಲ್ಲ ಕೃಷಿಕರು. ಈಗ ಪ್ರತಿಯೊಬ್ಬರನ್ನು ಅನಿಸಿಕೆ ಕೊಡ್ತಾ ಇದ್ದಾರೆ. ಗುರುಜಿ ಇನ್ನು ಎಷ್ಟು ಅವಕಾಶ ತಗೊಳ್ಳೋದು? ಒಂದು ಇಬ್ರು ಕೊಡೋಣ ಅವಕಾಶ. ಈಗ ನೆಕ್ಸ್ಟ್ ಶಿವಗಂಗಾ ಮೇಡಮ್ ಮಾತಾಡಿ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ, ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು ಗುರುಜಿ. ನಾವು ಕೂಡ ರಿಟೈರ್ಮೆಂಟ್ಗೆ ಬೆಂಗಳೂರಿಂದ ಊರಿಗೆ ಬಂದ್ಬಿಟ್ಟು ಈ ವರ್ಷ ಪೂರ್ತಿ ರಾಸಾಯನಿಕ ಈ ಗೊಬ್ಬರದಿಂದಲೇ ಬೆಳೆದಿರೋದು ಗುರುಜಿ. ಎಲ್ಲದು ಕಾಳು ಕಡ್ಡಿ ಎಲ್ಲದು ಮನೆಗೆ ಏನ್ ಬೇಕೋ ಎಲ್ಲದನ್ನು ಕೂಡ ನಾನು ಬೆಳ್ಕೊಂಡಿದ್ದೀನಿ ಗುರುಜಿ ಈ ವರ್ಷ. ಆಮೇಲೆ ಮೆಣಸಿನ ಗಿಡಕ್ಕೂ ಒಂದ್ ಕುಲ್ಟ್ ರೋಗ ಬಂದಿತ್ತು. ಸಣ್ಣಗೌಡ್ರನ್ ಕೇಳ್ದೆ ಗುರುಜಿ, ಅವರು ಮಜ್ಜಿಗೆ, ಹುಳಿ ಮಜ್ಜಿಗೆ, ನಿಂಬೆ ಹಣ್ಣು, ಅರ್ಶಿನ ಪುಡಿ ಇದು ಹೊಡಿಯಮ್ಮ ಅಂತ ಹೇಳಿದ್ರು. ಅದು ಹೊಡೆದ್ಮೇಲೆ ನೋಡ್ ಗುರುಜಿ ಈ ತರ ಬಂದಿದೆ, ರೋಗ ಹೋಯ್ತು. ಈ ತರ ಮೆಣಸಿನ್ಕಾಯಿ ಬೆಳೆದಿದ್ದೀನಿ ಗುರುಜಿ. ನಿಂಬೆ ಹಣ್ಣು ಕೂಡ ನಾವೇ ಬೆಳೆದಿರೋದು ಗುರುಜಿ. ಈ ಸೈಜ್ ಅಲ್ಲಿ ಬಂದಿದೆ ಗುರುಜಿ. ಎಲ್ಲಾ ಹಣ್ಣಿನ ಗಿಡಗಳು ಹಾಕಿದೀವಿ. ಎಲ್ಲದೂ ಕೂಡ ಸಾವಯವ ಗೊಬ್ಬರದಿಂದಲೇ ಬೆಳಿಬೇಕು, ಯಾವ ಕೆಮಿಕಲ್ ಹೊಡಿತಾ ಇಲ್ಲ ಗುರುಜಿ. ಎಲ್ರು ಬಂದ್ ಹೇಳ್ತಾರೆ ಹೊಡಿರಿ, ಔಷಧಿ ಹೊಡಿರಿ, ಹಿಂಗೆ ಹಂಗೆ ಅಂತ. ಆಯ್ತು ಹೊಡ್ದಿದೀವಿ ಅಂತ ಹೇಳ್ತೀವಿ ಗುರುಜಿ. ಅವ್ರಿಗೆ ವಾದ್ಸಕ್ ಹೋದ್ರೆ ಹಳ್ಳಿಲಿ ಏನಾಗುತ್ತೆ ಅಂದ್ರೆ ವಾದ ಮಾಡ್ತಾನೆ ಇರ್ತಾರೆ. ನೀವು ಒಂದು ಯಾವ ಕಾಲದಲ್ಲಿ ಇದ್ದೀರಾ, ಹಂಗೆ ಹಿಂಗೆ ಅಂತಾರೆ. ಆಯ್ತು ಹೊಡ್ದಿದೀವಿ ಅಂತ. ಅವ್ರ ಹತ್ರ ಹೆಚ್ಚ ಮಾತಾಡಕ್ ಇಷ್ಟ ಆಗಲ್ಲ.
ಆಯ್ತು ಹೊಡೆದಿದೀವಿ ಅಂತ ಹೇಳಿ ಕಳಿಸ್ತೀವಿ ಗುರುಜಿ. ಎಲ್ಲದು ಪ್ರತಿ ಒಂದು ನಮ್ ಮನೆಗೆ ಏನ್ ಬೇಕೋ ಎಲ್ಲದು ಬೆಳೆದಿದೀವಿ ಗುರುಜಿ. ನಮ್ಮೂರವ್ರೆಲ್ಲ ಬಂದ್ ಹೇಳೋದು, ಈ ವರ್ಷ ಒಂದೇ ವರ್ಷದಲ್ಲಿ ಎಲ್ಲ ಬೆಳ್ಕೊಂಡಿದ್ಯಾ, ನಾವ್ ಯಾರು ಬೆಳೆದಿಲ್ಲ ಅಂತ ಹೇಳ್ತಾರೆ ಗುರುಜಿ. ಎಲ್ಲ ಏನ್ ಹಾಕಿದೀವೋ ಅಷ್ಟು ಚೆನ್ನಾಗ್ ನಮ್ ಕೈಗೆ ಸಿಕ್ಕಿದೆ ಗುರುಜಿ. ಅದು ಎಲ್ಲದು ಸಂಕಲ್ಪ ಇಟ್ಕೊಂಡೇ ಕೂಡ ನಾನು ಹಾಕೋದು ಬೀಜ. ಪಿರಮಿಡ್ ಕೆಳಗಡೆ ಇಟ್ಟು ಬೀಜ ಹಾಕ್ತೀನಿ. ಇವಾಗ ಕಲ್ಲಂಗಡಿ ಹಾಕಿದೀನಿ ಗುರುಜಿ. ಇವಾಗ ನೆನ್ನೆ ಒಂದು ಸ್ವಲ್ಪ ದಿವಸ ಪಿರಮಿಡ್ ಕೆಳಗಡೆ ಬೀಜ ಇಟ್ಬಿಟ್ಟು ಇವಾಗ ಹಾಕ್ ಬಂದಿದೀನಿ ಗುರುಜಿ. ಎಲ್ಲದೂ ಕೈ ಸಿಗ್ತಾ ಇದೆ ಗುರುಜಿ. ಇಂಥದಿಲ್ಲ ನಂಗಿಲ್ಲ ಗುರುಜಿ. ನಮ್ ಮನೆಗ್ ಏನ್ ಬೇಕೋ ಎಲ್ಲದೂ ನಾನ್ ಬೆಳ್ಕೊಂಡಿದ್ದೀನಿ ಗುರುಜಿ. ಇನ್ನೊಂದು ಜನಕ್ಕೆ ಏನ್ ಗಾದೆ ಹೇಳ್ತಾರೆ ಅಂದ್ರೆ, ಊಟ ಬಲ್ಲವನ್ಗೆ ರೋಗ ಇಲ್ಲ, ಮಾತ್ ಬಲ್ಲವನ್ಗೆ ಜಗಳ ಇಲ್ಲ ಅಂತ ಹೇಳ್ತಾರಲ್ಲ ಗುರುಜಿ. ಅದನ್ನ ಯಾರ್ ತಿಳ್ಕೊಂಡು ಏನ್ ತಿನ್ಬೇಕು, ಯಾವ ಟೈಮ್ಗೆ ಏನು ಅನ್ನೋದೆಲ್ಲಾ ತಿಳ್ಕೊಂಡ್ರೆ ಆರೋಗ್ಯದಿಂದ ಆನಂದದಿಂದ ಇರ್ಬೋದು ಗುರುಜಿ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲದೂ ನಮಗ್ ಬರುತ್ತೆ ಗುರುಜಿ, ಇಲ್ಲ ಅಂತಂದ್ರೆ ಬರೋದಿಲ್ಲ. ಫಸ್ಟ್ ನಾವು ಆರೋಗ್ಯ ನೋಡ್ಕೋಬೇಕು, ಊಟ ನೋಡ್ಕೋಬೇಕು. ಊಟ ಚೆನ್ನಾಗಿದ್ದ ಆರೋಗ್ಯ ಚೆನ್ನಾಗಿದ್ರೇನೆ ಧ್ಯಾನ ಮಾಡಕ್ಕಾಗೋದು ಗುರುಜಿ. ಅದೇ ಇಲ್ಲ Yes, ಅಂದ್ರೆ madam. ಏನಾಗುತ್ತೆ? ಖಂಡಿತ Thank ಒಳ್ಳೆ you. ಮೆಸೇಜ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಮೇಡಮ್. ಇನ್ನಿಬ್ರು Thank you. ಮಾಸ್ಟರ್ ಮಾತಾಡಕ್ ಅವಕಾಶ ಇದೆ, ಯಾಕೆಂದ್ರೆ ನೆಕ್ಸ್ಟ್ ಇನ್ನೊಂದ್ ಕ್ಲಾಸ್ ಕಂಟಿನ್ಯೂ ಆಗುತ್ತೆ ಇದು. ಇನ್ನು ಒಬ್ರು ಮಾತ್ರ ನೆಕ್ಸ್ಟ್. ಥ್ಯಾಂಕ್ ಯು. ಧನ್ಯವಾದ ಅವಕಾಶಕ್ಕಾಗಿ. ಧನ್ಯವಾದ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಶಶಿಕಲಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ಒಬ್ಬ ರೈತನ ಕುಟುಂಬದಿಂದ ಬಂದವಳು. ನನ್ಗೆ ಇಂಥ ಕೆಲ್ಸ ಬರಲ್ಲ ಅಂತ ಇಲ್ಲ. ಎಲ್ಲಾ ಕೆಲ್ಸ ಅಂದ್ರೆ ಇದು ಬೇಸಾಯ ಹೊಡಿಯೋದು ಒಂದ್ ಬಿಟ್ಟು ಎಲ್ಲಾ ಕೆಲ್ಸ ಮಾಡಿದ್ದೇನೆ. ನಂಗೆ ಗೊತ್ತು, ಈಗ್ಲೂ ನಾನು ಮಾಡಕ್ ರೆಡಿ ಇದ್ದೇನೆ. ಹಾಗಾಗಿ ರೈತರ ಕಷ್ಟ ಏನು, ಇದು ಅದ್ರಲ್ಲಿ ಏನೇನು ಇದ್ ಬರುತ್ತೆ, ಅವರಿಗೆ ಏನೇನ್ ಕಷ್ಟಗಳು ಬರುತ್ತೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತು. ಹಸು ಹಾಲ್ ಕರಿಯೋದು ಎಲ್ಲದನ್ನ ಮಾಡಿದ್ದೇನೆ. ನಾವು ನಾಟಿ ಹಸುಗಳು ಸಾಕಿದ್ವಿ, ನಾಟಿ ಎಮ್ಮೆಗಳನ್ನ ಸಾಕಿದ್ವಿ. ಹಾಲ್ ಕರಿಯೋದು, ಕೊಟ್ಟಿಗೆ ಕ್ಲೀನ್ ಮಾಡೋದು ಎಲ್ಲ ಮಾಡಿದ್ದೇನೆ. ಆದ್ರೆ ಈಗಿನ ಇದ್ರಲ್ಲಿ ಹೈಬ್ರಿಡ್ ಎಲ್ಲ ಬಂದ್ಬಿಟ್ಟು ಜನಕ್ಕೆ ಒಂಥರ ಪಾಯ್ಸನ್ನೇ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನ್ಗೆ. ಆಮೇಲೆ ಮತ್ತೆ ಇದು ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಇದು ಹೇಳಿದ್ರಿ ಸರ್, ಓಝೋನ್ ಲೇಯರ್ ಡಿಪ್ಲೀಷನ್. ಸೊ ಅದ್ರಲ್ಲಿ ನಾನು ಒಂದು ಆಡ್ ಮಾಡಕ್ ಇಷ್ಟಪಡ್ತೇನೆ ಸರ್. ನಾವೀಗ ಯೂಸ್ ಮಾಡ್ತೀವಲ್ಲ, ಯಾವ್ದು ನಾವು ನಾನ್ ಸ್ಟಿಕ್ ಪ್ಯಾನ್ಗಳಂತ ನಾವು ಯೂಸ್ ಮಾಡ್ತೀವಿ, ನಾನ್ ಸ್ಟಿಕ್ ಪಾತ್ರೆಗಳು ಯೂಸ್ ಮಾಡ್ತೀವಲ್ಲ, ಅದ್ರಲ್ಲಿ ಫ್ಲೂರೋಹೈಡ್ರೋಕಾರ್ಬನ್ಸ್ ಅಂತ ರಿಲೀಸ್ ಆಗುತ್ತೆ ನಾವು ಹೀಟ್ ಮಾಡಿದಾಗ. ಅದು ಓಝೋನ್ ಡಿಪ್ಲೀಷನ್ ಗೆ ಮೇನ್ ಕಾರಣ ಆಗಿದೆ ಸರ್. ಅದು ತುಂಬಾ ಡಿಪ್ಲೀಟ್ ಮಾಡುತ್ತೆ ಓಝೋನ್ ಲೇಯರ್ ನ. ಓಝೋನ್ ಲೇಯರ್ ಪಂಕ್ಚರ್ ಆದ ತಕ್ಷಣ ನಮ್ಗೆ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗುತ್ತೆ. ಅದು ಎಲ್ಲರಿಗೂ ಗೊತ್ತಿದೆ. ಸೊ ಅಲ್ಟ್ರಾ ವೈಲೆಟ್ ರೇಸ್ ನಮ್ಮ ಮೇಲೆ ಬೀಳುತ್ತೆ. ನಮ್ಗೆ ಈ ಕ್ಯಾನ್ಸರ್ ಅದೆಲ್ಲ ಬರ್ತಾ ಇರೋದು, ಸ್ಕಿನ್ ಕ್ಯಾನ್ಸರ್ ಎಲ್ಲ ಬರ್ತಾ ಇರೋದು ಈ ಅಲ್ಟ್ರಾ ವೈಲೆಟ್ ರೇಸ್ ಇಂದ. ಸೊ ಹಾಗಾಗಿ ನಾವು ಆದಷ್ಟು ಈ ನಾನ್ ಸ್ಟಿಕ್ ಗಳನ್ನ ಬಿಟ್ಬಿಟ್ಟು, ಈಗ ಇಲ್ಲಿರೋ ಮಹಿಳಾ ಮಣಿಗಳಾದ್ರೂ ಅಟ್ಲೀಸ್ಟ್ ನಾನ್ ಸ್ಟಿಕ್ ಗಳನ್ನ ಬಿಟ್ಬಿಟ್ಟು ಕ್ಯಾಸ್ಟ್ ಐರನ್ ಗೆ ಹೋದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಾಗತ್ತೆ, ಮತ್ತೆ ನಮ್ಮ ಪರಿಸರನೂ ಉಳಿಸ್ಬೋದು, ಚೆನ್ನಾಗಿ ಕಾಪಾಡಬಹುದು ಅನ್ನೋದು ನನ್ನ ಒಂದು ಆಶಯ ಸರ್. ಅಷ್ಟನ್ನ ಹೇಳಕ್ಕೆ ಇಷ್ಟಪಟ್ಟೆ. ನೀವು ಇದುವರೆಗೆ ಹೇಳಿದ್ದು, ಮತ್ತೆ ಸಣ್ಣೇಗೌಡ್ರ ಹೇಳಿದ್ದು ತುಂಬಾ ಅವರ ಫಾರ್ಮಿಂಗ್ ಎಲ್ಲ ನೋಡಿದ್ರೆ ಬಹಳ ಖುಷಿ ಆಗತ್ತೆ. ನಮ್ಗೆ ಎಲ್ಲರಿಗೂ ಆತರ ಪರಿಸರ ನಮಗೂ ಬೇಕು ಅಂತ ಅನ್ಸುತ್ತೆ. ಬಟ್ ವಿಧಿ ಇಲ್ಲ, ನಾವು ಸಿಟಿಲಿ ಇರ್ಲೇಬೇಕಾಗಿದೆ. ಸೊ ಹಾಗಾಗಿ ಇದೀವಿ. ನಮಗೂ ಒಂದ್ ಸ್ವಲ್ಪ ಜಮೀನ್ ಇದೆ, ಅದನ್ನ ಮಾಡ್ಸೋ ಉದ್ದೇಶ ನಮಗೂ ಇದೆ. ಅದನ್ನ ಸಾವಯವ ಕೃಷಿಯಲ್ಲಿ ಮಾಡ್ಬೇಕು. ನಾವು ನನ್ನ ತಾಯಿ ಮನೆ ಇರೋದು ಈಗ್ಲೂನು ತೋಟದೊಳಗಿದೆ ಸರ್. ಅದು ನೋಡಿದಾಗ ಖುಷಿ ಆಗತ್ತೆ. ನಮ್ಮ ಅಕ್ಕಂದ್ರೆ ಎಲ್ಲರೂ ತೋಟದೊಳಗೆ ಇದ್ದಾರೆ. ಹೋದಾಗ ಒಂಥರ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅಷ್ಟು ಖುಷಿ ಆಗತ್ತೆ. ನಾವ್ ಈಗಿರೋ ಮನೇನು ಗ್ಲಾಸ್ ಫ್ಯಾಕ್ಟ್ರಿ ಹತ್ರ ಇದೆ, ಅಲ್ಲೊಂದು 20 ಎಕರೆ ಇದ್ರಲ್ಲಿ ಕಾಡು ಬೆಳೆದಿದೆ. ಅದು ಒಂಥರ ಖುಷಿ ವಾತಾವರಣದಲ್ಲೇ ಇದೀವಿ ಸರ್. ಹಾಗಾಗಿ ನಮ್ಗೆ ಒಳ್ಳೆ ಗಾಳಿ ಸಿಗ್ತಾ ಇದೆ, ಅದನ್ನ ಹೇಳ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಕೃಷಿ ವ್ಯವಸಾಯ ನಾವು ನಮ್ಮಿಂದಲೇ ಹೆಚ್ಚಿಗೆ ಆಗ್ಬೇಕಿದು. ಯಾಕೆ ಅಂತಂದ್ರೆ ಒಂದು ಸಂಕಷ್ಟದ ಸ್ಥಿತಿಯಲ್ಲಿದೆ. ಈಗ ಗುರೂಜಿ ಹೇಳಿದ್ರು, ಅವ್ರ ಮಾತೆಲ್ಲ ನಿಜಕ್ಕೂ ಸತ್ಯ. ಅಂದ್ರೆ ಎಲ್ರಿಗೂನು ಇದು ಅರ್ಥ ಆಗೋದಿಲ್ಲ. ಕೆಲವ್ರು ಮಾತ್ರ ತುಂಬಾ ಮುಂದಾಲೋಚನೆ ಅಂತಾರಲ್ಲ, ಆ ಮುಂದಾಲೋಚನೆ ತುಂಬಾ ಇರುತ್ತೆ. ಆ ಮುಂದಾಲೋಚನೆ ನಮ್ಮ ಗುರೂಜಿಗಿದೆ. ಅವರ ಜೊತೆ ನಾವಿರೋರು ನಮ್ಮೆಲ್ರೂ ಕೂಡ ಆ ಮುಂದಾಲೋಚನೆ ಇಟ್ಕೊಂಡು ಜಾಸ್ತಿ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು, ಕೆಮಿಕಲ್ ಮುಕ್ತವನ್ನಾಗಿ ಮಾಡಬೇಕು. ಈ ರೀತಿ ಎಲ್ಲದ ನಮ್ಮಿಂದಲೇ ಕೆಲಸ ಆಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದುವರಿಯುತ್ತೆ. ಮುಂದಿನ ಸೆಷನ್ ಅಲ್ಲಿ ತುಂಬಾ ಮಾಸ್ಟರ್ಸ್ ಇದ್ದೀರಾ, ಅನಿಸಿಕೆ ಅಭಿಪ್ರಾಯಗಳನ್ನ ಕೊಡೋರಿದ್ದೀರಾ, ಅದನ್ನ ತಗೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ತರಗತಿ ಕೊಟ್ಟಂತಹ ಮೇಡಮ್ ಗಾಯತ್ರಿ ಮೇಡಮ್ಗೆ, ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನು ತಿಳಿಸಿದ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಮಾಸ್ಟರ್ಸ್ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.